ನಮಸ್ಕಾರ ಸ್ನೇಹಿತರೆ ಯು ಪಿ ಎಸ್ ಸಿ ಎಕ್ಸಾಮ್ ಏನ್ ನಡೆದಿದೆ ಅಂದ್ರೆ IAS IPS IFS ಈ ಎಕ್ಸಾಮ್ಗೆ 10ನೇ ತಾರೀಕು. ಸೊ ಅದರ ಪೇಪರ್ 1 ಅಂದ್ರೆ ನಾವು GK ಪೇಪರ್ ಅಂತ ಏನ್ ಕರಿತೀವಿ, ಓಕೆ, ಜನರಲ್ ಸ್ಟಡೀಸ್ GS ಪೇಪರ್ ಅಂತ, ಅದ್ರ ಕೀ ಆನ್ಸರ್ಸ್ ನೋಡೋಣ. ಮತ್ತೆ ಕನ್ನಡದಲ್ಲಿ ಒಂದಷ್ಟು ವಿವರಣೆ ಕೂಡ ಕೊಡ್ತೀನಿ ನಿಮ್ಗೆ. ಸೊ ಮುಂದೆ IAS ಕನ್ನಡದಲ್ಲಿ ಬರಿಬೇಕನ್ನೋರ್ಗೆ ಇದು ಹೆಲ್ಪ್ ಆಗುತ್ತೆ, KS ಬರೆಯಬೇಕು ಅನ್ನೋರ್ಗು ಕೂಡ ಹೆಲ್ಪ್ ಆಗುತ್ತೆ. ಇದೊಂದು ಸಂಭವನೀಯ ಉತ್ತರಗಳು, ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್. ಓಕೆ, ಬರುತ್ತೆ UPSC ಇಂದ ಕೀ ಆನ್ಸರ್ಸ್ ಬರುತ್ತೆ. ಅದಕ್ಕಿಂತ ಮುಂಚೆ ಒಂದಷ್ಟು ನಿಮಗೆ ಗೊಂದಲಗಳು ಕ್ಲಿಯರ್ ಆಗ್ಲಿ ಅಂತ. ಸೊ ಅದಕ್ಕೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಸಲ UPSC ಅಲ್ಲಿ ಯಾವ್ದಾವ್ದಕ್ಕೆ ಸಬ್ಜೆಕ್ಟ್ ವೈಸ್ ವೇಟೇಜ್ ಕೊಟ್ಟಿದ್ರು ಅಂತ ನೋಡೋಣ. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ, ಓಕೆ, ವಿಜ್ಞಾನ ತಂತ್ರಜ್ಞಾನ 12 ಕ್ವಶನ್ ಬಂದಿತ್ತು. ಪೊಲಿಟಿಯಿಂದ ಆಲ್ಮೋಸ್ಟ್ 20-21 ಕ್ವಶನ್ ಬಂದಿದ್ವು. ಸ್ಪೋರ್ಟ್ಸ್ ಬಗ್ಗೆ ಇದೇ ಫಸ್ಟ್ ಟೈಮ್ ಅವ್ರು ಸ್ಪೋರ್ಟ್ಸ್ ಬಗ್ಗೆ ಸ್ನೇಹಿತರೆ, ನಮ್ಮ ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, ಮತ್ತೆ ಬೇರೆ 1-2-3 ಸ್ಪೋರ್ಟ್ಸ್, ಮತ್ತೆ ಫಾರ್ಮುಲಾ 1 ಬಗ್ಗೆ ಆಗಿರ್ಬೋದು, ಈ ತರ ಸ್ಪೋರ್ಟ್ಸ್ ಬಗ್ಗೆ ಕೇಳೋದು ನಾನು ಲಾಸ್ಟ್ ಒಂದು 4-5 ಇಯರ್ಸ್ ಅಲ್ಲಿ ನೋಡಿದ್ರೆ. ಸೊ ಇದೇ ಫಸ್ಟ್ ಟೈಮ್. ಕ್ರಿಕೆಟ್ ಬಗ್ಗೆ ಕೇಳೋದು ಕೂಡ ಫಸ್ಟ್ ಟೈಮ್. ನೆಕ್ಸ್ಟ್ ಎಕಾನಮಿ ಬಂದು 14 ಕ್ವಶನ್ಸ್ ಬಂದಿದೆ. ಮತ್ತೆ ಎನ್ವೈರನ್ಮೆಂಟ್, ಯಾವಾಗ್ಲೂ UPSC ಗೆ ಎನ್ವೈರನ್ಮೆಂಟ್ ಇಸ್ ಪರಿಸರ ವಿಜ್ಞಾನ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಫೇವರೇಟ್ ಸಬ್ಜೆಕ್ಟ್. ಯಾವಾಗ್ಲೂ ಇರುತ್ತೆ. 15+ ಕ್ವಶನ್ಸ್ ಯಾವಾಗ್ಲೂ ಇರುತ್ತೆ. ಓಕೆ, ಆರ್ಟ್ ಅಂಡ್ ಕಲ್ಚರ್ ಇಂದ 5 ಕ್ವಶನ್ ಬಂದಿತ್ತು ಅಷ್ಟೇ. ಹಿಸ್ಟ್ರಿಯಿಂದ 15 ಕ್ವಶನ್ ಬಂದಿತ್ತು. ಜಿಯೋಗ್ರಫಿಯಿಂದ 13 ಕ್ವಶನ್ ಬಂದಿತ್ತು. ಮ್ಯಾಕ್ಸಿಮಮ್ ಪೊಲಿಟಿಯಿಂದ, ಇವನ್ ಲಾಸ್ಟ್ ಇಯರ್ ಕೂಡ ಪೊಲಿಟಿ 17, ಅಂದ್ರೆ ನಮ್ಮ ಸಂವಿಧಾನದಿಂದ 17 ಕ್ವಶನ್ ಬಂದಿದ್ವು. ಓಕೆ, ಸೊ ಇವಾಗ ಸರ್, ಈಗ ಕನ್ನಡ ಅಂದ ತಕ್ಷಣ ಸಿಂಪಲ್ ಸರ್. IAS ಎಕ್ಸಾಮ್ ಬರೀತೀರಾ, ಇಲ್ಲಿ ನಿಮಗೆ ಕನ್ನಡ ಇರುತ್ತೆ ಕ್ವಶನ್ಸ್, ಅಥವಾ ಇಂಗ್ಲಿಷ್ ಇರುತ್ತೆ. ಹಿಂದಿ ಮತ್ತೆ ಇಂಗ್ಲಿಷ್ ಇರುತ್ತೆ. ಸೊ ಹಿಂದಿ ಇಂಗ್ಲಿಷ್ ಇದ್ದಾಗ ನೀವು IAS ಎಕ್ಸಾಮ್ಗೆ ನಾನು ಈ ಕ್ವಶನ್ಸ್ ನ ಕನ್ನಡದಲ್ಲಿ ತಂದ್ರೆ ನಿಮ್ಗೆ ಇಟ್ಸ್ ಅ ವೇಸ್ಟ್ ಆಫ್ ಥಿಂಗ್. ಅರ್ಥ ಮಾಡ್ಕೊಳ್ಳಿ. ನೀವು IAS ಬರಿತಾ ಇದ್ದೀರಾ, ಕನ್ನಡ ಇಂಗ್ಲಿಷ್ ಅಲ್ಲೇ ಓದ್ಕೋಬೇಕು. ಯಾಕಂದ್ರೆ ನೀವು ಕನ್ನಡದಲ್ಲಿ ಬರಿಬಹುದು, ಮೇನ್ಸ್ ಎಕ್ಸಾಮ್ ಕನ್ನಡದಲ್ಲಿ ಬರಿಬಹುದು. ಬಟ್ ಇಲ್ಲಿ ಏನಂತಂದ್ರೆ ಪ್ರಶ್ನೆ ಮಾತ್ರ ಇಂಗ್ಲಿಷ್ ಅಥವಾ ಹಿಂದಿಲೇ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಹಾಗಾಗಿ ಸ್ವಲ್ಪ ಅಟ್ಲೀಸ್ಟ್ ಕ್ವಶನ್ಸ್ ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇರಬೇಕು. ಅಟ್ಲೀಸ್ಟ್ ಇಂಗ್ಲಿಷ್ ಅಲ್ಲಿ ಕ್ವಶನ್ ಅಥವಾ ಹಿಂದಿಲಿ ಕ್ವಶನ್ ಓದಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಸ್ಟಾರ್ ನಿಮ್ಗೆ ಇಂಗ್ಲಿಷ್ ಬರಲೇಬೇಕಾಗತ್ತೆ. ಓಕೆ, ನಿಮ್ ಇಂಗ್ಲಿಷ್ ಬರಿದೋದ್ರು ಕೂಡ ಕನ್ನಡದಲ್ಲಿ ಬರೆದ್ರು, ಇಂಟರ್ವ್ಯೂ ಕೂಡ ಕನ್ನಡದಲ್ಲಿ ಕೊಟ್ರು, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮಾತ್ರ ಇಂಗ್ಲಿಷ್ ಮತ್ತೆ ಹಿಂದಿಲೇ ಇರುತ್ತೆ. ಹಾಗಾಗಿ ಇಂಗ್ಲಿಷ್ ಅಲ್ಲೇ ತಂದಿದ್ದೀನಿ ಕ್ವಶನ್ಸ್ ನ ಇಲ್ಲಿ. ಓಕೆ, ನೋಡಿ ಕ್ವಶನ್ಸ್ ಇಂಗ್ಲಿಷ್ ಅಲ್ಲೇ ಇದೆ ನಿಮ್ಗೆ. ಬಟ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ ಫೈನ್. ಮತ್ತೆ KS ಪ್ರಿಪೇರ್ ಆಗ್ತೀರಾ, ಬೇರೆ ಬೇರೆ ಎಕ್ಸಾಮ್ಗೆ ವೇಟೇಜ್ ಹೆಂಗಿರುತ್ತೆ ನೋಡಿ. ಡಿಫಿಕಲ್ಟಿ ಲೆವೆಲ್ ನೋಡ್ರಿ ಸರ್, ಇದನ್ನ ಯೂಶಲಿ IAS ಆಸ್ ಯೂಶುವಲ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ವಿಲ್ ಕಮ್. ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತಂದ್ರೆ ಅವನು ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 30 ಕ್ವಶನ್ ಹತ್ತತ್ರ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾಗಿತ್ತು ಓದಿದ್ರೆ. ಇನ್ ಬೇರೆ ಎಲ್ಲ ಇದೆಯಲ್ಲ, ನಿಮ್ಮ ಒಂದು ನಾಲೆಡ್ಜ್ ಮತ್ತೆ ಟ್ರಯಲ್ ಅಂಡ್ ಎರರ್, ಅಂದ್ರೆ ಎಲಿಮಿನೇಷನ್ ಮೆಥಡ್ ಇಂದ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಆಪ್ಷನ್ ನಲ್ಲಿ ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ಸೊ 30 ಡೈರೆಕ್ಟ್ ಇತ್ತು. ಆಸ್ ಯೂಶುವಲ್ ಲಾಸ್ಟ್ 4-5 ವರ್ಷಕ್ಕೆ ಹೋದ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಅನ್ಸುತ್ತೆ. ಅಂದ್ರೆ ಏನಂತ ಹೇಳ್ಬೋದು, ಮಾಡರೇಟ್ ಟು ಡಿಫಿಕಲ್ಟಿ ಲೆವೆಲ್ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಓಕೆ, ನಾವು ಇಲ್ಲಿ ಕಟ್ ಆಫ್ ಬಗ್ಗೆ ಈಗಲೇ ಮಾತಾಡೋದು ಬೇಡ, ಫಸ್ಟ್ ಕ್ವಶನ್ ಪೇಪರ್ ಅನಲೈಸ್ ಮಾಡೋಣ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಾಯ್ನ್ ಆಗ್ಬೋದು. ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IAS ಗೆ ಏನ್ ನಿಮ್ಗೆ ಪರ್ಸನಲ್ ಗೈಡ್ ಬೇಕು, ನಮ್ಮ ಪುನೀತ್ ಫೋರಂ ಇಂದ ಎಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಬರೆಯೋರ್ಗೆ ನಾವು ಕೊಡ್ತೀವಿ. ಮೇಲ್ ID ಕೂಡ ಇದೆ, ಅದಕ್ಕೂ ಅಥವಾ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಮೆಸೇಜ್ ಮಾಡ್ಬೋದು. ಫೈನ್ ಸರ್, ಡೈರೆಕ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು. ಫಸ್ಟ್ ಕ್ವಶನ್ ನೋಡಿ. ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವಯೋಲೇಟ್ಸ್, ಅಂದ್ರೆ ಭಾರತದ ಸಂವಿಧಾನದಲ್ಲಿ ನಾವೇನು ಆಸ್ತಿ, ವೆಲ್ತ್ ಅಂತಂದ್ರೇನು ಒಂದು ದುಡ್ಡು ಹಣಕಾಸು ಒಬ್ಬನ ಹತ್ರ ಕೂಡ್ಕೊಳ್ಳೋದು, ಒಬ್ಬನ ಹತ್ರನೇ ಒಂದ್ ಕಡೆ ಇದ್ರೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಒಂದೇ ಕಡೆ ಜಮಾ ಆಗೋದು, ಅದು ಏನ ವಯೋಲೇಟ್ ಮಾಡುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತ ಕೇಳಿದ್ದಾನೆ. ದ ರೈಟ್ ಟು ಈಕ್ವಾಲಿಟಿ, ಅಂದ್ರೆ ಸಮಾನತೆನ ಅದು ವಯೋಲೇಟ್ ಮಾಡುತ್ತೆ. ಓಕೆ, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಇದು ವಯೋಲೇಟ್ ಮಾಡುತ್ತೆ. ದ ರೈಟ್ ಟು ಫ್ರೀಡಮ್ ವಯೋಲೇಟ್ ಮಾಡುತ್ತೆ. ಕಾನ್ಸೆಪ್ಟ್ ಆಫ್ ವೆಲ್ಫೇರ್, ಅಂದ್ರೆ ಫ್ರೀಡಮ್ ಅಂದ್ರೆ ಸ್ವತಂತ್ರನ ವಯೋಲೇಟ್ ಮಾಡುತ್ತೆ ಈ ಒಂದು ಒಬ್ಬನ ಹತ್ರ ಇದ್ರೆ ಅಂತ ಹೇಳಿದ್ದಾನೆ. ರೈಟ್ ಆನ್ಸರ್ ಯಾವುದು ನೋಡ್ರ, ಕಾನ್ಸೆಪ್ಟ್. ಈ ಆಲ್ ಆರ್ ಕಾನ್ಸೆಪ್ಟ್ ದೀಪಕ್ ಕೇಳಿದ್ದಾನೆ. ದ ರೈಟ್ ಆನ್ಸರ್ ಆಪ್ಷನ್ ಬಿ ಸ್ನೇಹಿತರೆ. ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ರಾಜ್ಯ ನಿರ್ದೇಶಕ ತತ್ವಗಳು. ರೈಟ್ ಟು ಈಕ್ವಾಲಿಟಿಗೆ ವೆಲ್ತ್, ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸರ್. ಅಂಬಾನಿ ಅದಾನಿ ತಗೊಳ್ಳಿ. ಅಂಬಾನಿ ಅದೇ ದುಡ್ಡು ಕೂಡ್ಕೊಂಡು ಹೋಗ್ತಾ ಇಲ್ವಾ, ಬಡವ್ರು ಆಗ್ತಾರೋ, ಶ್ರೀಮಂತ ಆಗ್ತಾ ಹೋಗ್ತಿಲ್ವಾ. ಸೊ ಇಲ್ಲಿ ಏನ್ ಅರ್ಥ ಗೊತ್ತಾ, ಈಗ ಈಗ ಸಮಾನತೆಯ ಒಂದು ನಮ್ಮ ಫಂಡಮೆಂಟಲ್ ರೈಟ್ ಅಲ್ಲಿ ಸಮಾನತೆ ಇದೆ, ಆದ್ರೂ ಕೂಡ ರಿಸರ್ವೇಶನ್ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಮೇಲ್ ತರಕ್ಕೋಸ್ಕರ ಅಲ್ವಾ.
ಕೆಳಗಿರೋರ್ನ ಮೇಲ್ ತರಕ್ಕೋಸ್ಕರ. ಹಾಗಂತ ಇದು ಸಾಮಾನ್ಯತೆಗೆ ವಿರುದ್ಧ ಅಂತಲ್ಲ. ಅದಕ್ಕೆ ನಾವು ಸಂವಿಧಾನ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು. ಇಲ್ಲಿ ನಮ್ಮ ಆರ್ಟಿಕಲ್ 39ನೇದು ಹೇಳುತ್ತೆ ಸರ್, ಏನಂತ ಹೇಳುತ್ತೆ ಗೊತ್ತಾ? ಸ್ಟೇಟ್ ಶೆಲ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಟ್ ಪಾಲಿಸೀಸ್ ಟುವರ್ಡ್ಸ್ ಸೆಕ್ಯೂರಿಂಗ್ ಅಂತ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದ ಸ್ಟೇಟ್ ಅಂದ್ರೆ ನಮ್ಮ ರಾಜ್ಯ ಅಂದ್ರೆ ನಮ್ಮ ರಾಷ್ಟ್ರ ಅಂತ ಅರ್ಥ. ಸ್ಟೇಟ್ ಅನ್ನೋದಕ್ಕೆ ಒಂದೊಂದ್ ಕಡೆ ರಾಜ್ಯ ಅಂತ ಅರ್ಥ ಕೊಡುತ್ತೆ, ಒಂದೊಂದ್ ಕಡೆ ರಾಷ್ಟ್ರ ಅಂತ ಅರ್ಥ ಕೊಡುತ್ತೆ. ಓಕೆ, ಶೆಲ್ ಅವಾಯ್ಡ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್. ಸ್ವಲ್ಪ ಜನ ಕೈಲಿ ಈ ಒಂದು ಹಣಕಾಸು ಕೂತ್ಕೊಳ್ಳೋದು, ಜಮಾ ಆಗೋದನ್ನ ಸ್ಟೇಟ್ ಅಂದ್ರೆ ಅಂತ ಪಾಲಿಸೀಸ್ ತಂದು ನಮ್ಮ ರಾಷ್ಟ್ರ ಏನ್ ಮಾಡ್ಬೇಕು, ಅದನ್ನ ತರಬೇಕು ಅನ್ನೋದು ಹೇಳುತ್ತೆ. ಸೊ ಇದು ಏನು ವೈಲೇಟ್ ಮಾಡುತ್ತೆ ಹಾಗಾದ್ರೆ? DPSP ನ ವೈಲೇಟ್ ಮಾಡುತ್ತೆ. ಓಕೆ, ಫಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಾಟ್ ಇಸ್ ದ ಪೊಸಿಷನ್ ಆಫ್ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ? ಓಕೆ, ಪ್ರಾಪರ್ಟಿ ಅಂತಂದ್ರೆ ನಮ್ಮ ಒಂದು ಖಾಸಗಿ ಒಂದು ಆಸ್ತಿ ಹಕ್ಕು ಬಗ್ಗೆ ಮಾತಾಡ್ತಾ ಇದೆ. ಅದು ಏನಿದೆ ನಮ್ಮ ಆಸ್ತಿ ಹಕ್ಕು? ಮೊದಲು ಏನಾಗಿತ್ತು, ಅದು ಫಂಡಮೆಂಟಲ್ ರೈಟ್ ಆಗಿತ್ತು ಅಲ್ವಾ? ಆಮೇಲೆ ತೆಗ್ದಾಕಿದ್ರು ಅಲ್ವಾ, 31 ಆರ್ಟಿಕಲ್ ತೆಗ್ದಾಕಿ 300A ಆರ್ಟಿಕಲ್ಗೆ ಹಾಕಿದ್ರು, 300A ಆರ್ಟಿಕಲ್ಗೆ ಹಾಕಿದ್ರು. ಹಾಗಾದ್ರೆ ಸೊ ಆಪ್ಷನ್ ನೋಡೋಣ ಬನ್ನಿ. ಲೀಗಲ್ ರೈಟ್ ಅವೈಲಬಲ್ ಟು ಸಿಟಿಸನ್ಸ್ ಓನ್ಲಿ ಅಂದ್ರೆ ಕಾನೂನು ಆದ ಒಂದು ಹಕ್ಕು ಅಂತಿದೆ. ಲೀಗಲ್ ರೈಟ್ ಅವೈಲಬಲ್ ಟು ಎನಿ ಪರ್ಸನ್. ಸಿಟಿಸನ್ಸ್ ಅಂದ್ರೆ ಭಾರತೀಯ ನಾಗರಿಕ. ಎನಿ ಪರ್ಸನ್ಸ್ ಅಂದ್ರೆ ಹೊರಗೆ ದೇಶ ಬಂದವರೆಗೂ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಕ್ವಶನ್ಸ್ ಆಪ್ಷನ್ಸ್ ಎಲ್ಲ ನಿಮ್ಗೆ ಒಂಥರ ಕನ್ಫ್ಯೂಷನ್ ಇರುತ್ತೆ, ಅಥವಾ ಎಲ್ಲ ಸರಿ ಅಂತ ಅನಿಸ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ UPSC. ಓಕೆ, ನೆಕ್ಸ್ಟ್ ಬನ್ನಿ. ಫಂಡಮೆಂಟಲ್ ರೈಟ್ ಅವೈಲಬಲ್ ಟು ಸಿಟಿಸನ್ಸ್ ಓನ್ಲಿ, ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್ ಅಂತಿದೆ. ಅಂದ್ರೆ ಇದು ಒಂದು ಕಾನೂನು, ಭಾರತೀಯ ನಾಗರಿಕರಿಗೆ ಹಕ್ಕು. ಇದು ಕಾನೂನು ಹಕ್ಕು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ. ಇದು ಫಂಡಮೆಂಟಲ್ ರೈಟ್ ಸಾಧ್ಯನೇ ಇಲ್ಲ. ನಾವ್ ಈಗ ತಾನೇ ಹೇಳಿದ್ವಿ ತೆಗ್ದಾಕಿದ್ವಿ ಅಂತ ಅಲ್ವಾ? ಹೌದು. ಸೊ ಇದು ಸಾಧ್ಯನೇ ಇಲ್ಲ. ನೈದರ್ ಫಂಡಮೆಂಟಲ್ ನಾರ್ ಲೀಗಲ್ ರೈಟ್. ಇಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್? ತುಂಬಾ ಜನ ಲೀಗಲ್ ರೈಟ್ ಅವೈಲಬಲ್ ಟು ಸಿಟಿಸನ್ ಅಂತ ಆಗ್ತೀರಾ. ತಪ್ಪು ಸರ್. ಆಕ್ಚುಲಿ ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್. ನಮ್ಮ 300A ಇದೆ ಅಂತಂದ್ರೆ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ನಮ್ಮ ಸಂವಿಧಾನದಲ್ಲಿದೆ, ಕಾನ್ಸ್ಟಿಟ್ಯೂಷನಲ್ ಅಲ್ವಾ? ಫಂಡಮೆಂಟಲ್ ರೈಟ್ ಆಗಕ್ ಸಾಧ್ಯ ಇಲ್ಲ. ಸೊ ಇದು ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್. ಕಾನೂನು ಇದಕ್ಕೆ ಸಪರೇಟ್ ಆಗಿ ಕಾನೂನು ಮಾಡಿಲ್ಲ ಆಸ್ತಿಗೆ. ನಮ್ಮ ಆರ್ಟಿಕಲ್ 330A ಪ್ರಕಾರ ಇದು ಮಾತಾಡುತ್ತೆ. ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, 300A ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೀಡ್ಸ್ ಅಂಡರ್ ದ ಪರ್ಸನ್ ನಾಟ್ ಡಿಪ್ರೈವ್ಡ್ ಆಫ್ ಪ್ರಾಪರ್ಟಿ ಸೇವ್ ಬೈ ಅಥಾರಿಟಿ ಆಫ್ ಲಾ, ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ಸೇವ್ ಬೈ ಅಥಾರಿಟಿ ಆಫ್ ಲಾ ಅಂತಿದೆ. ಅಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಸ್ ವೆಲ್ ಆಸ್ ಹ್ಯೂಮನ್ ರೈಟ್ ಅಷ್ಟೇ. ಓಕೆ, ಇದೊಂದು ಕಾನ್ಸ್ಟಿಟ್ಯೂಷನ್ ರೈಟ್ ಆಸ್ ವೆಲ್ ಆಸ್ ಹ್ಯೂಮನ್ ರೈಟ್. ಸೊ ಹಾಗಾಗಿ ಏನಾಗುತ್ತೆ ಸರ್ ಆಪ್ಷನ್? ನೈದರ್ ಫಂಡಮೆಂಟಲ್ ಅಂದ್ರೆ ಇದು ಫಂಡಮೆಂಟಲ್ ರೈಟ್ ಅಲ್ಲ, ಲೀಗಲ್ ಕಾನೂನು ಅಲ್ಲ. ಇದೊಂದು ಕಾನ್ಸ್ಟಿಟ್ಯೂಷನ್ ಹಕ್ಕು ಅಂದ್ರೆ ಸಾಂವಿಧಾನಿಕ ಹಕ್ಕು, ಮತ್ತೆ ಒಂದು ಮಾನವನ ಹಕ್ಕು ಇದು. ಓಕೆ, ಪ್ರಾಪರ್ಟಿ ಇನ್ ಇಂಡಿಯಾ, ರೈಟ್ ಟು ಪ್ರಾಪರ್ಟಿ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, ಇಲ್ಲಿ ಸಿ ನಮ್ಮ UPSC ಬರೋ ತನಕ ತುಂಬಾ ಇನ್ಸ್ಟಿಟ್ಯೂಷನ್ ನಿಮ್ಗೆ ಕೀ ಆನ್ಸರ್ ಕೊಟ್ಟಿರ್ತಾರೆ. ಬಟ್ ಕೀ ಆನ್ಸರ್ ಗಿಂತ ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋದು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಜೊತೆಗೆ ಏನು ಅಂತಂದ್ರೆ UPSC ಬಂದಾಗ ಇಲ್ಲಿ ಒಂದಷ್ಟು 10 to 20% ಆನ್ಸರ್ಸ್ ನಾವು ಕೊಟ್ಟಿರೋದು ಕೂಡ ತಪ್ಪಾಗಿರುತ್ತೆ. ಬಟ್ ನಾವು ಅನಲೈಸ್ ಮಾಡಿ ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26 ಜನವರಿ 1950. ಅಂದ್ರೆ ನಾವು ಸಂವಿಧಾನದ ಸ್ಟೇಟಸ್ ಏನಾಯ್ತು ಸರ್? ನಾವು 26 ಜನವರಿ 1950ಕ್ಕೆ ನಾವು ಸಂವಿಧಾನ ಒಪ್ಕೊಳ್ತೀವಿ, ಗಣರಾಜ್ಯೋತ್ಸವ ಮಾಡ್ತೀವಿ. ಹಾಗಾದ್ರೆ ಏನು ಆಪ್ಷನ್ಸ್ ನೋಡೋಣ ಬನ್ನಿ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಿದೆ. ಓಕೆ, ಅಂದ್ರೆ ಪ್ರಜಾಪ್ರಭುತ್ವದ ಗಣರಾಜ್ಯ ಅಂತಿದೆ. ಎ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇದೆ, ಎ ಸಾವರಿನ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇದೆ, ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇದೆ. ಸಿ ಸಾವರಿನಿಟಿ ಅಂದ್ರೆ ಸಾರ್ವಭೌಮತ್ವ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನಮ್ದು ಏನು ಸಾರ್ವಭೌಮ ಅಂತಂದ್ರೇನು? ನಾವು ನಮಗೆ ಇಂಡಿಪೆಂಡೆಂಟ್, ಯಾರ ಕೈಯಿಂದ ಕಂಟ್ರೋಲ್ ಮಾಡ್ತಾ ಇಲ್ಲ ಬೇರೆ ಕಡೆಯಿಂದ. ನಮ್ಮ ಒಂದು ಏನನ್ನ ಡಿಸಿಷನ್ ನಾವೇ ತಗೋತೀವಿ, ನಮ್ಮ ಮೇಲೆ ಯಾರೋ ಹೊರ ದೇಶದವ್ರು ಮಾಡ್ತಿಲ್ಲ. ಸೊ ಹಾಗಾಗಿ ನಾವು ಸಾರ್ವಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಗ್ತೀವಿ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಸೋಷಿಯಲಿಸ್ಟ್ ಹೌದು ಇದೆ ಸರ್, ಬಟ್ ಇಲ್ಲಿ ಡೇಟ್ ನೋಡಿ 1950 ಕೊಟ್ಟಿರೋದು. ಹಾಗಾಗಿ ಈ ಸೋಷಿಯಲಿಸ್ಟ್, ಸಮಾಜವಾದ, ಜಾತ್ಯತೀತ ಅಂತಕ್ಕಂಥ ವರ್ಡ್ಗಳು ನಾವು 42ನೇ ತಿದ್ದುಪಡಿಯಲ್ಲಿ ಸೇರಿಸ್ತೀವಿ ಅಲ್ವಾ? 1950 ಇರ್ಲಿಲ್ಲ ಅದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಮೀನ್ಸ್ ಏನು? ನಮ್ಮ ಸಾಂವಿಧಾನಿಕ ಗೌರ್ಮೆಂಟ್ ಅಂದ್ರೆ ಏನು ಅಂತ ಕೇಳಿದ್ರು. ನೋಡ್ದಾ? ಆಲ್ ಆರ್ ಡೀಪ್ ಕ್ವಶನ್ ಅಂಡ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಅಷ್ಟೇ, ಸಿಂಪಲ್. ಆಪ್ಷನ್ಸ್ ನೋಡೋಣ ಬನ್ನಿ. A representative government of a nation with federal structure, a government whose head enjoys nominal power ಅಂತಿದೆ. ಫಸ್ಟ್ ಆಪ್ಷನ್ ಅರ್ಥ ಮಾಡ್ಕೋಣ. A representative government of a nation with federal structure ಅಂದ್ರೆ ಒಂದು ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಇದೆ, ಸರ್ಕಾರ ಇದೆ, ವಿತ್ ಫೆಡರಲ್ ಸ್ಟ್ರಕ್ಚರ್ ಅಂದ್ರೆ ಸಂಯುಕ್ತ ವ್ಯವಸ್ಥೆ ಇದೆ. ಓಕೆ, ಎ ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ನಾಮಿನಲ್ ಪವರ್ ಅಂದ್ರೆ ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ದಾನೆ? ಹೆಡ್ ಅಂತಂದ್ರೆ ಗೌರ್ಮೆಂಟ್ ನ ಸರ್ಕಾರದ ಒಬ್ಬ ಹೆಡ್ ಏನಿರ್ತಾನೆ,
ನಾಯಕ ಅವನು ನಾಮಿನಲ್ ಪವರ್ ನ ಅಂದ್ರೆ ಕಂಪ್ಲೀಟ್ ಪವರ್ ಅವನು ಎಂಜಾಯ್ ಮಾಡ್ತಾನೆ ಅಂತಿದೆ. ಆಗಿದ್ಯಾ ನಮ್ದ್ರಲ್ಲಿ? ಸಾಧ್ಯನೇ ಇಲ್ಲ ಅಲ್ಲ ಸರ್, ಅಲ್ವಾ? ಇದು ಕಾರಣ ಆಯ್ತು. ಎ ಗೌರ್ಮೆಂಟ್ ಹೂ ಸೆಡ್ ಎಂಜಾಯ್ಸ್ ರಿಯಲ್ ಪವರ್ ಎಂಜಾಯ್ ಮಾಡ್ತಾನೆ ಅಂತಿದೆ. ಗೌರ್ಮೆಂಟ್ ಹೆಡ್ ರಿಯಲ್ ಪವರ್ ಎಂಜಾಯ್ ಮಾಡ್ತಾನೆ, ಬಟ್ ಸಂವಿಧಾನಿಕ ಗೌರ್ಮೆಂಟ್ ಅಂದ್ರೆ ಏನು ಅಂತ ಎಕ್ಸಾಮ್ ಕೊಟ್ಟಿರೋದು, ಕ್ವಶನ್ ಕೊಟ್ಟಿರೋದು. ಹಾಗಾಗಿ ಇದು ಕೂಡ ತಪ್ಪು. ಹೇಳ್ತೀನಿ ಏನಕ್ಕೆ ಅಂತ. ಎ ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನಮ್ಮ ಸರ್ಕಾರ ತನ್ನದೇ ಆದ ವ್ಯಾಪ್ತಿಲಿ, ನಮ್ಮ ಸಾಂವಿಧಾನಿಕ ಸರ್ಕಾರ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಏನ್ ಕೇಳಿದ್ದಾನೆ? 4ನೇ ಕ್ವಶನ್, ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಸಾಂವಿಧಾನಿಕ ಸರ್ಕಾರ. ಅಂದ್ರೆ ಸಂವಿಧಾನ ನಮ್ಮ ಒಂದು ಲಿಮಿಟ್ ಕೊಟ್ಟಿದೆ ಅಲ್ಲ ಸರ್, ಇದನ್ನ ಮಾಡಿ ಇದನ್ನ ಮಾಡಬೇಡಿ ಅಂತ ಲಿಮಿಟ್ ಕೊಟ್ಟಿದೆ ಸರ್ಕಾರಕ್ಕೆ. ಹಾಗಾಗಿ ಸಾಂವಿಧಾನಿಕ ಗೌರ್ಮೆಂಟ್ ಅಂದ್ರೆ ಎ ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ಇಂಡಿಯಾ ದ ಟರ್ಮ್ ಹಲ್ಬಿ ಓ ಕೂಹಿ ಪರ್ಟೈನ್ ಟು, ಅಂದ್ರೆ ಇದು ಯಾವ್ದಕ್ ಸಂಬಂಧಪಟ್ಟಿದೆ ನಮ್ಮ ಇಂಡಿಯಾದಲ್ಲಿ ಅಂತ ಕೇಳಿದ್ದಾನೆ. ಇದೊಂದು ಡ್ಯಾನ್ಸ್ ಫಾರ್ಮ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದೊಂದು ಡ್ಯಾನ್ಸ್ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು ಅಂತ ಕೊಟ್ಟಿದ್ದಾನೆ. ಪ್ರೀಹಿಸ್ಟರಿಕ್ ಕೇವ್ ಪೇಂಟಿಂಗ್ ಅಂತ ಕೊಟ್ಟಿದ್ದಾನೆ. ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾನೆ. ಸೊ ರೈಟ್ ಆನ್ಸರ್ ಇದು ಹಲ್ಬಿ ಹೋ ಕೂಯಿ ಅಂತಕ್ಕಂಥದ್ದು ಒಂದು ಟ್ರೈಬಲ್ ಲ್ಯಾಂಗ್ವೇಜ್ ಸರ್. ಇದೊಂದು ಟ್ರೈಬಲ್ ಲ್ಯಾಂಗ್ವೇಜ್. ನಾವು ಈಸ್ಟೋ ಇಂಡಿಯೋ ಆರಿಯನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಕಡೆ ಒಡಿಯಾ, ಮರಾಠಿ ಅಲ್ಲಿಗೂ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ ಇದು. ಸೊ ಇದೊಂದು ಟ್ರೈಬಲ್ ಲ್ಯಾಂಗ್ವೇಜ್. ತುಂಬಾ ಜಾಸ್ತಿ ಡೀಪ್ ಹೋಗೋದು ಬೇಡ, ಇದೊಂದು ಟ್ರೈಬಲ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಭಾರತ ರತ್ನ ಅಂಡ್ ಪದ್ಮ ಅವಾರ್ಡ್ಸ್. ವೆರಿ ಇಂಪಾರ್ಟೆಂಟ್. ಭಾರತ ರತ್ನ ಮತ್ತೆ ಪದ್ಮ ಅವಾರ್ಡ್ಸ್ ಬಗ್ಗೆ ಕೇಳಿದ್ದಾನೆ. ಓಕೆ, ಆಪ್ಷನ್ 1, 2, 3 ಇದೆ, ಬನ್ನಿ. ಭಾರತ ರತ್ನ ಅಂಡ್ ಪದ್ಮ ಅವಾರ್ಡ್ಸ್ ಆರ್ ಟೈಟಲ್ ಅಂಡರ್ ದ ಆರ್ಟಿಕಲ್ 18 of 1 of the Constitution of India ಅಂತಿದೆ. ಓಕೆ, ಪದ್ಮ ಅವಾರ್ಡ್ಸ್ ವಿಚ್ ವರ್ ಇನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 1954 ವರ್ ಸಸ್ಪೆಂಡೆಡ್ ಓನ್ಲಿ ಒನ್ಸ್. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಾರತ ರತ್ನ ಪದ್ಮ ನಮ್ಮ ಅವಾರ್ಡ್, ಪದ್ಮ ಅಂದ್ರೆ ಪದ್ಮ ವಿಭೂಷಣ, ಪದ್ಮಭೂಷಣ ಇವೇನಿದೆ, ಪದ್ಮಶ್ರೀ, ಇದೆಲ್ಲ ಪದ್ಮ ಅವಾರ್ಡ್ಸ್ ಅಡ್ಡಿಗೆ ಬರುತ್ತೆ. ಓಕೆ, ಯಾವ್ದು ಸರ್? ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತೆ ಪದ್ಮಶ್ರೀ ಈ 3 ಸೇರಿ ಪದ್ಮ ಅವಾರ್ಡ್ಸ್ ಅಂತ. ಇದು 18ನೇ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಪದ್ಮ ಅವಾರ್ಡ್ಸ್ ವಿಚ್ ವರ್ ಇನ್ಸ್ಟಿಟ್ಯೂಟ್ ಇನ್ ದಿ ಇಯರ್ 1954 ಆಗಿದೆ. ಒಂದ್ಸಲ ಮಾತ್ರ ಇದನ್ನ ತೆಗ್ದಾಕಿದೀವಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ದ ನಂಬರ್ ಆಫ್ ಭಾರತ ರತ್ನ ಅವಾರ್ಡ್ಸ್ ಇಸ್ ರೆಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ 5 ಇನ್ ಪರ್ಟಿಕ್ಯುಲರ್. ಅಂದ್ರೆ ಒಂದ್ ವರ್ಷದಲ್ಲಿ 5 ಜನಕ್ಕೆ ಕೊಡಬಹುದು ಅಂತ ಹೇಳ್ತಾ ಇದೆ. ಯಾವ ಕರೆಕ್ಟ್ ಸ್ಟೇಟ್ಮೆಂಟ್? ಇಲ್ಲಿ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಇಲ್ಲ ನೋಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೀವರ್ಡ್. ನಾಟ್ ಕರೆಕ್ಟ್ ಅಂತ ಕೇಳಿದಾನೆ. ಯಾವುದು ನಾಟ್ ಕರೆಕ್ಟ್ ಅಂತ ಅರ್ಥ ಆಯ್ತಾ? ಯಾವುದು ನಾಟ್ ಕರೆಕ್ಟ್? ಇಲ್ಲಿ ಆಪ್ಷನ್ 2 ಮತ್ತೆ 3 ಇಸ್ ನಾಟ್ ಕರೆಕ್ಟ್. ಯಾಕೆ ಅಂದ್ರೆ ಒಂದು ಕರೆಕ್ಟ್ ಸರ್. ಸಿ, ನಮ್ಮ ಆರ್ಟಿಕಲ್ 18ನೇದು ಏನ್ ಹೇಳ್ತಾ ಅಂದ್ರೆ ಒಂದಷ್ಟು ಬಿರುದು ರದ್ದತಿ ಬಗ್ಗೆ ಮಾತಾಡುತ್ತೆ. ಬಿರುದು ರದ್ದತಿ ಅಂತಂದ್ರೆ ಏನು ಗೊತ್ತಾ? ಈಗ ಪದ್ಮಶ್ರೀ, ಭಾರತ ರತ್ನ ಇವೆಲ್ಲ ಇದೆಯಲ್ಲ, ಇದನ್ನ ನಾವು ಒಂದು ಸಾಮಾಜಿಕವಾಗಿ ಒಂದು ಇದನ್ನ ಬಿರುದು ಅಂತ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಇದ್ರಿಂದ ನಮ್ಮ ಹೆಸರಿಂದ ಇದನ್ನ ಹಾಕೋಬಾರ್ದು, ಭಾರತ ರತ್ನ ಅಂತ ಹಾಕೋಬಾರ್ದು ನಾವು. ಓಕೆ, ನಾವ್ ಹಾಕೋಬಾರ್ದು, ನಾವೇ ಹಾಕೋಬಾರ್ದು. ಓಕೆ, ಬಟ್ ಇಲ್ಲಿ ಆರ್ಟಿಕಲ್ 18 ಏನ್ ಹೇಳುತ್ತೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ರಾವ್ ಬಹದ್ದೂರ್ ಈ ತರದ್ದು ಈಗ ಮಿಲಿಟರಿಲಿ ಕೊಡ್ತಕ್ಕಂತ ಮೇಜರ್ ಆಗಿರ್ಬೋದು, ಭಾರತ ರತ್ನ, ಇದನ್ನ ನಾವು ಒಂದ್ ರೀತಿ ಬಿರುದು ಅಂತ ನಾವು ಅನ್ಕೊಳಂಗಿಲ್ಲ. ಇದು 18ನೇ ಆರ್ಟಿಕಲ್ ಅಲ್ಲಿ ಒಂದಲ್ಲಿ ಹೇಳುತ್ತೆ. ಆದ್ರೆ ಇದು ಬೇರೆ ಟೈಟಲ್ ನ ಅಬಲಿಷ್ ಮಾಡುತ್ತೆ. ಅಂದ್ರೆ ರಾವ್ ಬಹದ್ದೂರ್ ರಾಜಾದಿರಾಜ ನಾವು ಅವಾಗಿತ್ತಲ್ಲ ಅಂತದ್ನೆಲ್ಲ ತೆಗ್ದಾಕತ್ತೆ. ಯಾಕಂದ್ರೆ ನಾವೆಲ್ಲ ಒಂದೇ, ಇವಾಗ ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಯಾವುದೇ ಆದ ರಾಜರ ರಾಷ್ಟ್ರ ಅಲ್ಲ, ಇದು ಅಬಾಲಿಷ್ ಮಾಡುತ್ತೆ. ಆದ್ರೆ ಈ ಪದ್ಮಶ್ರೀ, ರತ್ನ ಮತ್ತೆ ಮಿಲಿಟರಿ ಕೊಡ್ತಕ್ಕಂಥದ್ದು ಇದು ಅವಾರ್ಡ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ 18ನೇ ಇರತಕ್ಕಂಥ ವಿಧಿ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನು ಅಂದ್ರೆ ಪದ್ಮಶ್ರೀ ಮತ್ತೆ ಈ ಭಾರತ ರತ್ನ ಇದೆಯಲ್ಲ 1954ರಲ್ಲಿ ಆಯ್ತು, ಬಟ್ ಇದನ್ನ ಒಂದ್ಸಲಿನೂ ಕೂಡ ತೆಗ್ದಾಕಿಲ್ಲ. ಹಾಗಾಗಿ ಆಪ್ಷನ್ 2 ತಪ್ಪಾಗುತ್ತೆ. ಓಕೆ, ಆಪ್ಷನ್ 2 ತಪ್ಪ. ಇಲ್ಲಿ ಒನ್ಸ್ ಸಸ್ಪೆಂಡೆಡ್ ಅಂತಿದೆ, ಹಾಗಾಗಿ ತಪ್ಪಾಗುತ್ತೆ. ಮತ್ತೆ 5 ಇನ್ ಇಯರ್ ಅಂತ 5 ಅಲ್ಲ, ಒಂದು ವರ್ಷದಲ್ಲಿ 3 ಜನ ಕೊಡ್ತಾರೆ. ಅದು ಸತ್ತೋಗಿರೋರ್ಗೂ ಕೂಡ ಕೊಡ್ತಾರೆ, ಬದುಕಿರೋರ್ಗೂ ಕೊಡ್ತಾರೆ, ಬಟ್ ಒಂದು ವರ್ಷದಲ್ಲಿ 3 ಜನ ಮ್ಯಾಕ್ಸ್ ಕೊಡ್ತಾರೆ. ಹಾಗಾಗಿ 2 ಆಪ್ಷನ್ ತಪ್ಪು. ನಮ್ಗೆ ಯಾವ್ದು ತಪ್ಪು ಅಂತ ಕೇಳಿದ್ರೆ ಹಾಗಾಗಿ 2, 3 ತಪ್ಪು, ಬಟ್ 1ನೇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನಾವು ನೋಡಿ, ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ನಮ್ಮ ಒಂದು ಮಂತ್ಲಿ, ವೀಕ್ಲಿ ಮಾಡ್ತಾ ಇದ್ವಿ. ಈಗ ಸ್ಟಾಪ್ ಮಾಡಿದೀವಿ. ವೀಕ್ಲಿ ಕರೆಂಟ್ ಅಫೇರ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲೆಲ್ಲ ಕವರ್ ಮಾಡಿದೀನಿ ಸರ್ ಇದನ್ನೆಲ್ಲ. ನೋಡಿ, ಈಗ ಸ್ಟೇಟ್ಮೆಂಟ್ 1 ಏನ್ ಹೇಳ್ತಾರೆ, ಸ್ಟೇಟ್ಮೆಂಟ್ 2 ಇದೆ. ಅಂದ್ರೆ ಇಲ್ಲಿ ಏನಂತ ಇದೆ ಆಪ್ಷನ್ಸ್ ಅಂತಂದ್ರೆ, ಮೊದಲನೆಯ ಹೇಳಿಕೆ, ಎರಡನೇ ಹೇಳಿಕೆ ಅಂತ ಇದು.
both statements are correct and statement 2 is the correct explanation of one statement 1 ಅಂದ್ರೆ ಇದೆರಡು ಕರೆಕ್ಟ್, ಇದಕ್ಕೆ ಎಕ್ಸ್ಪ್ಲನೇಷನ್ ಎರಡನೇದ ಹೇಳಿಕೆ ಕೊಡ್ತಾ ಇದೆ ಅಂತ. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ 1. ಅಂದ್ರೆ ಇದೆರಡು ಕರೆಕ್ಟ್ ಆದ್ರೆ ಎರಡನೇದು ಇದಕ್ಕೆ ಸರಿಯಾದ ಹೇಳಿಕೆ ಅಲ್ಲ, ಕಾರಣ ಅಲ್ಲ ಅಂತ ಹೇಳ್ತಾ ಇದೆ. ಸೊ ಹಿಂಗೆ ಇದು ಕೊಡ್ತಿರೋದು. ಫಸ್ಟ್ ಸ್ಟೇಟ್ಮೆಂಟ್ ಗಳನ್ನ ಓದೋಣ ಬನ್ನಿ. The United Nations Capital Development Fund and Arbor Day Foundation have recently recognized Hyderabad as the 2023 city of the world ಅಂತಿದೆ. ಓಕೆ, ಎರಡನೇ ಹೇಳಿಕೆ ಏನಿದೆ, ಹೈದರಾಬಾದ್ ವಾಸ್ ಸೆಲೆಕ್ಟೆಡ್ ಫಾರ್ ದ ರೆಕಗ್ನೈಸೇಷನ್ ಆಫ್ ಎ ಇಯರ್ ಫಾಲೋಯಿಂಗ್ ಇಟ್ಸ್ ಕಮಿಟ್ಮೆಂಟ್ ಟು ದ ಗ್ರೋ ಅಂಡ್ ಮೇಂಟೈನ್ ಆಫ್ ಅರ್ಬನ್ ಫಾರೆಸ್ಟ್ ಅಂತಿದೆ. ಅಂದ್ರೆ ಸ್ಟೇಟ್ಮೆಂಟ್ 1 ಅಲ್ಲಿ ಹೇಳ್ತಾ ಇದ್ದಾನೆ, ಈ ಅರ್ಬರ್ ಡೇ ಫೌಂಡೇಶನ್ ಇಂದ ಮತ್ತೆ UNCDF ಇಂದ ಈ ಒಂದು ಸಂಸ್ಥೆಯಿಂದ ಹೈದರಾಬಾದ್ 2020 ಟ್ರೀ ಸಿಟಿ ಆಫ್ ದ ವರ್ಲ್ಡ್ ಅಂತ ಇದಕ್ಕೆ ಸಿಕ್ಕಿದೆ. ಭಾರತದಲ್ಲಿ ಇದೊಂದಕ್ಕೆ ಸಿಕ್ಕಿರೋದು. ನಾನು ಹೇಳಿದ್ದೆ ಇದು ಕೂಡ ಒಂದ್ಸಲ ಆಪ್ಷನ್ ಅಲ್ಲಿ ಬೆಂಗಳೂರು ಅಂತ ಹಾಕ್ಬಿಡ್ತಾನೆ ಸರ್, ತಪ್ಪು, ಹೈದರಾಬಾದ್ ಸಿಕ್ಕಿರೋದು ಅಂತ ಹೇಳಿದ್ದೆ ಕರೆಂಟ್ ಅಫೇರ್ ಮಾಡ್ಬೇಕಾದ್ರೆ. ಓಕೆ, ಇಲ್ಲಿ ಆಪ್ಷನ್ 2 ಏನಿದೆ, ಹೈದರಾಬಾದ್ ಯಾಕೆ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಅಲ್ಲಿ ಅರ್ಬನ್ ಫಾರೆಸ್ಟ್ ಚೆನ್ನಾಗಿ ಗ್ರೋ ಮಾಡಿದ್ದಾರೆ ಅಂತ, ನಗರದ ಒಂದು ವನನ ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್, ಅದಕ್ಕೆ ಸಿಕ್ಕಿರೋದು. ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಕರೆಕ್ಟ್. ಸ್ಟೇಟ್ಮೆಂಟ್ 2 1ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯಾಕೆ ಸಿಕ್ಕಿದೆ ಅಂತ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅಂದ್ರೆ ಬೋತ್ ಸ್ಟೇಟ್ಮೆಂಟ್ 1 ಮತ್ತೆ 2 ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಓಕೆ, ಸ್ಟೇಟ್ಮೆಂಟ್ 2 ಒಂದರ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತಿದೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇನ್ನೆಲ್ಲ ತಪ್ಪು, ಸುಮ್ಮನೆ ಓದೋದ್ ಬೇಡ. ಓಕೆ, ಆಪ್ಷನ್ಸ್ ನೆಕ್ಸ್ಟ್ ಬನ್ನಿ. Consider the following statement in respect of the Laurel Award Sports Award which was instituted in the year 2000 ಅಂತಿದೆ. ನೋಡಿದ್ರೆ ಸ್ಪೋರ್ಟ್ಸ್ ಅವಾರ್ಡ್ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೇನೆ, ಯಾಕಂದ್ರೆ ಇದೊಂದು ಕರೆಂಟ್ ಅಫೇರ್ ರಿಲೇಟೆಡ್. ಅಂದ್ರೆ ವರ್ಲ್ಡ್ ಅಲ್ಲಿ ಯಾರು ಎಲ್ಲದ್ರಲ್ಲೂ ಸ್ಪೋರ್ಟ್ಸ್ ಗಳನ್ನ ಅಂದ್ರೆ ವರ್ಲ್ಡ್ ಸ್ಪೋರ್ಟ್ಸ್ ಅಂತ ಹಾಕೊಡೋದು. ಅಂದ್ರೆ ಒಂದು ಏನು ಆಟೋಟಗಳಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರಿಗೆ ವರ್ಲ್ಡ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಅವಾರ್ಡ್ ಅಂತ, ಇವನು ಈ ವರ್ಷ ಚೆನ್ನಾಗಿ ಆಡಿದ್ದಾನೆ ಅಂತ ಕೊಡ್ತಕ್ಕಂಥದ್ದು. ಅದು 2020 ಆಯ್ತು ಅಂತ ಹೇಳ್ತಾ ಇದೆ. ಓಕೆ, ಆಪ್ಷನ್ ಏನಿದೆ, ಅಮೆರಿಕನ್ ಗಾಲ್ಫರ್ ಟೈಗರ್ ವುಡ್ಸ್ was the first winner of this award. Yes, ಇದು ಕರೆಕ್ಟ್. The award was received mostly by the Formula 1 player so far. ಹೌದು, ಇದು ಕರೆಕ್ಟ್. Roger Federer received this award maximum number of times compared to others. Yes, ಇದು ಕರೆಕ್ಟ್. ಹಾಗಾಗಿ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್. ಓಕೆ, ನೋಡಿದ ಸ್ಪೋರ್ಟ್ಸ್ ಅವಾರ್ಡ್ ಅಲ್ಲಿ ಇಂಥ ಕ್ವಶನ್ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಿಂಗ್ ಕೇಳ್ತಾನಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಈ ತರ ಆಪ್ಷನ್ಸ್ ಕೇಳ್ತಾನಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. Consider the following statement in respect of 32nd Summer Olympic. ಓಕೆ, ಒಲಿಂಪಿಕ್ ಬಗ್ಗೆ ಹೇಳಿದ್ದಾರೆ. The official motto of the Olympic a new world ಅಂತ, ಹೊಸ ವರ್ಲ್ಡ್ ಅಂತ. ಆಕ್ಚುಲಿ ಮೋಟೋ ಏನಾಗಿತ್ತು ಸರ್, ಯುನೈಟೆಡ್ ಬೈ ಎಮೋಷನ್ ಅಲ್ವಾ, ಯುನೈಟೆಡ್ ಬೈ ಎಮೋಷನ್ಸ್ ಅಂತೇನೋ ಇತ್ತು, ಎಮೋಷನ್ಸ್ ಅಂತ, ಅಥವಾ ಸ್ಟ್ರಾಂಗರ್ ಫಾಸ್ಟರ್ ಗ್ರೋಯಿಂಗ್ ಟುಗೆದರ್ ಅಂತೇನೋ ಇತ್ತು ಅಲ್ವಾ. ಹಾಗಾಗಿ ಇದು ತಪ್ಪು ಅಂತ ಅನ್ಸುತ್ತೆ. ನೆಕ್ಸ್ಟ್ ಬನ್ನಿ. ಸ್ಪೋರ್ಟ್ಸ್ ಕ್ಲೈಂಬಿಂಗ್, ಸರ್ಫಿಂಗ್, ಸ್ಕೇಟ್ ಬೋರ್ಡಿಂಗ್, ಕರಾಟೆ ಅಂಡ್ ಬೇಸ್ಬಾಲ್ಸ್ ಆರ್ ದ ಇನ್ಕ್ಲೂಡೆಡ್ ಇನ್ ದಿಸ್ ಒಲಿಂಪಿಕ್. ಹೌದು, ಇದು ಇನ್ಕ್ಲೂಡ್ ಮಾಡಿದ್ರು. ಹಾಗಾಗಿ ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ತಪ್ಪಾಗುತ್ತೆ. ಎಮೋಷನ್ಸ್, ದ 5 ಸ್ಪೋರ್ಟ್ಸ್ ಬೇಸ್ಬಾಲ್ ನ ಇನ್ಕ್ಲೂಡ್ ಮಾಡಿದ್ರು. ಇದನ್ನ ನಾನು ಒಂದು ಟೋಕಿಯೋ ಒಲಿಂಪಿಕ್ ಅಂತ ಹೇಳಿ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೆ ಕರೆಂಟ್ ಅಫೇರ್. ಓಕೆ, ನೋಡಿದ್ರಲ್ಲ ಗೊತ್ತಿಲ್ಲ ನನಗೆ. ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿದ್ದೆ, ಯಾವ ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದ್ರು, ಯಾವ ದೇಶದ್ದು ಈ ಸ್ಪೋರ್ಟ್ಸ್ ಗಳು, ಯಾರು ಗೆದ್ರು, ಇದ್ರ ಮೋಟೋ, ಇದ್ರ ಹೆಡ್ ಆಫೀಸ್, ಇದ್ರ ಧ್ಯೇಯ ವಾಕ್ಯ, ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಬನ್ನಿ ಸರ್. Consider the following statement in respect of the ICC World Test Championship. ನೋಡಿದ್ರ ಇದು ಕರೆಂಟ್ ಅಫೇರ್ ರಿಲೇಟೆಡ್. ICC ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತು. ನ್ಯೂಜಿಲೆಂಡ್ ಮತ್ತೆ ಐ ಥಿಂಕ್ ಸೊ ನ್ಯೂಜಿಲೆಂಡ್ ಅಂಡ್ ಇಂಡಿಯಾ ಅನ್ಕೋತೀನಿ, ಇಂಡಿಯಾ ಅಲ್ವಾ, ಇಂಡಿಯಾ ಸೋಲ್ದ್ರು ಅಲ್ವಾ. ಫೈನ್. ಇಲ್ಲಿ ಆಪ್ಷನ್ ನೋಡಿ, ದ ಫೈನಲಿಸ್ಟ್ ವರ್ ಡಿಸೈಡೆಡ್ ಬೈ ದ ನಂಬರ್ ಆಫ್ ಮ್ಯಾಚಸ್ ದೇ ಓನ್ ಅಂತಿದೆ. ಹೆಂಗ್ ಡಿಸೈಡ್ ಮಾಡಿದ್ರು ಅಂತ. ದ ನ್ಯೂಜಿಲೆಂಡ್ ವಾಸ್ ರ್ಯಾಂಕ್ಡ್ ಅಹೆಡ್ ಆಫ್ ಇಂಗ್ಲೆಂಡ್ ಬಿಕಾಸ್ ಆಫ್ ಇಟ್ ಓನ್ ಮೋರ್ ಮ್ಯಾಚಸ್ ದನ್ ಇಂಗ್ಲೆಂಡ್ ಅಂತ. ಆಕ್ಚುಲಿ ಇದು ಎರಡು ಕೂಡ ತಪ್ಪು. ಇದು ಸೊ ನೈದರ್ ಒನ್ ನಾಟ್, ಎರಡು ತಪ್ಪು. ಯಾಕೆ ಸರ್, ಫೈನಲ್ ಎಷ್ಟು ಗೆದ್ದಿದ್ದಾರೆ ಅನ್ನೋದ್ರ ಮೇಲಲ್ಲ, ಓವರ್ ಆಲ್ ಕ್ಯಾಲ್ಕುಲೇಷನ್ ಆಫ್ ಮ್ಯಾಚಸ್, ಅವ್ರು ಎಷ್ಟು ಮ್ಯಾಚ್ ಆಡಿದ್ದಾರೆ, ಓಕೆ, ಟೋಟಲ್ ಆಗಿ ಟೆಸ್ಟ್, ಅದರಲ್ಲಿ ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ, ಎಷ್ಟು ಡ್ರಾ ಆಗಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಾವು ವಿನ್ನಿಂಗ್ ಮ್ಯಾಚ್ ನ ತಗೊಂಡು ಇದನ್ನ ಸೆಲೆಕ್ಟ್ ಮಾಡಿದ್ರು. ಇಂಗ್ಲೆಂಡ್ ಆಕ್ಚುಲಿ 11 ಮ್ಯಾಚಸ್ ಗೆದ್ದಿತ್ತು, ನ್ಯೂಜಿಲೆಂಡ್ 7 ಮ್ಯಾಚಸ್ ಗೆದ್ದಿತ್ತು. ಬಟ್ ಅವರ ಒಂದು ಡ್ರಾ ಆಗಿದ್ದು ಲಾಸ್ಟ್ ಇದೆಲ್ಲ ಅವ್ರು ಆಡಿರೋ ಮ್ಯಾಚ್ ಗಳು ಕೂಡ ಕ್ಯಾಲ್ಕುಲೇಟ್ ಮಾಡಿ ನ್ಯೂಜಿಲೆಂಡ್ ಐ ಥಿಂಕ್ ಸೊ ಫೈನಲ್ ಇತ್ತು, ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಹಾಗಾಗಿ ಎರಡು ಆಪ್ಷನ್ ಕೂಡ ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. Consider the following statements. Right to city is an agreed human right and United Nations Habitat monitors the commitments made by each country in this regard ಅಂತಿದೆ. ಅಂದ್ರೆ ರೈಟ್ ಟು ಸಿಟಿ ಅಂದ್ರೆ ರೈಟ್ ಅಂದ್ರೆ ಹಕ್ಕು, ಒಂದು ನಮ್ಮ ಒಂದು ನಗರದ ಹಕ್ಕು ಬಗ್ಗೆ ಮಾತಾಡ್ತಾ ಇದೆ. ಫೈನ್, ವೆರಿ ಇಂಪಾರ್ಟೆಂಟ್ ಕ್ವಶನ್.
current affair related. Okay, right to the city gives every occupants of the city the right to reclaim public space and public participation in the city. Okay, right to the city means the public state cannot deny any public service or facility to the unauthorized colonies in the city. ಇಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಕ್ವಶನ್. ಇಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ. ಇದು ರೈಟ್ ಟು ಸಿಟಿ ಅಂತಕ್ಕಂಥದ್ದು ಸರ್, ಹೌದು. ಯುನೈಟೆಡ್ ನೇಷನ್ ಹ್ಯಾಬಿಟೇಟ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನ ಕಮಿಟ್ಮೆಂಟ್ಸ್ ಮಾನಿಟರ್ ಈಚ್ ಕಂಟ್ರಿಲಿ ಇದನ್ನ ಮಾನಿಟರ್ ಮಾಡುತ್ತೆ. ಎಸ್, ದಿಸ್ ಇಸ್ ಕರೆಕ್ಟ್ ಆಕ್ಚುಲಿ. Okay, right to city gives every occupant of the city the right to reclaim public space and public participations in the city antide. Okay, public place and public participation, right to city gives every occupant of the city right to reclaim public space. ಹೌದು ಕೊಡಬೇಕು, ಹೌದಲ್ವಾ ಸರ್? ಅವ್ರಿಗೆ ಸಿಟಿ ಒಳಗೆ ಹಕ್ಕು ಏನು ಅಂದ್ರೆ ಅವ್ರ ಪಬ್ಲಿಕ್ ಸ್ಪೇಸ್ ಇರಬೇಕು, ಅವ್ರಿಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು. ಹೌದು, ಕರೆಕ್ಟ್ ಅಲ್ವಾ? Right to city means that the public state cannot deny any public service or facility to the unauthorized colonies in India. ಇದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ನಮ್ಮ ಭಾರತದಲ್ಲಿ ಯಾವುದೇ ಫಂಡಮೆಂಟಲ್ ರೈಟ್ ಆದ್ರೂ ಕೂಡ ಎಮರ್ಜೆನ್ಸಿ ಟೈಮಲ್ಲಿ ತೆಗಿತೀವಿ. ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಬೇರೆ ಇದೆ ನೋಡಿ, ಇಲ್ಲಿ ಏನಿದೆ ಕೆನಾಟ್ ಡಿನೈ ಅಂತಿದೆ, ಬಟ್ ಸರ್ಕಾರ ಡಿನೈ ಮಾಡಬಹುದು. ಅಂದ್ರೆ ಕೆನಾಟ್ ಡಿನೈ ಅಂದ್ರೆ ಕೊಡದೆ ಇರಂಗಿಲ್ಲ ಅಂತ ಇದೆ ಸ್ಟೇಟ್ಮೆಂಟ್. ಓಕೆ, ಬಟ್ ನಮ್ಮ ಭಾರತಕ್ಕೆ ಹೋಲಿಸ್ಕೊಂಡಾಗ, ನಮ್ಮ ಒಂದು ಸ್ಟೇಟ್ ಅಲ್ಲಿ ಹೋಲಿಸ್ಕೊಂಡಾಗ ಇದು ಇಲ್ಲ. ಅಂದ್ರೆ ವಿ ಕ್ಯಾನ್ ಡಿನೇ, ಅಂದ್ರೆ ನಾವು ಕೊಡದೆ ಕೂಡ ಇರಬಹುದು ಅವ್ರಿಗೆ. ಅದು ಡಿಪೆಂಡ್ಸ್ ಯಾವಾಗ ಒಂದ್ ಸಮ್ ಕಂಡೀಷನ್ಸ್ ಅಲ್ಲಿ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್ ಅಲ್ವಾ? ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. ಸಾರಿ, ಇಲ್ಲೇನೋ ಆಪ್ಷನ್ 2 and 3 ರಾಂಗ್ ಆಗಿದೆ. ಓಕೆ, the right to the city encompasses all civil, political, economic, social, cultural and environment rights as enriched existing international human rights treaties, conventions and conventions. Option 2 and 3 are wrong, as government has power to deny. Yes 2 ಕೂಡ ರಾಂಗ್ ಆಗುತ್ತೆ. ಯಾಕೆ gives every occupant of the city the right to reclaim public space and public participation in the city. Again, ಇದು ನಮ್ಮ ಫಂಡಮೆಂಟಲ್ ರೈಟ್ ಅಡಿಲಿ ನಾವು ಕೊಡಕ್ಕಾಗಲ್ಲ, ಯಾವಾಗ ಸಮ್ ಕಂಡೀಷನ್ಸ್ ಅಲ್ಲಿ. ಹಾಗಾಗಿ ಇದೆರಡು ನೋಡಿ, ಇದು ಒಂದ್ ರೀತಿ ಕರೆಂಟ್ ಅಫೇರ್ ರಿಲೇಟೆಡ್ ತುಂಬಾ ಡಿಫಿಕಲ್ಟ್ ಕ್ವಶನ್ಸ್. ಇದನ್ನ ಸರ್ಚ್ ಮಾಡಿ ತಂದಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಹಾಗಾದ್ರೆ 1 and 2 ಅಲ್ಲ, ಯಾವುದು ಆಪ್ಷನ್ ಓನ್ಲಿ 1 is the right answer. Okay, option 1 is the right answer. Fine, ಬನ್ನಿ. ಕರೆಂಟ್ ಅಫೇರ್ ರಿಲೇಟೆಡ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಯಾಕೆ ಕರೆಂಟ್ ಅಫೇರ್ IAS ಅಲ್ಲಿ ಹೆಂಗ್ ಕೇಳ್ತಾನೆ ಅಂದ್ರೆ ಅವನ್ಗೆ ಗೊತ್ತಿರೋಲ್ಲ ಆನ್ಸರ್, ಆ ರೀತಿ ಕೇಳಿರ್ತಾನೆ. ಓಕೆ, ಕರೆಂಟ್ ಅಫೇರ್ ನಾವು ಮುಟ್ಟಕ್ಕೆ ಆಗಲ್ಲ IAS ಅಲ್ಲಿ. ಅಂದ್ರೆ ಮುಟ್ಟಕ್ ಆಗಲ್ಲ ಅಂತಲ್ಲ, ಹಿಂಗೆ ಕೇಳಿದ್ರೆ ಏನು ಮುಟ್ಟಕ್ಕಾಗಲ್ಲ. ಓಕೆ, ಹಿಂಗ್ ಕೇಳಿದ್ರೆ ಎಸ್ ಓದಿರ್ತಾರೆ ಎಷ್ಟೊಂದ್ ಜನ. ಹೌದು, ರೈಟ್ ಟು ಸಿಟಿ ಬಗ್ಗೆ ಓದಿರ್ತೀವಿ, ಅದು ಯಾವ್ದ್ರಿಂದ ಬರುತ್ತೆ ಅಂತ ಓದಿರ್ತೀವಿ. ಹಿಂಗೆ ನಮ್ಮ ಇಂಡಿಯಾಗೆ ಕವರ್ ಮಾಡಿ ಈ ತರ ಸ್ಟೇಟ್ಮೆಂಟ್ ಆಪ್ಷನ್ಸ್ ಬರುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ. ದಟ್ ಈಸ್ ಕಾಲ್ಡ್ UPSC. ಓಕೆ, UPSC ಹಂಗ್ ಕೇಳ್ತಾನೆ. ಫೈನ್, ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಭಾರತಕ್ಕೆ ಸಂಬಂಧಪಟ್ಟಂತೆ ಜುಡಿಷಿಯಲ್ ಕಸ್ಟಡಿ, ಓಕೆ, ಕಾನೂನಾತ್ಮಕ ಕಸ್ಟಡಿ. ಈಗೇನೋ ಮಾಫಿಯಾ ಡ್ರಗ್ ನ ಅರೆಸ್ಟ್ ಮಾಡೋರು, ಬೇರೆ ಅರೆಸ್ಟ್ ಮಾಡೋರು ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಕೊಡುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆ ಏನೋ ಮಾತಿದೆ, ಬನ್ನಿ ನೋಡೋಣ. Judicial custody means an accused is in the custody of the concerned magistrate and such accused is locked up in the police station, not in the jail. Okay, ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದ ತಕ್ಷಣ ಕಾನೂನಾತ್ಮಕ ಒಂದು ಕಸ್ಟಡಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು. ಹೌದು, ಅಂದ್ರೆ ಪೊಲೀಸ್ ಸ್ಟೇಷನ್ ಲಾಕ್ಡ್ ಅಪ್ ಇನ್ ಪೊಲೀಸ್ ಸ್ಟೇಷನ್, ಬಟ್ ಜೈಲಲ್ಲಿ ಕೂರಿಸಬಾರ್ದು. ಅವ್ನ್ ತಪ್ಪು ಮಾಡಿದ್ರೆ ಜೈಲಿಗೆ ಹಾಕೋದು. ಯಾವಾಗ ಜೈಲಲ್ಲಿ ಕೂರಿಸ್ತಾರೆ? ಎಸ್ಕೇಪ್ ಆಗ್ತಾನೆ ಅಂದಾಗ ಜೈಲಲ್ಲಿ ಕೂರಿಸ್ತಾರೆ, ಇಲ್ಲಾಂದ್ರೆ ಜುಡಿಷಿಯಲ್ ಕಸ್ಟಡಿ ಈಸ್ ಇನ್ ದಿಸ್ ಪೊಲೀಸ್ ಸ್ಟೇಷನ್ ಅಷ್ಟೇ. ಸೊ ಹಾಗಾಗಿ ಇದು ಕರೆಕ್ಟ್. ಡ್ಯೂರಿಂಗ್ ಜುಡಿಷಿಯಲ್ ಕಸ್ಟಡಿ ದ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ದ ಕೇಸ್ ಈಸ್ ನಾಟ್ ಅಲೌಡ್ ಟು ಇಂಟರ್ರೋಗೇಟ್ ದ ಸಸ್ಪೆಕ್ಟ್ ವಿತೌಟ್ ಅಪ್ರೂವಲ್ ಆಫ್ ದ ಕೋರ್ಟ್. ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಇದ್ದಾಗ ಕೋರ್ಟ್ ಅಪ್ರೂವಲ್ ಅವನ್ನ ಇಂಟರ್ರೋಗೇಟ್ ಮಾಡಂಗಿಲ್ಲ, ಅವನ ವಿವರಣೆ ಕೇಳಂಗಿಲ್ಲ, ಅವನ ಏನು ಕೇಳಂಗಿಲ್ಲ ಅಂತಿದೆ. ತಪ್ಪು, ಕೇಳಬಹುದು ಸರ್. ಫಸ್ಟ್ ಅರೆಸ್ಟ್ ಮಾಡಿದ ತಕ್ಷಣ ಅವ್ರು ಕೂತ್ಕೊಂಡು ಕೇಳದೆ ವಿವರಣೆ 24 hours ಒಳಗೆ ಅವನ್ನ ಜುಡಿಷಿಯಲ್ ಕೋರ್ಟ್ಗೆ ಹಾಜರುಪಡಿಸಬೇಕು. ಆದ್ರೆ ಇಲ್ಲಿ ವಿವರಣೆ ಕೇಳಬಾರದು ಅಂತಿದೆ, ಹಂಗೇನಿಲ್ಲ, ಕೇಳಬಹುದು. ಹಾಗಾಗಿ ಆಪ್ಷನ್ 2 ತಪ್ಪಾಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಸರ್? ಆಪ್ಷನ್ 1 ಓನ್ಲಿ. ಓಕೆ, ಆಪ್ಷನ್ 1 ಓನ್ಲಿ. ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಇದು ಕೂಡ ಚೆನ್ನಾಗಿದೆ. ಬನ್ನಿ ಪ್ರಿಸನರ್. ಓಕೆ, ಪ್ರಿಸನರ್ ಅಂದ್ರೆ ನಮ್ಮ ಒಂದು ಜೈಲಿನ ಅಧಿಕಾರಿ. ಓಕೆ, ಮೇಕ್ಸ್ ಔಟ್ ಎ ಸಫಿಶಿಯಂಟ್ ಕೇಸ್ ಪೆರೋಲ್ ಇಂದ ಹೊರಗೆ ಬರ್ತಾರೆ ನೋಡಿ, ಗೊತ್ತಾ? ಅದು ಟೆಂಪರರಿ ಪರ್ಪಸ್ಗೋಸ್ಕರ, ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಬರ್ತಾರೆ. ಪೆರೋಲ್ ಕೆನಾಟ್ ಬಿ ಡಿನೈಡ್ ಟು ಸಚ್ ಪ್ರಿಸನರ್ಸ್ ಬಿಕಾಸ್ ಇಟ್ ಬಿಕಮ್ಸ್ ಎ ಮ್ಯಾಟರ್ ಆಫ್ ಇಸ್ ಆರ್ ರೈಟ್ ಅಂತಿದೆ. ಅಂದ್ರೆ ಪ್ರಿಸನರ್ ಜೈಲಾಧಿಕಾರಿ ಪೇರೋಲ್ ಕೊಡಕ್ಕೆ ಡಿನೇ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಇದೊಂದು ಹಕ್ಕು ಅಂತ ಹೇಳ್ತಾ ಇದೆ.
Okay, next ಬನ್ನಿ. State government have their own prisoners released on the payroll rules ಅಂತಿದೆ. ಓಕೆ ಸರ್, ಇದು ಒಂದೇ ತಪ್ಪು ಸರ್, ಅವ್ನ್ ಹಕ್ಕಲ್ಲ, ಇದೊಂದು ಗ್ರೇಸ್. ಇದೊಂದು ಗ್ರೇಸ್ ಅಂದ್ರೆ ಒಂದ್ ರೀತಿ ಎಕ್ಸ್ಟ್ರಾ ಅವನಿಗೆ ಕೊಡ್ತಾ ಇರ್ತಕ್ಕಂತ ಒಂದು ಮಾನವೀಯತೆ ಮೇಲೆ ಪೇರೋಲ್ ಕೊಡ್ತಾರೆ. ಸೊ ಹಾಗಾಗಿ ಕೊಡ್ಲೇಬೇಕು ಅಂತೇನಿಲ್ಲ. ಎಷ್ಟೊಂದ್ಸಲ ಪೇರೋಲ್ ಅಪ್ಲೈ ಮಾಡಿದ್ರೆ ಕೂಡ ರಿಜೆಕ್ಟ್ ಕೂಡ ಆಗಿರುತ್ತೆ, ಕೊಡ್ಲೇಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಹೌದು, ಪ್ರತಿಯೊಂದು ಸ್ಟೇಟ್ ಗೊಂಡು ಅವ್ರದೇ ಆದ ಒಂದಿಷ್ಟು ರೂಲ್ಸ್ ಗಳಿವೆ. ಹಾಗಾಗಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಕರೆಕ್ಟ್ ಕೇಳಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಫೈನ್, ನೆಕ್ಸ್ಟ್ ಬನ್ನಿ. At the national level, which ministry is the nodal agency to ensure effective implementation of a Scheduled Tribes and Other Traditional Forest Dwellers Act 2006? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸಚಿವಾಲಯ ಇದೆ, ಅದು ಈ ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ, ಅದರ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂದ್ರೆ ಕಾಡಿನಲ್ಲಿ ಓಡಾಡ್ತಾ ಇರ್ತಾರಲ್ಲ ಅಲೆಮಾರಿಗಳ ಬಗ್ಗೆ ಒಂದು 2006ನೇ ಆಕ್ಟ್ ಪ್ರಕಾರ ಯಾವ್ದು ನೋಡ್ಕೊಳ್ಳುತ್ತೆ ಅಂತ, ಯಾವ ಸಚಿವಾಲಯ ಇದು ನೋಡ್ಕೊಳ್ಳುತ್ತೆ ಅಂತ ಕಾಡ್ದು. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇದೆ, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಪರಿಸರ ಮತ್ತು ಅರಣ್ಯ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಸಚಿವಾಲಯ, ರೂರಲ್ ಡೆವಲಪ್ಮೆಂಟ್ ಸಚಿವಾಲಯ, ಟ್ರೈಬಲ್ ಅಫೇರ್ಸ್, ಇದು ಟ್ರೈಬಲ್ ಅಫೇರ್ಸ್ ಸಂಬಂಧಪಟ್ಟಿದ್ದು, ಅಂದ್ರೆ ನಮ್ಮ ಬುಡಕಟ್ಟು ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಎ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂಡ್ ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಇನ್ ದ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಲಾ ವಯೋಲೇಟ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಸೂಪರ್ ಆಗಿದೆ ಕ್ವಶನ್. ಒಂದು ಶಾಸನಾತ್ಮಕವಾಗಿ, ಓಕೆ, ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದ ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಓಕೆ, ಒಂದು ಕಾರ್ಯಾಂಗದ ಮತ್ತೆ ಒಂದು ಆಡಳಿತ ನಡೆಸ್ತಕ್ಕಂಥ ಅಥಾರಿಟಿಗೆ ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಇನ್ ದ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಲಾ ವಯೋಲೇಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಆ ತರ ಒಂದು ಶಾಸನಾತ್ಮಕವಾಗಿ ಒಂದು ಕಾರ್ಯಾಂಗಕ್ಕೆ ಅಥವಾ ಒಂದು ಆಡಳಿತ ನಡೆಸೋರ್ಗೆ ಅವ್ರಿಗೆ ಅನ್ಗೈಡೆಡ್ ಅನ್ಕಂಟ್ರೋಲ್ಡ್ ಮಾಡೋ ರೀತಿ ಆಡಳಿತ ನಡ್ಸಕ್ ಕೊಟ್ರೆ ಯಾವ ಒಂದು ಲಾನ ವಯೋಲೇಟ್ ಮಾಡೋದಕ್ಕಾಗತ್ತೆ, ಅದ್ ಮಾಡುತ್ತೆ, ಅದು ಯಾವ ಆರ್ಟಿಕಲ್ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಸಿಗುತ್ತೆ ಅಂತ ಕೇಳಿದ್ವಿ. ಸೂಪರ್ ಕ್ವಶನ್, ಅಪ್ಲೈಡ್ ಕ್ವಶನ್ ಇದು, ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಕರಿತೀವಿ, ಅಪ್ಲೈಡ್ ಕ್ವಶನ್ಸ್ ಅಂತ. ಇಲ್ಲಿ ಆರ್ಟಿಕಲ್ 14 ಇದೆ, ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆರ್ಟಿಕಲ್ 14 ಏನ್ ಹೇಳುತ್ತೆ, 28 ಏನ್ ಹೇಳುತ್ತೆ, 32 ಏನ್ ಹೇಳುತ್ತೆ, 44 ಏನ್ ಹೇಳುತ್ತೆ ಅಂತ. ಸರ್, ನಮಗೆ ಒಂದು ಪ್ರೊಟೆಕ್ಷನ್ ಕಾನ್ಸ್ಟಿಟ್ಯೂಷನ್ ಕೊಡದೆ 32ನೇ ಆರ್ಟಿಕಲ್ ಅಲ್ವಾ? ಕರೆಕ್ಟ್ ತಾನೆ? 32 ಏನು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಲ್ವಾ? ಕರೆಕ್ಟ್ ಅಲ್ವಾ? ರಿಟ್ ಓಡಿಸುತ್ತೆ, ನಾವು ಹೋಗ್ಬೋದು. ಈ ತರ ಅವರು ಅವ್ರದೇ ಅಧಿಕಾರಗಳನ್ನ ಸರ್ಕಾರ ಕೊಟ್ರೆ ನಾವು ಕೋರ್ಟ್ ಹೋಗ್ಬೋದು, ಕೋರ್ಟ್ ನಮ್ಗೆ ಕಾಪಾಡುತ್ತೆ. ಸೊ ರಿಟ್ಸ್ ಆರ್ ದ ರಿಟರ್ನ್ ಆರ್ಡರ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ ಟು ಕಮಾಂಡ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಫಾರ್ ಇಂಡಿಯನ್ ಸಿಟಿಸನ್ಸ್ ಅಗೇನ್ಸ್ಟ್ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಅರ್ಥ ಮಾಡ್ಕೊಳ್ಳಿ. ಸೊ ಹೆಂಗಿದೆ ಕ್ವಶನ್ ನೋಡಿ, ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಈ ಎಕ್ಸ್ಪ್ಲನೇಷನ್ ನಮಗೆ ಈ ತರ ಪವರ್ ಕೊಟ್ಟಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾವ ಅಡಿಯಲ್ಲಿ ಇದು ವಯೋಲೇಟ್ ಆಗುತ್ತೆ ಅಂತ. 32ನೇ ಆರ್ಟಿಕಲ್ ಅಲ್ಲಿ ವಯೋಲೇಟ್ ಆಗುತ್ತೆ, ಆತರ ಕೊಡಕ್ ಆಗಲ್ಲ. ಅವ್ನ್ ಏನ್ ಬೇಕಾದ್ರು ಅನ್ಗೈಡೆಡ್ ಅನ್ಕಂಟ್ರೋಲ್ ಮಾಡಕ್ ಆಗಲ್ಲ. ಅನ್ಗೈಡೆಡ್ ಅನ್ಕಂಟ್ರೋಲ್ ಅಂದ್ರೆ ಏನ್ ಬೇಕಾದ್ರು ಮಾಡ್ಬೋದು ಅಂತ ಅಲ್ವಾ? ಆಗಕ್ ಸಾಧ್ಯ ಇಲ್ಲ. ಸೊ ನಮ್ಗೆ ಫಂಡಮೆಂಟಲ್ ರೈಟ್ ವಯೋಲೇಟ್ ಆಗುತ್ತೆ ಅಂತ 32ರಿಂದ ಹೋಗ್ಬೋದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಬನ್ನಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ in Indian polity is an essential feature that indicates that it is a federal in character ಅಂತ. ಸೂಪರ್ ಕ್ವಶನ್ ಸರ್. ಅಂದ್ರೆ ಸಂಯುಕ್ತ ವ್ಯವಸ್ಥೆಗೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಪೊಲಿಟಿ ಈಸ್ ಅನ್ ಎಸೆನ್ಷಿಯಲ್ ಫೀಚರ್ಸ್ ದಟ್ ಇಂಡಿಕೇಟ್ಸ್ ದ ಫೆಡರಲ್ ಇನ್ ಕ್ಯಾರೆಕ್ಟರ್. ಅಂದ್ರೆ ನಮ್ಮ ಭಾರತದ ಒಂದು ಆಡಳಿತ ವ್ಯವಸ್ಥೆಗಳಲ್ಲಿ, ಸಂವಿಧಾನದಲ್ಲಿ ಒಂದು ಸಂಯುಕ್ತ ವ್ಯವಸ್ಥೆ ಇಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ಕೇಳಿದ್ದಾನೆ. ಅಂದ್ರೆ ನಮ್ದು ಭಾರತದ ಸಂಯುಕ್ತ ವ್ಯವಸ್ಥೆ ಫೀಚರ್ ಏನು ಅಂತ ಕೇಳಿದ್ದಾನೆ ಸರ್. ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳ್ಬೇಕು, ಗೊತ್ತಿರ್ಬೇಕು ನಿಮ್ಗೆ. ವಾಟ್ ಈಸ್ ನಮ್ದು ಸಂಯುಕ್ತ ವ್ಯವಸ್ಥೆ ಅಂದ್ರೆ ಏನು ಅಂತ. ಓಕೆ, ಬನ್ನಿ ನೋಡೋಣ. ದ ಇಂಡಿಪೆಂಡೆಂಟ್ ಆಫ್ ಜುಡಿಷರಿ ಇಸ್ ಸೇಫ್ ಗಾರ್ಡೆಡ್ ಅಂತಿದೆ. ಓಕೆ, ಅಂದ್ರೆ ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ ನಮ್ಮ ಸಂಯುಕ್ತದಲ್ಲಿ ಇಂಡಿಪೆಂಡೆಂಟ್ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಂಡಿಪೆಂಡೆಂಟ್ ಆಗಿದೆ, ಸೇಫ್ ಗಾರ್ಡ್ ಆಗಿದೆ ಅಂತಿದೆ. ಓಕೆ, ದ ಯೂನಿಯನ್ ಲೆಜಿಸ್ಲೇಚರ್ ಹ್ಯಾಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಅಂತಿದೆ. ಓಕೆ, ಅಂದ್ರೆ ನಮ್ಮ ಯೂನಿಯನ್ ಲೆಜಿಸ್ಲೇಟರ್ಸ್ ಅಂತಂದ್ರೇನು, ನಮ್ಮ ಕೇಂದ್ರ ಶಾಸಕಾಂಗ ಏನಾಗುತ್ತೆ ಒಂದು ಯೂನಿಟ್ಸ್ ಗಳಾಗಿ ರೆಪ್ರೆಸೆಂಟೇಟಿವ್ ಆಗಿ, ಅಂದ್ರೆ MP ಗಳಾಗಿ ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಿ ಅಂತ. ಓಕೆ, ಯೂನಿಯನ್ ಕ್ಯಾಬಿನೆಟ್ ಕ್ಯಾನ್ ಹ್ಯಾವ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ರೀಜನಲ್ ಪಾರ್ಟೀಸ್. ಪಾರ್ಟಿಗಳಿಂದ ಕ್ಯಾಬಿನೆಟ್ ಬಂದಿರ್ತಾರ? ಇಲ್ಲ. ದ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಬಲ್ ಬೈ ಕೋರ್ಟ್ಸ್ ಆಫ್ ಲಾ. ಸಿ, ಇಲ್ಲಿ ನಮಗೆ ಕೇಳಿರೋದೇನೋ ಇಂಡಿಯನ್ ಪೊಲಿಟಿಲಿ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ, ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಕೇಳಿದ್ದಾರೆ. ನಮ್ಮ ಸಂಯುಕ್ತ ವ್ಯವಸ್ಥೆಯ ಲಕ್ಷಣ, ಕ್ಯಾರೆಕ್ಟರ್ಸ್ ಬಗ್ಗೆ ಕೇಳಿದ್ದಾನೆ. ಹಾಗಾಗಿ ಇದಕ್ಕೂ ಸಂಬಂಧ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ. ಯಾವ್ದಕ್ ಸಂಬಂಧ? ದಿಸ್ ಈಸ್ ದ ರೈಟ್ ಆನ್ಸರ್. ನಮ್ಮ ಸಂಯುಕ್ತ ವ್ಯವಸ್ಥೆ ಅಂದ್ರೇನು, ನಮ್ಮ ಇಂಡಿಯನ್ ಪೊಲಿಟಿಲಿ ನಾವು ಸ್ಟೇಟ್ಗೂ ಸೆಂಟ್ರಲ್ಗೂ ಸಪರೇಟ್ ಆಗಿ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ
ಆಯ್ಕೆ ಮಾಡಿ MP MLA ಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ನೋಡಿ. ರೆಪ್ರೆಸೆಂಟೇಟಿವ್ ಫ್ರಮ್ ದ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚುನಾಯಿತ ಪ್ರತಿನಿಧಿಗಳು. ಸೊ ದಟ್ ಇಸ್ ಕಾಲ್ಡ್ ಸಂಯುಕ್ತ ವ್ಯವಸ್ಥೆ. ಓಕೆ, ಬಿ. ನೆಕ್ಸ್ಟ್ ಬನ್ನಿ, ಇದ್ರ ಬಗ್ಗೆ ಡೀಟೇಲ್ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನಾಟ್ ನೆಸೆಸರಿ. ಓಕೆ, ನೆಕ್ಸ್ಟ್ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ದ ಟರ್ಮ್ ಸ್ಟೇಟ್? ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಅಂತ ಇರುತ್ತೆ. ಎಲ್ಲೆಲ್ಲಿ ಅರ್ಥ ಮಾಡ್ಕೋಬೇಕು, ಎಲ್ಲಿ ಸ್ಟೇಟ್ ಅಂದ್ರೆ ರಾಜ್ಯ, ಎಲ್ಲಿ ರಾಷ್ಟ್ರ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೂಪರ್ ಆಗಿರುತ್ತೆ ಕಾನ್ಸ್ಟಿಟ್ಯೂಷನ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಬನ್ನಿ. ಸೊ ಸ್ಟೇಟ್ ಅಂತಕ್ಕಂಥದ್ದು ಏನ್ ಹೇಳುತ್ತಪ್ಪ ಅಂತ ನೋಡಿದ್ರೆ, ಫಸ್ಟ್ ಆಪ್ಷನ್ ನೋಡಿ, ಎ ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಆಕ್ಯುಪೈಯಿಂಗ್ ಎ ಡೆಫಿನೆಟ್ ಟೆರಿಟರಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂಡ್ ಪೊಸೆಸಿಂಗ್ ಅನ್ ಆರ್ಗನೈಸ್ಡ್ ಗೌರ್ಮೆಂಟ್ ಅಂತಿದೆ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಎ ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಆಕ್ಯುಪೈಯಿಂಗ್ ಎ ಡೆಫಿನೆಟ್ ಟೆರಿಟರಿ ಅಂದ್ರೆ ಒಂದಷ್ಟು ಕಮ್ಯುನಿಟಿ ಅಂದ್ರೆ ಒಂದಷ್ಟು ಜನ, ಒಂದಷ್ಟು ಸಮಾಜದಲ್ಲಿರ್ತಕ್ಕಂಥವ್ರು ಒಂದು ಡೆಫಿನೆಟ್ ಟೆರಿಟರಿ, ಒಂದು ಟೆರಿಟರಿ ಒಳಗೆ, ಓಕೆ, ಒಂದು ಗೆರೆ, ಒಂದು ಗಡಿಯ ಒಳಗೆ ಇಂಡಿಪೆಂಡೆಂಟ್ ಆಗಿ ಯಾವುದೇ ಎಕ್ಸ್ಟರ್ನಲ್ ಕಂಟ್ರೋಲ್ ಇಲ್ಲದೆ ಜೀವನ ಆರ್ಗನೈಸ್ ಗೌರ್ಮೆಂಟ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಒಂದು ಸ್ಟೇಟ್ ಅಂತ ಅರ್ಥ, ರಾಷ್ಟ್ರ ಅಂತ ಅರ್ಥ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಎ ಪೊಲಿಟಿಕಲಿ ಆರ್ಗನೈಸ್ಡ್ ಪೀಪಲ್ ಆಫ್ ಎ ಡೆಫಿನೆಟ್, ಇಲ್ಲಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು. UPSC ಏನು ಅಂದ್ರೆ ಬೆಸ್ಟ್ ಅಂತ ಕೊಟ್ಟಿರೋದು, ಎಲ್ಲಾ ಕರೆಕ್ಟ್ ಇದೆ, ಇಲ್ಲ ಆಪ್ಷನ್ಸ್ ನೋಡಿದ್ರೆ ಓದ್ದಾಗ ಗೊತ್ತಾಗುತ್ತೆ ನಿಮ್ಗೆ. ಆದ್ರೆ ಬೆಸ್ಟ್ ಡಿಫೈನ್ಸ್ ಅಂತ ಕೊಟ್ಟಿರೋದು ಇದು, ಅದಕ್ಕೆ ಹೈಲೈಟ್ ಮಾಡಿರ್ತಾನ ಅವನು, ಬೆಸ್ಟ್ ಆಪ್ಷನ್ ಯಾವುದು ಅಂತ. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲ ರೈಟ್ ಆನ್ಸರ್ ಬಿ ಆಪ್ಷನ್, ಬಟ್ ಮೂರನೇ ಸುಮ್ನೆ ನಾಲ್ಕನೇ ಓದಿ ನಿಮ್ಗೆ ಗೊತ್ತಾಗುತ್ತೆ. ಎ ನಂಬರ್ ಆಫ್ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ಲಿವಿಂಗ್ ಇನ್ ದ ಡೆಫಿನೆಟ್ ಟೆರಿಟರಿ. ಓಕೆ, ಒಂದು ಡೆಫಿನೆಟ್ ಟೆರಿಟರಿ ಒಳಗೆ, ಈಗ ಭಾರತನ ತಗೊಳ್ಳಿ, ಒಂದು ಡೆಫಿನೆಟ್ ಟೆರಿಟರಿ ಒಳಗೆ ಇದೀವಿ. ಓಕೆ, ಫಾರ್ ಎ ವೆರಿ ಲಾಂಗ್ ಟೈಮ್ ವಿತ್ ದೇರ್ ಓನ್ ಕಲ್ಚರ್, ಟ್ರೆಡಿಷನ್ ಅಂಡ್ ಗೌರ್ಮೆಂಟ್. ಹೌದು, ಅವ್ರದೇ ಓನ್ ಕಲ್ಚರ್, ಸಪರೇಟ್ ಆದ ಸಾಂಸ್ಕೃತಿಕತೆ, ಗೌರ್ಮೆಂಟ್ ಇದೆ, ಟ್ರೆಡಿಷನ್ ಅಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಎಸ್, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಆಕ್ಚುಲಿ. ಡಿ ಬನ್ನಿ. A society permanently living in a definite territory with a central authority and executive responsible to the central authority and an independent judiciary. ಹೌದು, ಇದು ಕರೆಕ್ಟ್ ಇದೆ ಅಲ್ವಾ? ಸೆಂಟ್ರಲ್ ಅಥಾರಿಟಿ ಇದೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಕರೆಕ್ಟ್ ಇದೆ. ಬಟ್ ಇಲ್ಲಿ ಬೆಸ್ಟ್ ಯಾವುದು ಅಂತ ಕೇಳಿದ್ದ ನಾನು. ಸೊ ದಿಸ್ ಇಸ್ ದ ಬೆಸ್ಟ್. ಏನಿದೆ ನೋಡಿ, ಈ ಪೊಲಿಟಿಕಲಿ ಆರ್ಗನೈಸ್ಡ್ ಪೀಪಲ್, ನೋಡಿದ್ರ ಪೊಲಿಟಿಕಲಿ ಇರಬೇಕು, ಡೆಫಿನೆಟ್ ಟೆರಿಟರಿ ಅಂಡ್ ಪೊಸೆಸಿಂಗ್ ಅನ್ ಅಥಾರಿಟಿ ಟು ಗವರ್ನ್ ದೆಮ್. ಓಕೆ, ಗವರ್ನ್ ದೆಮ್, ಮೇಂಟೈನ್ ಲಾ, ಹೌದು, ಅಂಡ್ ಆರ್ಡರ್, ಹೌದು, ಪ್ರೊಟೆಕ್ಟ್ ದೇರ್ ನ್ಯಾಚುರಲ್ ರೈಟ್ಸ್, ಹೌದು, ನಮ್ಮ ಒಂದು ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಸೇಫ್ ಗಾರ್ಡ್ ಮಾಡಬೇಕು. ಇದು ಪ್ರಾಪರ್ ಆಗಿ ಬೆಸ್ಟ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಆಪ್ಷನ್ ಗಿಂತ. ದಿಸ್ ಇಸ್ ಕಾಲ್ಡ್ UPSC ಸ್ನೇಹಿತರೆ. ಎಲ್ಲ ಆಪ್ಷನ್ ಕರೆಕ್ಟ್ ಇದೆ, ಆದ್ರೆ ಬೆಸ್ಟ್ ಅಂತ ಕೊಟ್ಟಿರೋದು ಯಾವುದು ಸರ್? ಆಪ್ಷನ್ 2. ಓಕೆ, ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಆಫ್ ಇಂಡಿಯನ್ ಜುಡಿಷಿಯರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ನಮ್ಮ ಭಾರತದ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೋಡ ಬನ್ನಿ. ಎನಿ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ of India can be called back to the sit and act as Supreme Court judge by the Chief Justice of India with prior permission of the President of India. ಹೌದು, ಇದೇನ್ ಹೇಳ್ತಾ ಇದೆ? ರಿಟೈರ್ಡ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ನ ವಾಪಸ್ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿ ನಮ್ಮ CJ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗಳು ಪ್ರೆಸಿಡೆಂಟ್ ಅಪ್ರೂವಲ್ ತಗೊಂಡು ನೇಮಕ ಮಾಡಬಹುದು. ಹೌದು ಸರ್, ಕರೆಕ್ಟ್ ಇದೆ. ಹೈಕೋರ್ಟ್ ಇನ್ ಇಂಡಿಯಾ ಹ್ಯಾಸ್ ಅ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್ ಆಸ್ ದ ಸುಪ್ರೀಂ ಕೋರ್ಟ್ ಡಸ್. ಹೌದು ಸರ್, ಇದು ಕರೆಕ್ಟ್ ಇದೆ. ಒಂದ್ಸಲ ಹೈಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಾಗ ಅದನ್ನ ವಾಪಸ್ ರಿವ್ಯೂ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇದೆ, ಹೈಕೋರ್ಟ್ಗೂ ಇದೆ. ಓಕೆ, ಹಾಗಾಗಿ ಬೋತ್ ಆಪ್ಷನ್ಸ್ ಕರೆಕ್ಟ್. ಯಾವ ಆರ್ಟಿಕಲ್ ಹೇಳುತ್ತೆ? ಆರ್ಟಿಕಲ್ 128 ಜಡ್ಜ್ ಅಡೋಕ್ ಜಡ್ಜ್ ಅಂದ್ರೆ ಅಡೋಕ್ ಅಂದ್ರೆ ಎಮರ್ಜೆನ್ಸಿ ಜಡ್ಜ್ ಆಯ್ಕೆ ಮಾಡೋದನ್ನ ಹೇಳುತ್ತೆ. ಮತ್ತೆ ನಮ್ಮ ಒಂದು ಹೈಕೋರ್ಟ್ ತನ್ನದೇ ಆದ ಒಂದು ಇದನ್ನ ರಿವ್ಯೂ ಮಾಡಬೇಕು ಅಂತ 226ನೇ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದೇರ್ ಇಸ್ ಓನ್ಲಿ ಒನ್ ಸಿಟಿಸನ್ಶಿಪ್ ಅಂಡ್ ಒನ್ ಡೊಮಿಸೈಲ್. ಓಕೆ, ಡೊಮಿಸೈಲ್ ಅಂತಂದ್ರೆ ವಾಸಸ್ಥಳ ಅಂತ ಅರ್ಥ. ಒನ್ ಸಿಟಿಸನ್ಶಿಪ್ ಅಂತಂದ್ರೆ ಒಂದು ಇರ್ತಕ್ಕಂಥ ಸಿಟಿಸನ್ಶಿಪ್ ನಮ್ಗೆ. ಓಕೆ, ಎ ಸಿಟಿಸನ್ ಬೈ ಬರ್ತ್ ಓನ್ಲಿ ಕ್ಯಾನ್ ಬಿಕಮ್ ದ ಹೆಡ್ ಆಫ್ ದ ಸ್ಟೇಟ್ ಅಂತಿದೆ. ಅಂದ್ರೆ ನಮ್ಮ ಭಾರತದಲ್ಲಿ ಹುಟ್ಟೋರು ಮಾತ್ರ ನಮ್ಮ ದೇಶದ ಒಬ್ಬ ಅಧ್ಯಕ್ಷನಾಗಲು ಸಾಧ್ಯ. ಎ ಫಾರಿನರ್ ಒನ್ಸ್ ಗ್ರಾಂಟೆಡ್ ಸಿಟಿಸನ್ಶಿಪ್ ಕೆನಾಟ್ ಬಿ ಡಿಪ್ರೈವ್ಡ್ ಆಫ್ ಇಟ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ಅಂದ್ರೆ ಫಾರಿನರ್ಸ್ ಗೆ ಸಿಟಿಸನ್ಸ್ ಕೊಟ್ರೆ ಅವನ ಹತ್ರ ಕಸಿದುಕೊಳ್ಳಲಾಗಲ್ಲ ಅಂತಿದೆ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? ಇದು ತಪ್ಪು, ಕಸಿದ್ಕೋಬಹುದು ಅವ್ನು ತಪ್ಪು ಮಾಡಿದ್ರೆ ಅಲ್ವಾ. ಮತ್ತೆ ದೇರ್ ಇಸ್ ಓನ್ಲಿ ಒನ್ ಸಿಟಿಸನ್ಶಿಪ್ ಅಂಡ್ ಒನ್ ಡೊಮಿಸೈಲ್ ಅಂತ ತಪ್ಪು. ಇದು ಕೂಡ ಸಂಯುಕ್ತ ವ್ಯವಸ್ಥೆಯಲ್ಲಿ ಸರ್ ನಮ್ಮ ಭಾರತದಲ್ಲಿ ನಾವು ಒಂದು ವಾಸಸ್ಥಳ ಅಂತಿಲ್ಲ. ವಾಸಸ್ಥಳ ನಾವು ಕನ್ನಡಿಗ ಅಂದ ತಕ್ಷಣ ಕರ್ನಾಟಕದಲ್ಲಿ ಇರ್ಬೇಕು ಅಂತಿಲ್ಲ. ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು ಭಾರತದೊಳಗೆ. ಹಾಗೆ ಒನ್ ವಾಸಸ್ಥಳ ಅಂತಿಲ್ಲ ಇಲ್ಲಿ. ಓಕೆ, ನಮ್ಮ US ಹಂಗಲ್ಲ, ಅವ್ರದ್ದು ವಾಸಸ್ಥಳಕ್ಕೆ ಬೇರೆ ಇದೆ, ಅವ್ರಿಗೆ ಎರಡೆರಡು ಸಿಟಿಸನ್ಶಿಪ್ ಇದೆ. ಅದೇ ಭಾರತದಲ್ಲಿ ಒಂದ್ ಸಿಟಿಸನ್ಶಿಪ್ ಎಷ್ಟೊಂದು ವಾಸಸ್ಥಳಗಳಿವೆ. ಸೊ ಇದೇ ನನ್ನ ವಾಸಸ್ಥಳ ಅಂತ ಅಂದ್ಬಿಟ್ಟು ನಾನು ಕರ್ನಾಟಕದಲ್ಲೇ ಇರಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ?
ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 2 ಮಾತ್ರ, ಒಂದನೇ ತಪ್ಪಾಗುತ್ತೆ, ಮೂರನೇ ತಪ್ಪಾಗುತ್ತೆ. ಎರಡನೇದು ಏನಕ್ಕೆ ಸರಿ ಆಗುತ್ತೆ ಅಂದ್ರೆ ಸಿಟಿಸನ್ ಬೈ ಬರ್ತ್ ಓನ್ಲಿ ಕ್ಯಾನ್ ಬಿ ಹೆಡ್ ಆಫ್ ದ. ಹೌದು, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮನಮೋಹನ್ ಸಿಂಗ್ ಸರ್ಕಾರ ಬಂದಾಗ 2000 ಆಸುಪಾಸಲ್ಲಿ ಬರಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಮಾಡ್ಬೇಕು ಅನ್ಕೊಂಡಿದ್ರು. ಆಗ ತುಂಬಾ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಬಿಕಾಸ್ ಶಿ ಇಸ್ ನಾಟ್ ಬಾರ್ನ್ ಇನ್ ಇಂಡಿಯಾ. ಇಂಡಿಯನ್ ಸಿಟಿಸನ್ ಇರ್ಬೋದು, ಬಟ್ ಶಿ ಇಸ್ ನಾಟ್ ಬಾರ್ನ್ ಇನ್ ಇಂಡಿಯಾ. ಸೊ ಹಾಗಾಗಿ ಅವ್ರು ಬಿಟ್ಟು ಮನಮೋಹನ್ ಸಿಂಗ್ ನ ಅವ್ರನ್ನ ಮಾಡ್ತಾರೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2. ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಕಾನ್ಸ್ಟಿಟ್ಯೂಟ್ಸ್ ದ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ಲಿಬರ್ಟಿ ಇನ್ ಅ ಲಿಬರಲ್ ಡೆಮೋಕ್ರಸಿ? ಓಕೆ, ನಮ್ಮ ಸ್ವತಂತ್ರದ ಬಗ್ಗೆ ಬೆಸ್ಟ್ ಸೇಫ್ ಗಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಇನ್ ಲಿಬರಲ್ ಡೆಮೋಕ್ರಸಿ ಅಂದ್ರೆ ಸ್ವತಂತ್ರದ ಪ್ರಜಾಪ್ರಭುತ್ವದಲ್ಲಿ ಯಾವುದು ಕರೆಕ್ಟ್ ಬೆಸ್ಟ್ ಸೇಫ್ ಗಾರ್ಡ್ ಮಾಡುತ್ತೆ ಸ್ವತಂತ್ರದ ಅಂತ ಕೇಳಿದ್ರು. ಸೊ ಆಪ್ಷನ್ ನೋಡಿ, ಎ ಕಮಿಟೆಡ್ ಜುಡಿಷಿಯರಿ, ಸೆಂಟ್ರಲೈಸೇಷನ್ ಆಫ್ ಪವರ್, ಎಲೆಕ್ಟೆಡ್ ಗವರ್ಮೆಂಟ್, ಸೆಪರೇಷನ್ ಆಫ್ ಪವರ್ಸ್. ಸೊ ನಮ್ಮ ಸ್ವತಂತ್ರವಾದ ಪ್ರಜಾಪ್ರಭುತ್ವ ಕೊಡೋದು ಯಾವುದು ಸರ್? ಸೆಪರೇಷನ್ ಆಫ್ ಪವರ್ ಕೊಡುತ್ತಾ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಅಂತ? ನೋ, ಬೆಸ್ಟ್ ಸೇಫ್ ಗಾರ್ಡ್ ಅಂತ ಹೇಳ್ತಾ ಇರೋದು. ಕೊಟ್ರು ಕೂಡ ನಮ್ಮನ್ನ ಅವ್ರ ಅಧಿಕಾರ ಮಾಡ್ಬೋದು. ಎಲೆಕ್ಟೆಡ್ ಗವರ್ಮೆಂಟ್ ಬಂದ್ರು ನಮ್ಮನ್ನ ಅಧಿಕಾರ ಮಾಡುತ್ತೆ. ಸೆಂಟ್ರಲೈಸೇಷನ್ ಆಫ್ ಪವರ್ ಕೊಟ್ರು ಕೂಡ ಅವರು ಪವರ್ ಇದ್ರೆ ನಮ್ಮ ಮೇಲೆ ಸವಾರಿ ಮಾಡುತ್ತೆ. ಆದ್ರೆ ಕಮಿಟೆಡ್ ಜುಡಿಷಿಯರಿ ಇದೆಯಲ್ಲ, ಇದು ನಮಗೆ ಸ್ವತಂತ್ರ ಕೊಡುತ್ತೆ ಅಲ್ವಾ? ನೀನ್ ಏನೇ ಮಾಡು, ಇಲ್ಲಿ ಈ ಮೂರಲ್ಲಿ ಏನೇ ಮಾಡು ಅಲ್ವಾ, ಅದನ್ನ ನಾವು ಕೋರ್ಟ್ ಮುಖಾಂತರ ಹೋದಾಗ ಅದು ನಮಗೆ ಸ್ವತಂತ್ರ ಕೊಡುತ್ತೆ. 32 ಆರ್ಟಿಕಲ್ ಇದೆಯಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ರೈಟ್ ಆನ್ಸರ್ ಯಾವುದು ಸರ್? ಸ್ಟೇಟ್ಮೆಂಟ್ 1. ಎ ಕಮಿಟೆಡ್ ಜುಡಿಷಿಯರಿ ನಮ್ಮ ಸ್ವತಂತ್ರದ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯನ ಎತ್ತಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಓಕೆ, ಇದಾಯ್ತಲ್ಲ? ಆಯ್ತು, ಬನ್ನಿ. ವಾಟರ್ ಕ್ಯಾನ್ ಡಿಸಾಲ್ವ್ ಮೋರ್ ಸಬ್ಸ್ಟೆನ್ಸ್ ದನ್ ಎನಿ ಅದರ್ ಲಿಕ್ವಿಡ್ ಬಿಕಾಸ್. ನೀರು ಬೇರೆ ಯಾವುದೇ ಒಂದು ದ್ರವಕ್ಕಿಂತ ನೀರು ಏನ್ ಮಾಡುತ್ತೆ? ಬೇರೆ ಎಲ್ಲಾನು ಕರಗಿಸ್ಕೊಳ್ಳುತ್ತೆ. ಯಾಕಂದ್ರೆ ಇಟ್ ಇಸ್ ಅ ಡೈಪೋಲರ್ ಇನ್ ನೇಚರ್. ಹೌದಾ? Yes, this is the right answer. It is a good conductor of it. No, it has a high value of specific heat. It has an oxide of hydrogen. ಅಂದ್ರೆ ಇದೆಲ್ಲ ಕರೆಕ್ಟ್, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಈ ನಮ್ಮ ಕ್ವಶನ್ ಏನ್ ಕೇಳಿದಾನೆ, ಇದು ಡಿಸಾಲ್ವ್ ಅದ್ರಲ್ಲಿ ತನ್ನನ್ನ ತಾನು ಕರೆಸ್ಕೊಳಕ್ ಏನ್ ಕಾರಣ ಅಂದ್ರೆ ಇಟ್ ಇಸ್ ಅ ಬೈಪೋಲಾರ್ ನೇಚರ್ ಆಗಿರೋದ್ರಿಂದ. ಓಕೆ, ವಾಟರ್ ಇಸ್ ಅ ಬೈಪೋಲ್, ಇಸ್ ಯೂನಿವರ್ಸಲ್ ಸಾಲ್ವೆಂಟ್. ಅದು ಬೈಪೋಲಾರ್ ಇನ್ ನೇಚರ್. ಅದು ಓಕೆ, ಏನ್ ಬೇಕಾದ್ರೂ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ಸ್ಟ್ರೀಟ್ ಲೈಟ್, ಹೌ ಡು ಸೋಡಿಯಂ ಲ್ಯಾಂಪ್ಸ್ ಡಿಫರ್ ಫ್ರಮ್ ಎಲ್ಇಡಿ ಲ್ಯಾಂಪ್ಸ್? ಅಂದ್ರೆ ಸ್ಟ್ರೀಟ್ ಲೈಟ್ ಅಲ್ಲಿ ಎಲ್ಇಡಿಗೂ ಸೋಡಿಯಂ ವೇಪರ್ ಲ್ಯಾಂಪ್ ಏನ್ ಡಿಫರೆನ್ಸ್ ಅಂತ ಕೇಳಿದ್ದಾನೆ. ಸೊ ಏನ್ ಡಿಫರೆನ್ಸ್? ಓಕೆ, ಆಪ್ಷನ್ 3 ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಅಂತ ಹೇಳಬೇಕು. ಓಕೆ, ಕರೆಕ್ಟ್ ಆಗಿರ್ತಕ್ಕಂಥದ್ದು ಹೇಳಬೇಕು. ಓಕೆ, ಬನ್ನಿ. Sodium lamps produce light in the 360 degree, but it is not so in the case of LED lamps. ಹೌದು, ಲೈಟ್ ಎಮಿಟಿಂಗ್ ಡಿವೈಸ್ ಅಂತ ಕರಿತೀವಿ. ಸಾರಿ, LED ಲೈಟ್ಗಳು ಲೈಟ್ ನ ಎಮಿಟ್ ಮಾಡ್ತವೆ. ಓಕೆ, ಇದು 360 ಡಿಗ್ರಿ ಸ್ಪ್ರೆಡ್ ಮಾಡಲ್ಲ. 360 ಡಿಗ್ರಿ ಅಂದ್ರೆ ನೀವು ಹಿಂದ್ಗಡೆ 360 ಡಿಗ್ರಿ ಸ್ಪ್ರೆಡ್ ಮಾಡಕ್ಕಾಗಲ್ಲ. ದಿಸ್ ಇಸ್ ಕರೆಕ್ಟ್ ಆಕ್ಚುಲಿ. ಓಕೆ, ಆಸ್ ಸ್ಟ್ರೀಟ್ ಲೈಟ್ ಸೋಡಿಯಂ ಲ್ಯಾಂಪ್ಸ್ ಹ್ಯಾವ್ ಲಾಂಗರ್ ಲೈಫ್ ಸ್ಪ್ಯಾನ್ ದನ್ LED ಲ್ಯಾಂಪ್ಸ್ ಅಂತ. ಇದು ಯಾಕೋ ತಪ್ಪು ಅನ್ಸುತ್ತೆ. LED ಲ್ಯಾಂಪ್ಸ್ ನಾವ್ ಏನಕ್ಕೆ ತರ್ತೀವಿ ಹೇಳಿ? ಅದ್ರ ಎಫಿಷಿಯನ್ಸಿ ಒಂದು, ಮತ್ತೆ ಲಾಂಗರ್ ಲೈಫ್ ಅಂತಾನೆ LED ಲ್ಯಾಂಪ್ಸ್ ಗಳನ್ನ ನಾವು ಈಗ ಸ್ಟ್ರೀಟ್ ಗಳಲ್ಲೂ ಕೂಡ ಸೋಡಿಯಂ ವೇಪರ್ ಲ್ಯಾಂಪ್ಸ್ ತೆಗೆದಾಕ್ಬಿಟ್ಟು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ನೋಡೋಣ ಬನ್ನಿ. ಆಪ್ಷನ್ 3 ಏನ್ ಹೇಳುತ್ತೆ ನೋಡೋಣ ಬನ್ನಿ. ದ ಸ್ಪೆಕ್ಟ್ರಮ್ ಆಫ್ ವಿಸಿಬಲ್ ಲೈಟ್ ಫ್ರಮ್ ಸೋಡಿಯಂ ಲ್ಯಾಂಪ್ಸ್ ಇಸ್ ಆಲ್ಮೋಸ್ಟ್ monochromatic while LED lamps offer significant color advantages in street light. ಹೌದು, LED lamps significant ಕೊಡುತ್ತೆ. ಹಾಗಾಗಿ ಇದು ಕರೆಕ್ಟ್ ಅನ್ಸುತ್ತೆ. 1 and 3 ಕರೆಕ್ಟ್ ಆಗರೆ ಏನಿದೆ ರೈಟ್ ಆನ್ಸರ್ ಇಲ್ಲಿ? ಎಸ್, 1 and 3 ಇಸ್ ರೈಟ್ ಆನ್ಸರ್, ಸಿ. ಸೊ 1 and 3 ಇಸ್ ದ ರೈಟ್ ಆನ್ಸರ್. ಸೊ ಎರಡನೇ ತಪ್ಪು. LED ಗೆ ಮೋರ್ ಲೈಫ್ ಇರೋದು ಯಾವುದು? ಸೋಡಿಯಂ ಗಿಂತ. ಅದಕ್ಕೆ LED ನಾವು ಇನ್ಸ್ಟಾಲ್ ಮಾಡೋದು. ಸೊ 1 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ದ ಟರ್ಮ್ AS2 is talked about in the context of. AS2 ಅಂದ್ರೆ ಏನು ಸರ್? ಇದು ನಿಮ್ಗೆ ಗೊತ್ತಿರಬೇಕು. ಕೋವಿಡ್ ನ ಪರಿಸ್ಥಿತಿಯಲ್ಲಿ, ಕೋವಿಡ್ ನ ಪರಿಸ್ಥಿತಿಯಲ್ಲಿ ಮಾನವನಲ್ಲಿ ಈಗ ವೈರಸ್ ಬರುತ್ತಲ್ಲ ಸರ್, ಮಾನವನ ಸೆಲ್ ಮೇಲೆ ಕೂತ್ಕೊಳ್ಳುತ್ತೆ. ಎನ್ಸೈಮ್ಸ್ ಅಂತ ಕರಿತೀವಿ. ಆ ಎನ್ಸೈಮ್ಸ್, ಒಂದು ಪ್ರೋಟೀನ್ ಎನ್ಸೈಮ್ಸ್ ನ ತಗೊಂಡು ನಾವು ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಅದರದೇ ಆದ ಎನ್ಸೈಮ್ಸ್ ಈಗ ಏನ್ ಮಾಡ್ತೀವಿ? ಹಾವು ಕಚ್ಚಿದ್ರೆ ಹಾವಿನಲ್ಲಿ ಇರ್ತಕ್ಕಂಥ ವಿಷನ ತಗೊಂಡು ನಾವು ಏನ್ ಮಾಡ್ತೀವಿ? ಆಂಟಿಬಯೋಟಿಕ್ ಮಾಡ್ತೀವಿ. ಅದೇ ರೀತಿ ಇಲ್ಲಿಂದ ತಗೊಂಡು ಆಂಟಿಬಯೋಟಿಕ್ ಮಾಡ್ಬೇಕು. ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸ್ಪ್ರೆಡ್ ಆಫ್ ವೈರಲ್ ಡಿಸೀಸ್ ಗೆ ಸಂಬಂಧಪಟ್ಟಿದ್ದು. ರೇಡಿಯೋ ಕಾಲರ್ಸ್ ಅಂಡ್ ವೈಲ್ಡ್ ಟ್ರ್ಯಾಕಿಂಗ್ ಸಂಬಂಧ ಅಲ್ಲ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ನ್ಯೂಸ್ ಅಲ್ಲಿ ಇತ್ತು, ಅದಕ್ಕೆ ಕೇಳಿದ್ದಾನೆ. ಓಕೆ, ಇಂಡಿಯನ್ ಓನ್ ಸ್ಯಾಟಲೈಟ್ ಸಿಸ್ಟಮ್ ಅಲ್ಲ. ಜೀನ್ಸ್ ಪ್ರೊಡ್ಯೂಸ್ ಇನ್ ದ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಲ್ಲ. ವೈರಲ್ ಡಿಸೀಸ್ ಸ್ಪ್ರೆಡ್ ಆಗೋದನ್ನ ತಡೆಯಕ್ಕೋಸ್ಕರ ಸಂಬಂಧಪಟ್ಟಿದ್ದು. ಏಸ್ ಅಂದ್ರೆ
ಆಂಜಿಯೋಟೆನ್ಸ್ ಕನ್ವರ್ಟಿಂಗ್ ಎನ್ಸೈಮ್ಸ್ 2 ಅಂತ ಕರಿತೀವಿ. ಓಕೆ, ಇದನ್ನ ತಗೊಂಡು ನಾವು ಅದಕ್ಕೆ ಆಪೋಸಿಟ್ ಎಫೆಕ್ಟ್ ಏಸ್ ಅಂತ ಮಾಡಬಹುದು. ಏಸ್ ಅಂತಕ್ಕಂಥ ಒಂದು ಎನ್ಸೈಮ್ಸ್ ನ ಮಾಡೋದ್ರಿಂದ ಸ್ಪ್ರೆಡ್ ಆಗೋದನ್ನ ತಡಿಬಹುದಾಗಿತ್ತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬಿಸ್ಫೆನಾಲ್ ಎ, a cause of concern is a structural key component in the manufacture of which of the following kinds of plastic. ಅಂದ್ರೆ ಇದೊಂದು ಮೆಟೀರಿಯಲ್ ಬಿಸ್ಫೆನಾಲ್ ಅಂತಕ್ಕಂಥ ಒಂದು ಇದನ್ನ ತಗೊಂಡು ಯಾವ ಕೆಳಗಿನ ಮೆಟೀರಿಯಲ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಕೇಳ್ತಾನೆ. ಯಾಕಂದ್ರೆ ಇದೊಂದು ರೀತಿ ಬಾಂಡಿಂಗ್ ಇದೆ, ಒಂಥರ ಏನಾದ್ರು ಸ್ಟ್ರಕ್ಚರಲ್ ಕೀ ಕಾಂಪೋನೆಂಟ್ ತರ ಇರುತ್ತೆ. ಯಾವ್ದನ್ನ ಲೋ ಡೆನ್ಸಿಟಿ ಪಾಲಿಥಿನ್ ಮಾಡ್ತೀವ? ಅಲ್ಲ. ಪಾಲಿಕಾರ್ಬನೇಟ್ ಮಾಡ್ತೀವ? ಹೌದು. ಪಾಲಿಥಿಲಿನ್ ಟೆರಿಫಲೇಟ್ ಮಾಡ್ತೀವ? ಇಲ್ಲ. ಪಾಲಿವಿನೈಲ್ ಕ್ಲೋರೈಡ್ ಮಾಡ್ತೀವ? ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಬಿಸ್ಫೆನಾಲ್ ಇಸ್ ಅ ಕೆಮಿಕಲ್ ಯೂಸ್ ಟು ಮೇಕ್ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್. ಓಕೆ, ಹಾಟ್ ಪ್ಲಾಸ್ಟಿಕ್ ನ ಮಾಡಕ್ಕೆ ಬೇಬಿ ಬಾಟಲ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಫುಡ್ ಕಂಟೈನರ್ ಆಗಿರ್ಬೋದು, ಸೊ ಇಂಥದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದೊಂದು ಪಾಲಿಕಾರ್ಬನೇಟ್. ಓಕೆ, ನೆಕ್ಸ್ಟ್ ಬನ್ನಿ, ವಿಜ್ಞಾನ ಕ್ವಶನ್ಸ್ ಇವೆಲ್ಲ. ಟ್ರೈಕ್ಲೋಸಾನ್ considered harmful when exposed to high level for a long time is most likely present in which of the following. ಅಂದ್ರೆ ಇದು ವೆರಿ ಹಾರ್ಮ್ಫುಲ್, ಲಾಂಗ್ ಟೈಮ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಇದನ್ನ ಏನ ಇದಕ್ಕೆ ಯೂಸ್ ಮಾಡ್ತೀವಿ ಅಂತ. ಅಂದ್ರೆ ನೋಡಿ, ಎಕ್ಸ್ಪೋಸ್ ಟು ಹೈ ಲೆವೆಲ್ ಫಾರ್ ಅ ಲಾಂಗ್ ಟೈಮ್ ಇಸ್ ಮೋಸ್ಟ್ ಲೈಕ್ ಟು ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫಾಲೋವಿಂಗ್. ಅಂದ್ರೆ ಇದು ಟ್ರೈಕ್ಲೋಸಾನ್ ಅಂತಕ್ಕಂಥದ್ದು ಕೆಳಗಿನ ಯಾವುದ್ರಲ್ಲಿ ಇದೆ ಅಂತ ಕೇಳಿದ್ದಾನೆ. ಫುಡ್ ಪ್ರಿಸರ್ವೇಟಿವ್ ಯೂಸ್ ಮಾಡ್ತೀವ? ಇದು ಕನ್ಸಿಡರ್ಡ್ ಹಾರ್ಮ್ಫುಲ್ ವೆನ್ ಎಕ್ಸ್ಪೋಸ್ ಟು ಹೈ ಲೆವೆಲ್ ಫಾರ್ ಲಾಂಗ್ ಟೈಮ್. ಹಾರ್ಮ್ಫುಲ್ ಅಂತ ಇಲ್ಲ. ಫ್ರೂಟ್ ರೈಪನಿಂಗ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಿ? ಹಣ್ಣುಗಳನ್ನ ಅಂದ್ರೆ ಕಾಯಿಗಳನ್ನ ಹಣ್ಣು ಮಾಡಕ್ ಯೂಸ್ ಮಾಡ್ತೀವ? ಅಲ್ಲ. ರಿಯೂಸ್ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡ್ತೀವ? ಅಲ್ಲ. ಟಾಯ್ಲೆಟರೀಸ್ ಯೂಸ್ ಮಾಡ್ತಾ? ಹೌದು. ಯಾಕೆ? ನೀವು ಕೈ ತೊಳ್ಕೋಬೇಕು, ಕೊರೋನಾ ಬಂದಿತ್ತು ಅಂತೆಲ್ಲ ಹೇಳ್ತಾರಲ್ಲ. ಟ್ರೈಕ್ಲೋಸನ್ ಅಂತಕ್ಕಂಥದ್ದು ಟಾಯ್ಲೆಟ್, ಬಾಡಿ ವಾಶ್, ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ಸ್, ಇದಕ್ಕೆ ನಾವು ಇದನ್ನ ಟೂತ್ ಪೇಸ್ಟ್ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಟ್ರೈಕ್ಲೋಸನ್ ಇಸ್ ಇಂಗ್ರೀಡಿಯೆಂಟ್, ಅದು ಮೆನಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ನಾವು ಟಾಯ್ಲೆಟರೀಸ್ ಪ್ರಾಡಕ್ಟ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಟಾಯ್ಲೆಟರೀಸ್ ಅಂತಂದ್ರೆ ಏನು ಅಂದ್ರೆ ನಾವು ಏನೋ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಅದನ್ನ, ಹಲ್ಲುಜ್ಜಕ್ಕೆ, ಮೈ ಉಜ್ಜಕ್ಕೆ, ಮೈ ಸೋಪು, ಬಾಡಿ ವಾಶು ಇಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರೀಸನ್ ವೈ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ಸ್. ಅಂದ್ರೆ ಯಾವ ರೀಸನ್ ಇಂದ ನಾವು ಒಂದು ಲೈಟ್ ನ ಅಂದ್ರೆ ನಮ್ಮ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ ಅಂದ್ರೆ ಬಾಹ್ಯಾಕಾಶವನ್ನ ನಾವು ಲೈಟ್ ಇಯರ್ ಗಳಲ್ಲಿ ಮೆಜರ್ ಮಾಡ್ತೀವಿ ಅಂತ ಕೇಳಿದ್ದ. ಯಾಕೆ? ಡಿಸ್ಟೆನ್ಸ್ ಅಮಾಂಗ್ ಸ್ಟೆಲ್ಲರ್ ಬಾಡೀಸ್ ಡು ನಾಟ್ ಚೇಂಜ್. ಅಂದ್ರೆ ನಾಕ್ಷತ್ರಿಕ ಸ್ಟೆಲ್ಲರ್ ಅಂದ್ರೆ ನಾಕ್ಷತ್ರಿಕ ಬಾಡೀಸ್ ಅಂತ. ಅಂದ್ರೆ ನಕ್ಷತ್ರಿಕ ಅಂದ್ರೆ ನಾವೇನಂತ ಹೇಳ್ಬೋದು, ಆಕಾಶ ಕಾಯಗಳು ಅಂತ ಹೇಳ್ಬೋದು. ಓಕೆ, ನಾಟ್ ಚೇಂಜ್ ಅಂತಿದೆ, ತಪ್ಪು. ಗ್ರಾವಿಟಿ ಆಫ್ ಸ್ಟೆಲ್ಲರ್ ಬಾಡೀಸ್ ಡಸ್ ನಾಟ್ ಚೇಂಜ್. ಅದಕ್ಕೂ ಏನ್ ಸಂಬಂಧ? ಅಲ್ಲ. ಲೈಟ್ ಆಲ್ವೇಸ್ ಟ್ರಾವೆಲ್ ಇನ್ ದ ಸ್ಟ್ರೈಟ್ ಲೈನ್. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಲೈಟ್ ಯಾವಾಗ್ಲೂ ಟ್ರಾವೆಲ್ಸ್ ಇನ್ ಅ ಸ್ಟ್ರೈಟ್ ಲೈನ್. ಓಕೆ, ಹಾಗಾಗಿ ಅಂದ್ರೆ ಅಂಟಿಲ್ ಅನ್ಲೆಸ್ ಬೇರೆ ಯಾವುದೋ ಒಂದು ಅಡ್ಡ ಬರ್ಲಿಲ್ಲ ಅಂದಾಗ. ಹಾಗಾಗಿ ಈ ಲೈಟ್ ಇಯರ್ ಅಂತ ನಾವು ಈ ಬಾಹ್ಯಾಕಾಶ ದೂರಗಳನ್ನ ಅಳಿಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಯಾವುದು ಸರ್? ಸಿ. ನೆಕ್ಸ್ಟ್ ಒನ್, we adopted parliamentary democracy based on the British model, but how does our model differ from that model? ಅಂದ್ರೆ ನಾವು ಪಾರ್ಲಿಮೆಂಟರಿ ಸಂಸದೀಯ ವ್ಯವಸ್ಥೆನ ಬ್ರಿಟಿಷ್ ಇಂದ ತಗೊಂಡಿದ್ವಿ, ನಮಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿದ್ರ ಹೆಂಗ್ ಕೇಳ್ತಾನೆ ಸರ್ UPSC ಅಲ್ಲಿ. ನೋಡಿ, ಫಸ್ಟ್ ಆಪ್ಷನ್ ಬನ್ನಿ. As regards legislation, the British Parliament is supreme or sovereign, but in India, the power of Parliament is limited. Yes, correct. In India, matters related to the constitutionality of the amendment of an act of the Parliament are referred to the Constitution bench by the Supreme Court. ಹೌದು, ಭಾರತದಲ್ಲಿ ಯಾವ್ದಾದ್ರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದ್ರೆ ಅದನ್ನ ಸರಿನೋ ಇಲ್ವೋ ಅಂತ ಕ್ವಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಮಾಡ್ತಾರೆ. CJI ಮಾಡ್ತಾರೆ, ಒಂದ್ 5 ಜನದ್ದು 3 ಜನದ್ದು ಕೂತ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಮಾಡ್ತಾರೆ. ಅವರು ಇದನ್ನ ಏನ್ ಮಾಡ್ತಾರೆ, ಈ ಕೇಸಸ್ ಗಳನ್ನ ಸ್ಟಡಿ ಮಾಡ್ತಾರೆ, ಅದಕ್ಕೆ ತೀರ್ಮಾನ ಕೊಡ್ತಾರೆ. ಇದು ಕರೆಕ್ಟ್ ಅಂಡ್ ಇದು ಕರೆಕ್ಟ್ ಸರ್. ನಿಮ್ ನೆನಪಿರಬೇಕು, ನಮ್ಮ ಭಾರತದಲ್ಲಿ ನಮ್ಮ ಸಂವಿಧಾನ ಈಸಿ ಅಲ್ಲ ಅಂದ್ರೆ ಅನಮ್ಯ ಅನ್ನೋ ಅಲ್ಲ, ಈ ಕಡೆ ಈಸಿನೂ ಅಲ್ಲ ಕಷ್ಟನೂ ಅಲ್ಲ, ಆತರ ನಮ್ದು. ಅಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಅದಕ್ಕೆ ಸಮಟೈಮ್ಸ್ ಈಸಿಯಾಗಿ ಅಮೆಂಡ್ ಮಾಡೋದು, ಸಮಟೈಮ್ಸ್ ಡಿಫಿಕಲ್ಟ್. ಆದ್ರೆ ನಮ್ಮ ಬ್ರಿಟಿಷ್ ಮಾಡೆಲ್ ಎಲ್ಲ ಹಂಗಲ್ಲ, ಅಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅವ್ರು ಹೆಂಗೆ ಅಂದ್ರೆ ಅಲ್ಲಿ ಏನಾದ್ರು ಹೊಸ ತೀರ್ಮಾನ ಬಂತ ಅದನ್ನ ರೈಟಿಂಗ್ ಮೇಲೆ ಕೊಡ್ತಾರೆ. ಅವ್ರದ್ದು ಹೆಂಗೆ ಅಂದ್ರೆ ಹೊಸದಾಗಿ ಆಡ್ ಮಾಡ್ತಾ ಹೋಗ್ತಾರೆ ಕಾನ್ಸ್ಟಿಟ್ಯೂಷನ್. ನಮ್ದು ಹಂಗಲ್ಲ, ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಆಡ್ ಮಾಡಕ್ ಆಗ್ತಾ ಇಲ್ಲ, ತಿದ್ದುಪಡಿಗಳು ಮಾಡ್ತಾ ಇರ್ತೀವಿ, ಅಲ್ಲಿ ಆಡ್ ಮಾಡ್ತೀವಿ. ಅವ್ರ ಹಂಗಲ್ಲ, ಹೊಸ ಪೇಜ್ಗಳು ಹೊಸ ಇದುಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ ನಮ್ದು ಅವ್ರದ್ದು ಒಂದ್ ರೀತಿ ಡಿಫ್ರೆಂಟ್. ಓಕೆ, ಸೊ ಹಾಗಾಗಿ ಎರಡು ಕೂಡ ಸರಿ ಆನ್ಸರ್, ಬೋತ್ 1 and 2. ಫೈನ್ ಸರ್. ನೆಕ್ಸ್ಟ್ ಒನ್, ವಿತ್ ರೆಫರೆನ್ಸ್ ಟು ದ ಯೂನಿಯನ್ ಗವರ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ,
ಅಂದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ 2 ಆಪ್ಷನ್ ಕೊಟ್ಟಿದ್ದಾನೆ. ಒಂದೇದು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಸಜೆಸ್ಟೆಡ್ ದಟ್ ಎ ಮಿನಿಸ್ಟರ್ ಅಂಡ್ ಎ ಸೆಕ್ರೆಟರಿ ಬಿ ಎ ಡೆಸಿಗ್ನೇಟೆಡ್ ಸೋಲಿ ಫಾರ್ ಪರ್ಸೂಯಿಂಗ್ ದ ಸಬ್ಜೆಕ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಅಂಡ್ ಪರ್ಫಾರ್ಮಿಂಗ್ ಇಟ್. ಅಯ್ಯೋ, ಆರ್ಕ್ ಬಗ್ಗೆ ಕೊಟ್ಟಿದ್ದೀನಿ ಸರ್. ಆರ್ಕ್ ರಿಪೋರ್ಟ್ ಓದಿರ್ಬೇಕು. UPSC ಇದು ವೆರಿ ಇಂಪಾರ್ಟೆಂಟ್. ಆರ್ಕ್ ರಿಪೋರ್ಟ್ 1 ಮತ್ತೆ 2 ವೆರಿ ಇಂಪಾರ್ಟೆಂಟ್. ಎರಡನೇದು ಓಕೆ. ಆರ್ಕ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ. ನಮ್ಮ ಒಂದು ಆಡಳಿತವನ್ನ ಹೆಂಗೆ ಮಾಡ್ಬೇಕು ಅಂತ, ಇವನ್ KS ಇಂಪಾರ್ಟೆಂಟ್ ಇದು. ಆರ್ಕ್ ರಿಪೋರ್ಟ್ ಗಳು ಓದ್ಬೇಕು. ಆಪ್ಷನ್ 1 ಕರೆಕ್ಟ್ ಸರ್ ಇದು. ಓಕೆ. ಆಪ್ಷನ್ 2 ಇದೆಯಲ್ಲ, ಇದು ತಪ್ಪು. ಯಾಕಂದ್ರೆ ಇನ್ 1970 ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ವಾಸ್ ಕಾನ್ಸ್ಟಿಟ್ಯೂಟ್ ಆನ್ ದ ರೆಕಮೆಂಡೇಶನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಅಂಡ್ ದಿಸ್ ವಾಸ್ ಪ್ಲೇಸ್ಡ್ ಅಂಡರ್ ಪ್ರೈಮ್ ಮಿನಿಸ್ಟರ್ ಚಾರ್ಜ್ ಅಂತಿದೆ. ಇಲ್ಲಿ ಇದನ್ನ ಪ್ರೈಮ್ ಮಿನಿಸ್ಟರ್ ಚಾರ್ಜ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಕೋರ್ಸ್ ಇಲ್ಲ. ಇದನ್ನ ಆರ್ಕ್ ಕ್ಯಾಬಿನೆಟ್ ಸೆಕ್ರೆಟರಿ ನೋಡ್ಕೋತಾರೆ. ಓಕೆ. ಕ್ಯಾಬಿನೆಟ್ ಸೆಕ್ರೆಟರಿ ಅಂಡರ್ ಅಲ್ಲಿ ಅವರು ಇದನ್ನ ಸಮಿತಿನ ಏನ್ ಮಾಡೋದು, ಇದು ಆರ್ಕ್ ರಿಪೋರ್ಟ್ ಸಬ್ಮಿಟ್ ಮಾಡೋದನ್ನ ವೆರಿಫೈ ಮಾಡೋದು ಇದು ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಅಂಡರ್ ಅಲ್ಲಿ ಇಲ್ಲ ಇದು. ಓಕೆ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಅಲ್ಲ, ಸಾರಿ, ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ತಪ್ಪ. ಓಕೆ. ಆಪ್ಷನ್ 1 ಇಸ್ ಕರೆಕ್ಟ್, ಆಪ್ಷನ್ 2 ತಪ್ಪು, ಆಪ್ಷನ್ 2 ಇನ್ಕರೆಕ್ಟ್. ಓಕೆ. ನೆಕ್ಸ್ಟ್ ಒನ್, ರೈಟ್ ಟು ಪ್ರೈವಸಿ. ಓಕೆ. ಪ್ರೈವಸಿ ಖಾಸಗಿತನದ ಹಕ್ಕು. ಖಾಸಗಿತನದ ಹಕ್ಕು ಗೊತ್ತಿರಬೇಕು. ಪ್ರೊಡ್ಯೂಸ್ ಅಂಡರ್ ವಿಚ್ ಆಫ್ ದ ಆರ್ಟಿಕಲ್, ಅದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 20 ಡೈರೆಕ್ಟ್ ಆಗಿ ಟಿಕ್ ಮಾಡಿ. ಕೇಸೇ ಇದ್ರ ಬಗ್ಗೆ ಇತ್ತಲ್ಲ ಸರ್, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗಿತ್ತಾನೆ. ಅದು ಮೇನಕಾ ಗಾಂಧಿ ಕೇಸು, ಮೇನಕಾ ಗಾಂಧಿ ಕೇಸ್ ಅಲ್ಲಿ ಅಲ್ವಾ ರೈಟ್ ಟು ಪ್ರೈವಸಿ ಬಗ್ಗೆ ಮಾತಾಡ್ತಾ ಇರೋದು. ನೆಕ್ಸ್ಟ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. In India, there is no law restricting the candidates from contesting in the one Lok Sabha election from 3 constituency ಅಂತಿದೆ. ಯಾವುದೇ ಒಂದು ಕಾನೂನು ಇಲ್ಲ ಒಬ್ರು ಲೋಕಸಭಾ ಎಲೆಕ್ಷನ್ ಗೆ 3 ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೆ 3 ಇದರಿಂದ ಮಾಡಬಹುದು ಅಂತ ಯಾವುದೇ ಲಾ ಇಲ್ಲ ಅಂತ ಹೇಳ್ತಾರೆ. ಎರಡನೇದು ಬನ್ನಿ. ಇನ್ 1991 ಲೋಕಸಭಾ ಎಲೆಕ್ಷನ್ ಶ್ರೀದೇವಿ ಲವ್ ಕಂಟೆಸ್ಟೆಡ್ ಫ್ರಮ್ 3 ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಅಂತಿದೆ. ಓಕೆ. ಆಸ್ 3 ಲೋಕಸಭಾದಲ್ಲಿ ಈ ಶ್ರೀದೇವಿ ಲವ್ ಕಂಟೆಸ್ಟ್ ಮಾಡಿದ್ರು ಅಂತಿದೆ. Next one, as per the existing rules, if candidates contest in one Lok Sabha election from many constituencies in her party should bear the cost by election of the constituency. ಅಯ್ಯೋ, ಅಂದ್ರೆ ಒಬ್ರು ಒಂದಕ್ಕಿಂತ ಹೆಚ್ಚು ಮಾಡಿದ್ರೆ ಲೋಕಸಭಾದಲ್ಲಿ ಅವ್ರ ಪಾರ್ಟಿ ಅವ್ರ ದುಡ್ಡನ್ನ ವಹಿಸ್ಕೋಬೇಕು ಅಂತಿದೆ. ಸರ್, ಈ ತರ ಯಾವ್ದು ಪಾರ್ಟಿ ಅವ್ರ ದುಡ್ಡು ವಹಿಸ್ಕೋಬೇಕು, ಇವ್ರ ದುಡ್ಡು ಕೊಡಬಾರ್ದು ಅಂತ ಯಾರು ರೂಲ್ಸೇ ಇಲ್ಲ. ಓಕೆ. ರೂಲ್ಸ್ ಏನಿದೆ, ಪಾರ್ಟಿ ದುಡ್ಡು ಕೊಡ್ಬೇಕು ಅಂದ್ರೆ ನಮ್ಮ ಒಂದು ಪ್ರಾಪರ್ ವೇ ಇಂದ ಬರ್ಬೇಕು ಅದು ಅಂತ ರೂಲ್ಸ್ ಇದೆ. ಪಾರ್ಟಿ ಕೊಡಬಾರ್ದು, ನೀವ್ ಹಾಕ್ಬಾರ್ದು, ಆತರ ಯಾವ್ದು ಇಲ್ಲ. ಹಾಗಾಗಿ ಇದು ತಪ್ಪು. ನಮ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೌದು ಸರ್, ದೇರ್ ಇಸ್ ನೋ ಲಾ. ನಮ್ಗೆ ಇದು ಪೀಪಲ್ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟ್ ಇದೆ ಅಲ್ವಾ, 1949 ಅನ್ಕೋತೀನಿ. ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಅಂತಿದೆ. ಅಂದ್ರೆ ಏನೋ ನಾವು MP ML ಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಇದೆ. ಆದ್ರೆ ಎರಡಕ್ಕೆ ನಿಂತ್ಕೋಬಹುದು ಅಂತಿದೆ. ಒಂದ್ರಲ್ಲಿ ಗೆದ್ದ ತಕ್ಷಣ ಇನ್ನೊಂದನ್ನ ಕಾನ್ಸ್ಟಿಟ್ಯೂಯನ್ಸಿನ 2 ಗೆದ್ರೆ ಇನ್ನೊಂದನ್ನ 14 ದಿನದೊಳಗೆ ಅವರು ತೆರಿಬೇಕು, ತೊರೆದೋಗ್ಬೇಕು, ರಿಸೈನ್ ಮಾಡ್ಬೇಕು ಅಂತಿದೆ. ಬಟ್ 3 ಇರಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಬರ್ದಿಲ್ಲ. ಹಾಗಾಗಿ 1 ಕರೆಕ್ಟ್. ಯಾಕಂದ್ರೆ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಇದು ತಪ್ಪು. ಎರಡನೇ ಆಪ್ಷನ್. ಯಾಕಂದ್ರೆ 1991 ಶ್ರೀ ದೇವಿಲಾಲ್ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಜನರಲ್ ಎಲೆಕ್ಷನ್ ಕಾನ್ಸ್ಟಿಟ್ಯೂಯನ್ ಕಂಡಕ್ಟ್ ಮಾಡಿದ್ರು. ಎಲ್ಲಿ? ಬಲರಾಂಪುರ್, ಲಕ್ನೋ, ಮಥುರಾದಲ್ಲಿ. ಆದ್ರೆ 2ರಲ್ಲಿ ಸೋತ್ರು, 1ರಲ್ಲಿ ಗೆದ್ರು. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್. ಹೌದು, 3ರಲ್ಲಿ ಯೂಶಲಿ 2ರಲ್ಲಿ ನಿಂತ್ಕೋಬೇಕು ಅಂತಿದೆ, ಬಟ್ 3ರಲ್ಲಿ ನಿಂತ್ಕೋಬಾರ್ದು ಅಂತೇನಿಲ್ಲ, ಪರ್ಟಿಕ್ಯುಲರ್ ಆಗಿಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಬನ್ನಿ. The vegetation of savanna consists of grassland with scattered small trees, but extensive areas have no trees. The forest development in such areas generally kept in a check by one or more or combination of some conditions. Which of the following such conditions? ಇಲ್ಲಿ ಏನ್ ಕೇಳಿದಾನೆ ಗೊತ್ತಾ? ಸಿಂಪಲ್, ಸುಮ್ನೆ ದೊಡ್ಡದಾಗ ಕ್ವಶನ್ ಹಾಕಿದ್ದಾನೆ. ಸವನ್ನ ಕಾಡುಗಳಿದೆಯಲ್ಲ ಸರ್, ಸವನ್ನ ಅಲ್ಲಿ ಸ್ಮಾಲ್ ಟ್ರೀ ಇರುತ್ತೆ, ಸಣ್ಣ ಸಸ್ಯಗಳು ಅಲ್ಲಲ್ಲಿ ಇಲ್ಲಲ್ಲಿ ಬೆಳೆದಿರುತ್ತೆ. ಓಕೆ. ಮತ್ತೆ ಹುಲ್ಲುಗಾವಲು ಹೆಚ್ಚಾಗಿರುತ್ತೆ, ಹುಲ್ಲುಗಾವಲು ಇರುತ್ತೆ. ಓಕೆ. ಇಂಥ ಏರಿಯಾಗಳಲ್ಲಿ ಫಾರೆಸ್ಟ್ ನವರು ಯಾವ ಒಂದು ಕಂಡೀಷನ್ ಇಟ್ಕೊಂಡು ಅವ್ರು ಬೆಳೆನ ಬೆಳಿಬಹುದು. ಅಂದ್ರೆ ಬೆಳೆ ಬೆಳಿಬಹುದು ಅಂತ ತಕ್ಷಣ ಅಂದ್ರೆ ಅವರು ಬೇಕಾದ್ರೆ ಏನ್ ಹಾಕ್ಬೋದು, ಮರಗಳ ನೆಟ್ಟು ಅದನ್ನ ಕಾಡುಗಳನ್ನಾಗಿ ಪರಿವರ್ತಕ್ಕೆ ಟ್ರೈ ಮಾಡಬಹುದು. ಯಾವ ಕಂಡೀಷನ್ ಇಂಪಾರ್ಟೆಂಟ್ ಅಂತ. ಸೊ ಈ ಕಂಡೀಷನ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಬೊರೋಯಿಂಗ್ ಅನಿಮಲ್ಸ್ ಅಂಡ್ ಟರ್ಮೈಟ್ಸ್ ಅಂದ್ರೆ ಬೊರೋಯಿಂಗ್ ಅನಿಮಲ್ಸ್, ಬೊರೋಯಿಂಗ್ ಅಂತಂದ್ರೆ ಊತ ಹಾಕೋದಾಗಿರ್ಬೋದು. ಓಕೆ. ಮತ್ತೆ ಅಲ್ಲಿ ಏನಾದ್ರು ಅಗ್ನಿ ಬರುತ್ತಾ ಅಂತ ಕಂಡೀಷನ್ ನೋಡ್ಕೋಬೇಕು ಅಂತಿದೆ. ಗ್ರೇಸಿಂಗ್ ಹರ್ಬಿವೋರಸ್ ಅಂದ್ರೆ ಸಸ್ಯಾಹಾರಿಗಳು ಹುಲ್ಲುಗಳನ್ನ ಮೇಯುವಿಕೆಯನ್ನ ಕನ್ಸಿಡರ್ ಮಾಡಬೇಕು ಅಂತಿದೆ. ಸೀಸನಲ್ ರೈನ್ಫಾಲ್, ಸಾಯಿಲ್ ಪ್ರಾಪರ್ಟೀಸ್ ಅಂತಿದೆ. ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಸರ್? ಸಿಂಪಲ್ ಆಗಿದೆ, ಆನ್ಸರ್ ಮಾಡಿ ಸರ್. ಯಾವ್ದು ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ? ಬನ್ನಿ ನೋಡಿ.
ಆಪ್ಷನ್ ಬಿ 4-5 ಕರೆಕ್ಟ್, ಇದೆರಡು ಕರೆಕ್ಟ್. ಅಲ್ಲಿ ರೈನ್ ಸವನ್ನ ಎಲ್ಲಿ ಬರುತ್ತೆ ಸರ್? ನಮ್ಮ ಮಿಡಲ್ ಆಟಿಟ್ಯೂಡ್ ಅಲ್ವಾ? ಇಲ್ಲಿ 0 ಡಿಗ್ರಿ ಅಂದ್ರೆ ಸವನ್ನ ಇಲ್ಲಿ ಬರುತ್ತೆ, ಸವನ್ನ ಇಲ್ಲಿ ಬರುತ್ತೆ. ಅಂದ್ರೆ ನಮ್ಗೆ ಒಂದ್ 8ರಿಂದ 20 ಡಿಗ್ರಿ ಈಕ್ವೇಟರ್ ನ ಅಕ್ಕಪಕ್ಕ, 10ರಿಂದ 20-25 ಅಲ್ಲಿ ಸವನ್ನ ಬರುತ್ತೆ ಅಲ್ವಾ? ಆಸ್ಟ್ರೇಲಿಯಾ, ಇಂಡಿಯಾ, ಸೌತ್ ಅಮೆರಿಕಾದಲ್ಲೂ ನಾವು ಸವನ್ನ ಹುಲ್ಲುಗಾವಲುಗಳನ್ನ ನೋಡ್ತೀವಿ. ಸರ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬೆಂಕಿಗೂ ಅಲ್ಲಿ ಕಾಡು ಬೆಳಕು ಸಂಬಂಧ ಇಲ್ಲ. ಹೆಚ್ಚು ಕಾಡು ಬೆಳೆಸಿದ್ರೆ ಅದಕ್ಕೆ ನೀರ್ ಸಿಕ್ಕಿದ್ರೆ ಬೆಂಕಿ ಬೀಳುವಂತ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಬೇಕಾಗಿಲ್ಲ ನಮ್ಗೆ. ಬರೋಂಗ್ ಅನಿಮಲ್ಸ್ ನಲ್ಲಿ ಊತಕ್ಕೆ ಅಲ್ಲಿ ಅದು ಸಂಬಂಧ ಇಲ್ಲ. ಇಲ್ಲಿ ಸೀಸನಲ್ ರೈನ್ಫಾಲ್ 4-5 ಯಾಕೆ ಕರೆಕ್ಟ್ ಅಂತಂದ್ರೆ, ಗ್ರೇಸಿಂಗ್ ಹರ್ಬಿವೋರ್ಸ್. ಓಕೆ, ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಾಡುಗಳಲ್ಲಿ ಈಗ ಟ್ರಾಪಿಕಲ್ ಡೆಸಿಡಿಯಸ್ ಆಗಿರ್ಬೋದು, ಅಂದ್ರೆ ನಾವ್ ಏನಂತ ಕರಿತೀವಿ ಎಲೆ ಉದುರುವ ಕಾಡಾಗಿರ್ಬೋದು. ಓಕೆ, ಎಲೆ ಉದುರುವ ಕಾಡಾಗಿರ್ಬೋದು ಅಥವಾ ಉಷ್ಣವಲಯದ ಕಾಡು, ಅಲ್ಲಿ ಯಾವ್ದು ಮೇಯುವಿಕೆ ನಡೆಯಲ್ವಾ? ಅಲ್ಲೂ ನಡೆಯುತ್ತೆ ಸರ್, ಅಲ್ಲೂ ಪ್ರಾಣಿಗಳಿವೆ. ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಅಂದ್ರೆ ಅಲ್ಲಿ ಕಾಡ್ ಚೆನ್ನಾಗಿ ಬೆಳೆಸಿದ್ರೆ ಅವಾಗ ಈ ಒಂದು ಹುಲ್ಲುಗಾವಲು ಇಂದ ಮಾಲಿನ್ಯ ಆಗತ್ತೆ ತಡಿಬಹುದಲ್ವಾ? ಸೊ ಹಾಗಾಗಿ ಅಲ್ಲಿ ರೈನ್ ಎಷ್ಟು ಬೀಳುತ್ತೆ ಅದಕ್ಕೆ ತಕ್ಕಂತೆ ಮರಗಳು ಬೆಳೆಸ್ಬೇಕಾಗತ್ತೆ. ಮತ್ತೆ ಆ ಸಾಯಿಲ್ ಪ್ರಾಪರ್ಟಿ, ಯಾಕಂದ್ರೆ ಅದು ಸಲೈನ್ ಪ್ರಾಪರ್ಟಿ, ಅಂದ್ರೆ ಅಲ್ಲಿ ಏನಿರುತ್ತೆ ಅಂತಂದ್ರೆ ಜಾಸ್ತಿ ಮಳೆ ಬೀಳಲ್ಲ, ಇಂಗುವಿಕೆ ಜಾಸ್ತಿ ಇದೆ, ಹಾಗಾಗಿ ಉಪ್ಪಿನ ಒಂದು ಅಂಶ ಜಾಸ್ತಿ ಇರುತ್ತೆ. ಸೊ ಇದೆರಡನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಅಲ್ಲಿ ಡೆವಲಪ್ ಮಾಡ್ಬೇಕಾಗುತ್ತೆ. ಸೊ ಆಪ್ಷನ್ 4 and 5 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು ನೀವು. ನೆಕ್ಸ್ಟ್ ಬನ್ನಿ. ವಿತ್ ರೆಫರೆನ್ಸ್ ಟು ದ ವಾಟರ್ ಆನ್ ದ ಪ್ಲಾನೆಟ್ ಅರ್ತ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ನೀರಿನ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಭೂಮಿ ಮೇಲೆ. ಓಕೆ, ಫಸ್ಟ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ರಿವರ್ ಅಂಡ್ ಲೇಕ್ಸ್ ಇಸ್ ಮೋರ್ ದನ್ ದ ಅಮೌಂಟ್ ಆಫ್ ಗ್ರೌಂಡ್ ವಾಟರ್ ಅಂತಿದೆ. ಅಂದ್ರೆ ನೀರು ನದಿಗಳಲ್ಲಿ ಮತ್ತೆ ಲೇಕ್ಸ್ ಸರೋವರಗಳಿರ್ತಕ್ಕಂಥದ್ದು ಗ್ರೌಂಡ್ ವಾಟರ್ ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ದ ಅಮೌಂಟ್ ಆಫ್ ವಾಟರ್ ಇನ್ ದ ಪೋಲಾರ್ ಐಸ್ ಕ್ಯಾಪ್ಸ್, ಅಂದ್ರೆ ಐಸ್ ಗೆಡ್ಡೆಗಳು ನಮ್ಮ ಒಂದು ಪೋಲ್ಸ್ ಗಳಲ್ಲಿ. ಓಕೆ, ನಾರ್ತ್ ಪೋಲ್, ಸೌತ್ ಪೋಲ್ ಗಳಲ್ಲಿ ಐಸ್ ಗೆಡ್ಡೆಗಳೇನಿದೆ ಸರ್, ಇಲ್ಲಿ ಐಸ್ ಗೆಡ್ಡೆ ಏನಿದೆ ಗ್ಲೇಷಿಯರ್ ಇಸ್ ಮೋರ್ ದನ್ ದ ಅಮೌಂಟ್ ಆಫ್ ಗ್ರೌಂಡ್ ವಾಟರ್. ಅಂದ್ರೆ ನಮ್ಮ ಒಂದು ಗ್ರೌಂಡ್ ವಾಟರ್ ಅಂತಂದ್ರೆ ನಮ್ಮ ಭೂಮಿಯ ಒಳಗೆ ಅಂತರ್ಜಲಕ್ಕಿಂತ ಜಾಸ್ತಿ ಇದೆ ಅಂತ. ಅಂತರ್ಜಲಕ್ಕಿಂತ ಈ ಐಸ್ ಕ್ಯಾಪ್ ವಾಟರ್, ಅಂದ್ರೆ ಐಸ್ ಕ್ಯಾಪ್ ವಾಟರ್ ಅಂತಂದ್ರೆ ಹಿಮಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ದಿಸ್ ಇಸ್ ಕರೆಕ್ಟ್. ಆದ್ರೆ ಇದು ತಪ್ಪಾಗುತ್ತೆ. ಇದ್ಯಾಕೆ ತಪ್ಪು ಸರ್? ಆಪ್ಷನ್ 2 ಕರೆಕ್ಟ್. ಇದ್ಯಾಕೆ ತಪ್ಪು? ವಾಟರ್ ಇನ್ ರಿವರ್ ಲೇಕ್ಸ್ ಇಸ್ ಮೋರ್ ದನ್ ಅಮೌಂಟ್ ಆಫ್ ಗ್ರೌಂಡ್ ವಾಟರ್ ಅಂತಿದೆ. ನಮ್ಮ ಅಂತರ್ಜಲಕ್ಕಿಂತ ರಿವರ್ ಅಲ್ಲಿ ಮತ್ತೆ ಲೇಕ್ ಅಲ್ಲಿ ಇರ್ತಕ್ಕಂಥ ಜಾಸ್ತಿ. ತಪ್ಪು ಸರ್, ನಿಮ್ಗೆ ಗೊತ್ತಿರಬೇಕು. ಟೋಟಲ್ ಅರ್ಥಲ್ಲಿ 97% ನಮ್ಗೆ ಉಪ್ಪು ನೀರು, ಸಿಹಿ ನೀರು 3%. ಆ 3% ಅಲ್ಲಿನ ನಾವು 100% ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲಿ 68% ನಮ್ಗೆ ಐಸು ಈ ತರದಲ್ಲಿ 68 ಇದೆ ಜಾಸ್ತಿ ಇರೋದು. ರಿವರ್ ಇರೋದು ಎಷ್ಟು ಗೊತ್ತಾ? ಬರೀ ಜಸ್ಟ್ 0.3% ಅಷ್ಟೇ. ಗ್ರೌಂಡ್ ವಾಟರ್ 30% ಇರೋದು. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಸೊ ಹಾಗಾಗಿ ಆಪ್ಷನ್ 2 ಮಾತ್ರ ಕರೆಕ್ಟ್, ಆಪ್ಷನ್ 1 ತಪ್ಪು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಮೊರಿಂಗಾ ಅಂದ್ರೆ ಡ್ರಮ್ ಸ್ಟಿಕ್ ಟ್ರೀ ಅಂತ ಕರಿತೀವಿ. ಮೊರಿಂಗಾ ಅಂದ್ರೆ ಡ್ರಮ್ ಸ್ಟಿಕ್ ಟ್ರೀ ಅಂದ್ರೆ ನುಗ್ಗೆಕಾಯಿ ಅಲ್ವಾ? ಇಸ್ ಎ ಲುಗುಮಿನಮೋಸ್ ಎವರ್ ಗ್ರೀನ್ ಟ್ರೀ ಅಂತ ಹೇಳ್ತಾ ಇದೆ. ಓಕೆ, ಟ್ಯಾಮರಿನ್ ಅಂದ್ರೆ ಹುಣಸೆ ಹಣ್ಣು ಟ್ರೀ ಇಸ್ ಎಂಡಮಿಕ್ ಟು ದ ಸೌತ್ ಏಷ್ಯಾ ಅಂತಿದೆ. ಅಂದ್ರೆ ಇದು ಸೌತ್ ಏಷ್ಯಾದಲ್ಲಿ ಕಂಡು ಬರುತ್ತೆ, ಅಲ್ಲಿ ಮಾತ್ರ ಅಂತ ಹೇಳ್ತಾ ಇದೆ. ಓಕೆ, ಇನ್ ಇಂಡಿಯಾ ಮೋಸ್ಟ್ ಆಫ್ ದ ಟ್ಯಾಮರಿನ್ ಕಲೆಕ್ಟೆಡ್ ಆಸ್ ಅ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್. ಅಂದ್ರೆ ಈ ಒಂದು ಹುಣಸೆ ಹಣ್ಣನ್ನು ನಾವು ಮೈನರ್ ಫಾರೆಸ್ಟ್ ಬರ್ತಕ್ಕಂಥ ಉತ್ಪನ್ನಗಳು, ಅರಣ್ಯ ಉತ್ಪನ್ನಗಳು ಅಂತ ಕರಿತೀವಿ ಅಂತ ಹೇಳ್ತಾ ಇದೆ. ಓಕೆ, ಇಂಡಿಯಾ ಎಕ್ಸ್ಪೋರ್ಟ್ಸ್ ಟ್ಯಾಮರಿನ್ ಅಂಡ್ ಸೀಡ್ಸ್ ಆಫ್ ಮೊರಿಂಗಾ ಅಂತಿದೆ. ಅಂದ್ರೆ ಟ್ಯಾಮರಿನ್ ಅಂತಂದ್ರೆ ಏನು? ಹುಣಸೆ ಹಣ್ಣಿನ ಒಂದು ಇದು, ಮತ್ತೆ ಈ ಒಂದು ಡ್ರಮ್ ಸ್ಟಿಕ್ ಅಂದ್ರೆ ಡ್ರಮ್ ಸ್ಟಿಕ್ ಅಂದ್ರೆ ಈ ನುಗ್ಗೆಕಾಯಿನ ಒಂದು ಸೀಡ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಿದೆ. ಓಕೆ, ಸೀಡ್ಸ್ ಆಫ್ ಮೊರಿಂಗಾ ಅಂಡ್ ಟ್ಯಾಮರಿನ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ಸ್. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್. ಓಕೆ, ಇದು ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 3, 4, 5 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ತಪ್ಪಾಗುತ್ತೆ. ಯಾಕಂದ್ರೆ ಹುಣಸೆ ಹಣ್ಣು ನಮ್ಗೆ ಸೌತ್ ಏಷ್ಯಾದಲ್ಲ, ದಕ್ಷಿಣ ಏಷ್ಯಾದಲ್ಲ, ನಮ್ಗೆ ಆಸಿಯನ್ ಕಂಟ್ರೀಸ್ ಅಂತ ಏನ್ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ ನಾನು. ಆಸಿಯನ್ ಕಂಟ್ರೀಸ್ ಅಂದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಶ್ರೀಲಂಕಾ, ಫಿಲಿಪೈನ್ಸ್, ಕೆರೆಬಿಯನ್ ಅಲ್ಲೂ ಕೂಡ ಸಿಗುತ್ತೆ, ಅಲ್ಲೂ ಕೂಡ ಬೆಳೀತಾರೆ. ಮತ್ತೆ ಇದು ಒಂದು ಮೊದಲನೇ ಆಪ್ಷನ್ ಯಾಕೆ ತಪ್ಪು ಅಂದ್ರೆ, ಇದು ಲುಗುಮಿನೋಸ್ ಎವರ್ ಗ್ರೀನ್ ಅಂದ್ರೆ ಹಚ್ಚ ಹಸಿರಾಗಿರುತ್ತೆ ಯಾವಾಗ್ಲೂ ಅಂತ ಕೊಟ್ಟಿದ್ದಾನೆ. ಅಲ್ಲ, ಇದು ಯಾವಾಗ್ಲೂ ಮೀಡಿಯಂ ಎವರ್ ಗ್ರೀನ್ ಆರ್ ಡೆಸಿಡಿಯಸ್ ಅಂದ್ರೆ ಎಲೆ ಉದುರುವ ಕಾಡ ಅಡಿಯಲ್ಲಿ ಬರ್ತಿದೆ. ಯಾವುದು? ಈ ಒಂದು ನುಗ್ಗೆಕಾಯಿ. ಓಕೆ, ಸೊ ಹಾಗಾಗಿ ಅದೆರಡು ತಪ್ಪು. 3, 4, 5 ಸರಿ. ಏನ್ ಸರ್? ನೆಕ್ಸ್ಟ್ ಬನ್ನಿ. ದ ಬ್ಲಾಕ್ ಕಾಟನ್ ಸಾಯಿಲ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಫಾರ್ಮ್ ಡ್ಯೂ ಟು ದ ವೆದರಿಂಗ್ ಆಫ್. ಅಂದ್ರೆ ನಮ್ಮ ಕಪ್ಪು ಕಾಟನ್ ಅಂದ್ರೆ ಕಾಟನ್ ಏನು ಹತ್ತಿ ಬೆಳಿತೀವಿ ಕಪ್ಪು ಮಣ್ಣಲ್ಲಿ, ಇದು ಹೆಂಗೆ ಸಾಧ್ಯ ಕಪ್ಪು ಮಣ್ಣು ಬರಕ್ಕೆ ಅಂತ ಕೇಳಿದ್ದಾನೆ. ಬ್ರೌನ್ ಫಾರೆಸ್ಟ್ ಸಾಯಿಲ್ ಇಂದ ಬರುತ್ತೆ. ತಪ್ಪು.
ಫಿಶರ್ ವಾಲ್ಕನಿಕ್ ರಾಕ್, ಎಸ್ ದಿಸ್ ಇಸ್ ಕರೆಕ್ಟ್. ಗ್ರಾನೈಟ್ ಅಂಡ್ ಸಿಸ್ಟ್ ತಪ್ಪು. ಶೇಲ್ ಅಂಡ್ ಲೈಮ್ಸ್ಟೋನ್ ತಪ್ಪು. ಸರಿ, ಗ್ರಾನೈಟ್ ಇವೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ? ಭೂಮಿ ಒಳಗೆ ಸಿಗುತ್ತೆ ಅಲ್ವಾ. ಸೊ ಈ ವಾಲ್ಕನಿಕ್ ಇಂದ ಬಂದು ಹೊರಗಡೆ ಜಮಾ ಆಗಿರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಲಾವಾ ಅಂತ ಏನ್ ಕರಿತೀವಿ, ಲಾವಾ ಏನ್ ಬರುತ್ತೆ ಹೊರಗಡೆ, ಅದು ಜಮಾ ಆಗಿರೋದನ್ನ ಬಸಾಲ್ಟ್ ರಾಕ್ ಅಂತ ಕರಿತೀವಿ. ಬಸಾಲ್ಟ್, ಈ ಬಸಾಲ್ಟ್ ಇಂದ ಒಂದು ವೆದರಿಂಗ್ ಆಗಿ, ಅಂದ್ರೆ ಹವಾಮಾನ ಪ್ರಕ್ರಿಯೆಯಿಂದಾಗಿ ಕಪ್ಪು ಮಣ್ಣಾಗೋದು. ಸೊ ಹಾಗೆ ಫಿಶರ್ ವಾಲ್ಕನಿಕ್ ರಾಕ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. With reference to recent development regarding recombinant vector vaccines, consider the following statement. ಅಂದ್ರೆ recombinant vector vaccines ಅಂದ್ರೆ ಅದೇ ಏನೋ ಕೀಟಗಳಿಂದ ಹರಡ್ತಕ್ಕಂಥ ರೋಗಗಳಿಗೆ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೆಕ್ಟರ್ ಬೋರ್ನ್ ಅಂದ್ರೆ ಕೀಟಗಳಿಂದ ಹರಡ್ತಕ್ಕಂಥ ರೋಗಗಳು. ಓಕೆ, ಜೆನೆಟಿಕ್ ಎಂಜಿನಿಯರಿಂಗ್ ಇಸ್ ಅಪ್ಲೈಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದೀಸ್ ವ್ಯಾಕ್ಸಿನ್ಸ್. ಅಂದ್ರೆ ಜೆನೆಟಿಕ್ ಎಂಜಿನಿಯರಿಂಗ್ ಅಂದ್ರೆ ಜೀನ್ಸ್ ಗಳು ಮಾಡಿಫೈ ಮಾಡೋದು, ಸೊ ಅದರಿಂದ ತೆಗೆಯೋದು, ಆ ಒಂದು ಹುಳೆಗಳಿಂದ ಜೀನ್ಸ್ ತೆಗೆಯೋದು, ಅದನ್ನ ತೆಗೆಯೋದು, ಇದರಿಂದ ವ್ಯಾಕ್ಸಿನ್ ನ ಕ್ರಿಯೇಟ್ ಮಾಡೋದು. ಎಸ್, ದಿಸ್ ಇಸ್ ರೈಟ್. Bacteria, virus are used as a vector. Yes, this is also right. So both are correct answer. Okay, next one. In the context of hereditary diseases, consider the following statement. ಅಂದ್ರೆ ವಂಶವಾಗಿ ಬರ್ತಕ್ಕಂತ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಎರಡು ಆಪ್ಷನ್ ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಅಂತ ನಾವು ಹೇಳ್ಬೇಕು. Passing on mitochondrial diseases from parent to the child can be prevented by mitochondrial replacement therapy either before or after in vitro egg ಫರ್ಟಿಲೈಸೇಷನ್ ಆಫ್ ಎಗ್ ಅಂತಿದೆ. ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಏನು ಅಂದ್ರೆ, ನಾವು ಸ್ಪರ್ಮ್ ಎಗ್ ನ ತೆಗೆದು, ಸ್ಪರ್ಮ್ ಗಂಡಸನಿಂದ ಹೆಂಗಸನಿಂದ ಎಗ್ ನ ತೆಗೆದು ಹೊರಗಡೆ ಅದನ್ನ ಒಂದಕ್ಕೊಂದು ಕೂಡಿಸಿ ಒಂದು ಭ್ರೂಣ ರೀತಿ ಮಾಡಿ ಅದನ್ನ ಸಣ್ಣದನ್ನ ಮಗು ಆಗದೆ ಇರೋರಿಗೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇಂಥದ್ರಲ್ಲಿ ಏನ್ ಮಾಡ್ತೀವಿ, ಮೈಟೋಕಾಂಡ್ರಿಯಲ್ ಯಾವಾಗ್ಲೂ ನಮಗೆ ಬರ್ತಕ್ಕಂಥದ್ದು ಏನಾದ್ರು ಡಿಸೀಸ್ ಬಗ್ಗೆ ಅಂದ್ರೆ ಕ್ಯಾರೆಕ್ಟರ್ ಅದು, ಆ ಮೈಟೋಕಾಂಡ್ರಿಯಾ ನಮಗೆ ಬರ್ತಕ್ಕಂಥದ್ದು ಮಗುಗೆ ಯಾವಾಗ್ಲೂ ಎಗ್ಗಿಂದ ಅಂದ್ರೆ ನಮ್ಮ ಫಿಮೇಲ್ ಇಂದ. ಹಾಗಾಗಿ ಆಪ್ಷನ್ 1 is the right answer. A child inherits mitochondrial disease entirely from mother and not from father. Yes, mother ಇಂದ ಮಾತ್ರ ಬರುತ್ತೆ, ಫಾದರ್ ಇಂದ ಅಲ್ಲ. ಹಾಗಾಗಿ ಆಪ್ಷನ್ both 1 and 2 are correct. ಇದೆ ಅನ್ಕೋತೀನಿ. Yes, ಆಪ್ಷನ್ 1 both 1 and 2 are correct. ಇದೆ. ಓಕೆ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಇಟ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಸರ್. Bolgard 1, Bolgard 2 technologies are mentioned in that context of. ಅಂದ್ರೆ ಎರಡು ಟೆಕ್ನಾಲಜಿ ನ್ಯೂಸ್ ಅಲ್ಲಿ ಇತ್ತು, ಯಾವ್ದು ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಕ್ಲೋನಲ್ ಪ್ರೊಪೋಗೇಶನ್ ಆಫ್ ಕ್ರಾಪ್ ಪ್ಲಾಂಟ್ ಅಂದ್ರೆ ಒಂದು ಪ್ಲಾಂಟ್ ನ ಬೆಳಿತೀವಲ್ಲ ಅದರ ಒಂದು ಕ್ಲೋನಲ್ ಅಂದ್ರೆ ಅದನ್ನ ಒಂದು ಕಸಿ ಮಾಡಕ್ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದೆ. ಡೆವಲಪಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ ಅಂತಿದೆ. ಅಂದ್ರೆ ನಾವು GM ಕ್ರಾಪ್ಸ್ ಅಂತ ಏನ್ ಕರಿತೀವಿ, ನಮ್ಮ ಹತ್ತಿ ಆಗಿರ್ಬೋದು, ಬಯೋಟೆಕ್ನಾಲಜಿಯಿಂದ ಮಾಡ್ತಕ್ಕಂಥದ್ದು. ಓಕೆ, ಪ್ರೊಡಕ್ಷನ್ ಆಫ್ ದ ಪ್ಲಾಂಟ್ ಗ್ರೋತ್ ಸಬ್ಸ್ಟೆನ್ಸಸ್ ಅಂತಿದೆ. ಓಕೆ, ಪ್ರೊಡಕ್ಷನ್ ಆಫ್ ಬಯೋ ಫರ್ಟಿಲೈಸರ್ಸ್ ಅಂತಿದೆ. ಸರ್ ಇದು ಸಂಬಂಧ ಬೋಲ್ಗಾರ್ಡ್ ಅಂದ ತಕ್ಷಣ ಈ ಕರೆಂಟ್ ಅಫೇರ್ ಹೋದ್ರೆ ಗೊತ್ತಾಗುತ್ತೆ, ಇದು ಡೆವಲಪಿಂಗ್ ಆಫ್ ಜೆನೆಟಿಕ್ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್ ಬಗ್ಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ನೋಡಿ ಇದು ಕಾಟನ್, ಜೆನೆಟಿಕ್ಲಿ ಮಾಡಿಫೈಡ್ ಕಾಟನ್, ಹೈಬ್ರಿಡ್ ಕಾಟನ್ ಬಗ್ಗೆ ಸಂಬಂಧಪಟ್ಟಿದ್ದು. ಸೊ ಫಸ್ಟ್ ಇದು ಇರುತ್ತೆ, ಇದು ಪಿಂಕ್ ಬಾಲ್ವೋಮ್ ಅಂತಂದ್ರೆ ಒಂದು ಪಿಂಕ್ ಇರ್ತಕ್ಕಂಥ ಕೀಟಗಳನ್ನ ಇಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಬಟ್ ಅದಾದ್ಮೇಲೆ ಅದರದ ಸೆಕೆಂಡ್ ವರ್ಷನ್ ನ ಕೂಡ ನಾವು ಡೆವಲಪ್ ಮಾಡ್ತೀವಿ, ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ಸಂಬಂಧಪಟ್ಟಿದ್ದು. Okay, next one. In a pressure cooker, the temperature at which the food is cooked depends mainly upon the which of the following. ಅಂದ್ರೆ ಕುಕ್ಕರ್ ಅಲ್ಲಿ ಫುಡ್ ಕುಕ್ ಆಗುತ್ತಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದ್ದಾನೆ. ಏರಿಯಾ ಆಫ್ ದ ಹೋಲ್ ಇನ್ ದ ಲಿಡ್, ಅಂದ್ರೆ ನಮ್ಮ ಲಿಡ್ ಅಲ್ಲಿ ಏರಿಯಾ ಆಫ್ ದ ಹೋಲ್, ಇಲ್ಲಿ ಹೋಲ್ಗಳು ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಟೆಂಪರೇಚರ್ ಆಫ್ ದ ಫ್ಲೇಮ್, ನಾವು ಏನ್ ಕೆಳಗಡೆ ಟೆಂಪರೇಚರ್ ಆಫ್ ದ ಫ್ಲೇಮ್ ಕೊಡ್ತೀವಿ, ಉರಿ ಹಾಕ್ತಿವಿ, ಸಣ್ಣನ ದೊಡ್ಡದಾಗ, ಮೀಡಿಯಮ್, ಸಿಮ್ಮ ನಾವು ಗ್ಯಾಸ್ ಅಲ್ಲಿ ಮಾಡ್ತೀವಿ, ಅದು ಅಂತ ಹೇಳ್ತಾ ಇದ್ದಾನೆ. ಓಕೆ, ವೇಟ್ ಆಫ್ ದ ಲಿಡ್ ಅಂತ ಕೇಳ್ತಾ ಇದ್ದಾನೆ. ಯಾವ ಕರೆಕ್ಟ್ ಆನ್ಸರ್ ಇಲ್ಲಿ? ಸಿ, ವೇಟ್ ಆಫ್ ದ ಲಿಡ್ಗೂ ಅದಕ್ಕೂ ಸಂಬಂಧ ಇಲ್ಲ. 1 and 2 ಇಸ್ ದ ರೈಟ್ ಆನ್ಸರ್. ಯಾಕೆ ಸರ್? ಇಲ್ಲಿ ಏರಿಯಾ ಆಫ್ ಹೋಲ್ ಇದ್ದು, ಈ ಹೋಲ್ ದೊಡ್ಡದಾಗಿದೆ ಚಿಕ್ಕದಾಗಿದೆಯೋ, ಇಲ್ಲಿ ಉಸಿರು ಕೊಟ್ಟಿರ್ತಾನೆ, ಇಲ್ಲಿ ವಿಷಲ್ ಕೊಟ್ಟಿರ್ತಾನೆ, ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಕಮ್ಮಿ ಹೋದ್ರೆ ಬೇಗ ಕುಕ್ ಆಗುತ್ತೆ, ಮತ್ತೆ ಇಲ್ಲಿ ಹೈ ನಿಮ್ಗೆ ಇದ್ ಕೊಟ್ರೆ ಏನಾಗುತ್ತೆ, ಬೇಗ ನೀರ್ ಕಾಯುತ್ತೆ, ಕುದಿಯುವಿಕೆ ಜಾಸ್ತಿ ಆದಾಗ ಬೇಗ ಫುಡ್ ಕೂಡ ಏನಾಗುತ್ತೆ, ಅದು ತಯಾರಾಗುತ್ತೆ. ಹಾಗಾಗಿ ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್. 3 ತಪ್ಪು. ನೆಕ್ಸ್ಟ್ ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ ಅಂತಿದೆ. ಓಕೆ, ವಿಚ್ ಆಫ್ ದ ಅಬೌವ್ ಕಲ್ಚರ್ಡ್ ಇನ್ ದ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಮೀಡಿಯಂ ಇಂದ ಯಾವ್ದನ್ನ ಕಲ್ಚರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕ್ಟೀರಿಯಾ ನಾವು ಸಿಂಥೆಟಿಕ್ ಆಗಿ ಮಾಡ್ಬೋದಾ, ವೈರಸ್ ನ ಮಾಡ್ಬೋದಾ, ಫಂಗೈನ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ 1 and 2 ಮಾತ್ರ. ವೈರಸ್ ನ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಸೊ ವೈರಸ್ ನಾವೇ ನೋಡ್ತಾ ಇದೀವಿ, ಕೊರೋನಾ ತಗೊಳ್ಳಿ, ಅದು ಡೆವಲಪ್ ಆಗ್ಬೇಕು ಅಂದ್ರೆ ಒಂದು ಹೋಸ್ಟ್ ಸೆಲ್ ಬೇಕು. ಹೋಸ್ಟ್ ಸೆಲ್ ಅಂತಂದ್ರೇನು, ಯಾವ್ದಾದ್ರು ಒಂದು ಜೀವದ ಅಂಗಾಂಶಗಳ ಮೇಲೆ ಕೂತ್ಕೊಂಡು ಅದು ಬೆಳೆದು ಮಲ್ಟಿಪ್ಲೈ ಆಗಕ್ ಸಾಧ್ಯ ಅಲ್ವಾ. ಈಗ ಹೇಳ್ತೀವಿ ನಾವು ಬಿಸಿಲಿದ್ದಾಗ ಆಗಲ್ಲ,
ನಾವ್ ಹೇಳ್ತಿದ್ವಲ್ಲ, ಸಮ್ಮರ್ ಇದ್ದಾಗ ಕೊರೋನಾ ಜಾಸ್ತಿ ಬರಲ್ಲ, ಯಾಕಂದ್ರೆ ಅದು ಮೀಡಿಯಂ ಅಲ್ಲಿ ಜಾಸ್ತಿ ದಿನ ಬದುಕಲ್ಲ, ಅದಕ್ಕೆ ಯಾವ್ದಾದ್ರು ಒಂದು ಅಂಗಾಂಶ ಯಾವ್ದಾದ್ರು ಜೀವ ಸಿಕ್ಕಿದ್ರೆ ಅಲ್ಲಿ ಕೂತ್ಕೊಂಡೋದು ಡೆವಲಪ್ ಆಗುತ್ತೆ ಅಲ್ವಾ. ಲ್ಯಾಬ್ ಅಲ್ಲಿ ನಾವು ಅಷ್ಟು ಮಾಡಕ್ಕಾಗಲ್ಲ. ಈಗ ಏನಕ್ಕೆ ಇದ್ ಕೇಳಿದ್ದಾನೆ ಅಂದ್ರೆ, ಈ ಕೊರೋನಾ, ಚೈನಾ ಅವರು ಡೆವಲಪ್ ಮಾಡಿದ್ರು, ಲ್ಯಾಬೊರೇಟರಿ ಮಾಡಿದ್ರು, ಸೊ ಇಂತೆಲ್ಲ ಇರ್ತಲ್ಲ, ಹಾಗಾಗಿ. ಸೊ ವೈರಸ್ ಕ್ಯಾನ್ ಇನ್ಫೆಕ್ಟ್ ಅನಿಮಲ್ಸ್, ಪ್ಲಾಂಟ್ಸ್, ಈವನ್ ಅದರ್ ಮೈಕ್ರೋ ಆರ್ಗನಿಸಮ್ಸ್ ಸಿನ್ಸ್ ವೈರಸ್ ಲ್ಯಾಕ್ ಆಫ್ ಮೆಟಬಾಲಿಕ್, ಅದಕ್ಕೆ ಹೋಸ್ಟ್ ಬೇಕು ಕೂತ್ಕೊಂಡು ಮಾಡಕ್ಕೋಸ್ಕರ. ಆದ್ರೆ ಅದಕ್ಕೆ ಆಪ್ಷನ್ 3 ತಪ್ಪಾಗುತ್ತೆ, ಯಾಕಂದ್ರೆ ಸಿಂಥೆಟಿಕ್ ಮೀಡಿಯಾ ಕಲ್ಚರಲ್ ಮಾಡಕ್ಕಾಗಲ್ಲ. ಆದ್ರೆ ಆಪ್ಷನ್ 1 and 2 ಕರೆಕ್ಟ್ ಇದೆ. ಓಕೆ, 1 and 2 ಕರೆಕ್ಟ್ ಇದೆ. ನೆಕ್ಸ್ಟ್ ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. Adenovirus have single stranded DNA genome, whereas retrovirus have double stranded DNA genome ಅಂತಿದೆ. Okay, common cold is sometimes caused by an adenovirus, AIDS is a caused by a retrovirus ಅಂತಿದೆ. ಸರ್ ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ತಪ್ಪು. ಹೌದು ಸರ್, ಕಾಮನ್ ಕೋಲ್ಡ್ ಎಲ್ಲ ಬರೋದು ನಮ್ಗೆ ಅಡಿನೋವೈರಸ್. ಅಡಿನೋವೈರಸ್ ಅಂದ್ರೆ ಇಟ್ ಇಸ್ ಎ DNA ಬೇಸ್ಡ್ ವೈರಸ್, ಅದು DNA ಬೇಸ್ಡ್ ವೈರಸ್. ರೆಟ್ರೋವೈರಸ್ ಅಂತಂದ್ರೆ ಇದು RNA ಬೇಸ್ಡ್ ವೈರಸ್, RNA ವೈಸ್ ವೈರಸ್. ಇಲ್ಲಿ ಒಂದೇದು ಯಾಕೆ ತಪ್ಪು ಅಂದ್ರೆ, ಅಡಿನೋವೈರಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾನೆ, ಹಾಗೆ ತಪ್ಪು. ನೀವು ಜೆನೆಟಿಕ್ ಈ ವೈರಸ್ ಬಗ್ಗೆ ನೋಡಿದ್ರೆ ಎಂತ ಕ್ವಶನ್ ಕೇಳಿದ್ದಾನೆ UPSC. ಅಡಿನೋವೈರಸ್ ಅಂತಕ್ಕಂಥದ್ದು ಡಬಲ್ ಸ್ಟ್ಯಾಂಡರ್ಡ್, ಅದು ಅಲ್ಲಿ ತೋರಿಸ್ತೇನೆ. ಅಡಿನೋವೈರಸ್ ಜಿನೋಮ್ಸ್ ಆರ್ ಲೀನಿಯರ್ ಡಬಲ್ ಸ್ಟ್ಯಾಂಡರ್ಡ್ DNA. ಓಕೆ, ರೆಟ್ರೋವೈರಸ್ ಅಂದ್ರೆ ಅದು ಸಿಂಗಲ್ ಸ್ಟ್ಯಾಂಡರ್ಡ್ RNA, ಅದು ಯಾವುದು ರೆಟ್ರೋವೈರಸ್. ಇಲ್ಲಿ ಏನ್ ಕೊಟ್ಟಿದ್ದಾನೆ, ರೆಟ್ರೋವೈರಸ್ ಡಬಲ್ ಸ್ಟ್ಯಾಂಡರ್ಡ್ DNA ಅಂತ ಕೊಟ್ಟಿದ್ದಂತ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಒನ್, ಹೌ ಈಸ್ ಪರ್ಮಾಕಲ್ಚರ್ ಫಾರ್ಮಿಂಗ್ ಡಿಫರೆಂಟ್ ಫ್ರಮ್ ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್? ಪರ್ಮಾಕಲ್ಚರ್ ಅಂದ್ರೆ ಟೆಂಪರರಿ ಅಲ್ಲ, ಪರ್ಮನೆಂಟ್ ಆಗಿ ಮಾಡ್ತಕ್ಕಂತ ಒಂದು ವ್ಯವಸಾಯ. ಇದು ಕನ್ವೆನ್ಷನಲ್ ಫಾರ್ಮಿಂಗ್ ಗೆ ಹೆಂಗೆ ಅದು ಡಿಫ್ರೆನ್ಸ್ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಕನ್ವೆನ್ಷನಲ್ ಅಂದ್ರೆ ನಾವು ಕೆಮಿಕಲ್ ಮಾಡೋದು ಬೇರೆ ಬೇರೆ, ಈಗ ನಾವು ಏನು ನಾವು ಅವಾಗ ತಕ್ಕಂತ ಬದಲಾಯಿಸ್ಕೋತೀವಲ್ಲ, ಅದನ್ನ ಕನ್ವೆನ್ಷನಲ್ ಫಾರ್ಮಿಂಗ್ ಅಂತೀವಿ. ಈಗ ಪರ್ಮಾಕಲ್ಚರ್ ಫಾರ್ಮಿಂಗ್ discourages monoculture practice, but in conventional chemical farming monoculture practice are predominant ಇದೆ. ತಪ್ಪು ಇದು. ಕನ್ವೆನ್ಷನಲ್ ಫಾರ್ಮಿಂಗ್ ಅಲ್ಲಿ ನಾವು ಏನ್ ಬೇಕಾದ್ರೂ ಬೆಳಿಬಹುದು, ಯಾಕಂದ್ರೆ ನಮ್ಗೆ ಅದಕ್ಕೆ ಸಿಂಪಡಿಸಕ್ಕೆ ಅದಕ್ಕೆ ಇದಕ್ಕೆ ಏನೇನ ಇರುತ್ತೆ. ಪರ್ಮನೆಂಟ್ ಕಲ್ಚರ್ ಮಾಡ್ಬೇಕು, ಪರ್ಮನೆಂಟ್ ವ್ಯವಸಾಯ ಮಾಡ್ಬೇಕಂದ್ರೆ ಅಲ್ಲಿಗೆ ಏನ್ ತಕ್ಕಂತಿದೆ ಅದನ್ನ ಮಾತ್ರ ಮಾಡಕ್ ಸಾಧ್ಯ. ಅಂದ್ರೆ ಮಾನೋಕಲ್ಚರ್ ಅಂದ್ರೆ ಒಂದೇ ಬೆಳೆ ಬೆಳೆಯಕ್ ಸಾಧ್ಯ, ಎರಡೆರಡು ಮೂರು ಬೆಳೆಯಕ್ಕಾಗಲ್ಲ. ಹಾಗೆ ಇದು ತಪ್ಪಿದೆ ಅಲ್ವಾ. ಈ ಕರೆಕ್ಟ್ ಕೋಡ್ ಯಾವುದು ಅಂತ ಕೇಳಿದ್ದಾರೆ. ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ ಕ್ಯಾನ್ ಕಾಸ್ ಇನ್ಕ್ರೀಸ್ ಇನ್ ಸಾಯಿಲ್ ಸಲಿನಿಟಿ. ಅಂದ್ರೆ ಕನ್ವೆನ್ಷನಲ್ ಮಾಡೋದು ನಮ್ಮ ಸಾಯಿಲ್ ನ ಸಲಿನಿಟಿ, ಅದರ ಒಂದು ಲವಣಗಳನ್ನ ಇನ್ಕ್ರೀಸ್ ಮಾಡುತ್ತೆ. ಇಸ್ ನಾಟ್ ಅಬ್ಸರ್ವ್ ಇನ್ ಪರ್ಮಾಕಲ್ಚರ್ ಫಾರ್ಮಿಂಗ್. ಅಂದ್ರೆ ಪರ್ಮನೆಂಟ್ ಫಾರ್ಮಿಂಗ್ ಅಲ್ಲಿ ಅದನ್ನ ನಾವು ಅಬ್ಸರ್ವ್ ಮಾಡಕ್ ಆಗಲ್ಲ ಅಂತ ಇದ್ದಾರೆ. ಓಕೆ ಓಕೆ, ಬನ್ನಿ ನೆಕ್ಸ್ಟ್ ಬನ್ನಿ. ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ is easily possible in semi-arid regions, but permaculture farming is not easily possible in such regions. Okay, next one. Practice of mulching is very important in permaculture farming, but not necessary in the conventional farming antide. Okay, ಇದು ಕೂಡ ತಪ್ಪು. ಮಲ್ಚಿಂಗ್ ಅಂತಂದ್ರೆ ಎಲ್ಲದಕ್ಕೂ ಬೇಕು. ಸೊ ರೈಟ್ ಆನ್ಸರ್ ಎ ಮಾತ್ರ. ಎ ಮಾತ್ರ ಅಂದ್ರೆ 1 and 3. ಇಲ್ಲಿ ಒಂದು ಯಾಕೆ ತಪ್ಪಾಗ್ದೆ ನಾನು, ಅದೇ ಗೊತ್ತಾಗ್ತಲ್ಲ. Permaculture farming discourages monoculture practice. Discourages monoculture practice. But in conventional chemical farming, monoculture practice are predominant. ಹೌದು, ಇದು ಕರೆಕ್ಟ್. ಹೌದು ಸರ್, ಪರ್ಮಾಕಲ್ಚರ್ ಅಲ್ಲಿ ಮಾನೋಕಲ್ಚರ್ ಪ್ರಾಕ್ಟೀಸ್ ಡಿಸ್ಕರೇಜ್ ಮಾಡುತ್ತೆ. ಓಕೆ, ಇದು ಕರೆಕ್ಟ್. ಮೂರನೇದು ಕರೆಕ್ಟ್. ಎರಡನೇದು ತಪ್ಪು. ಯಾಕೆ ತಪ್ಪು ಅಂತಂದ್ರೆ ಕನ್ವೆನ್ಷನಲ್ ಫಾರ್ಮ್ ಅಲ್ಲಿ ಸಾಲಿನಿಟಿ ಇನ್ಕ್ರೀಸ್ ಆಗಲ್ಲ. ಓಕೆ, ಲವಣಯುಕ್ತ ಮಣ್ಣು ನಮಗ್ ಸಿಗ್ತಾ ಹೋಗಲ್ಲ. ಓಕೆ, ಇದರಲ್ಲಿ ನಮ್ಗೆ ಪರ್ಮಾಕಲ್ಚರ್ ಫಾರ್ಮ್ ಸಿಗ್ತಾ ಹೋಗುತ್ತೆ. ಇದು ನಮ್ಮ ವ್ಯವಸಾಯದ ಬಗ್ಗೆ ಹೆಚ್ಚಾಗಿ ಓದ್ಬೇಕು ಸ್ನೇಹಿತರೆ, ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಾನ್ ಹೇಳಿರೋ ಆಪ್ಷನ್ ಕೂಡ ತಪ್ಪಿರಬಹುದು ಒಂದೊಂದ್ಸಲ, ಬಟ್ ನಾವು ಕ್ವಶನ್ ಹೆಂಗಿದೆ ಅಂತ ಅನಲೈಸ್ ಮಾಡ್ಬೇಕು. UPSC ಯಾವ ಲೆವೆಲ್ಗೆ ನಮ್ಮ ವ್ಯವಸಾಯನ ಕೇಳ್ತಾನೆ ಅಂತ ಅರ್ಥ ಮಾಡ್ಬೇಕು. ಅಗ್ರಿಕಲ್ಚರ್ ನಾವು ಓದ್ಬೇಕಾಗುತ್ತೆ. ಅಗ್ರಿಕಲ್ಚರ್ ಇಸ್ ಆಲ್ಸೋ ಒನ್ ಆಫ್ ದ ಸಿಲೆಬಸ್ ಅಲ್ಲಿ ಇದೆ. ಈ ಸಿಲೆಬಸ್ ಅಲ್ಲಿ ಅಗ್ರಿಕಲ್ಚರ್ ನಾವು ಹೆಂಗ್ ಓದ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನೇನ್ ಕೇಳ್ತಾನೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಯಾವ್ದು ಕೇಳ್ತಾನೆ ಅಂತ ನಿಮಗೆ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಬನ್ನಿ, ವಿತ್ ರೆಫರೆನ್ಸ್ ಟು ಪಾಮ್ ಆಯಿಲ್. ಓಕೆ, ಪಾಮ್ ಆಯಿಲ್ ಬಗ್ಗೆ ಕೇಳಿದ್ದಾನೆ. ಏನಿದೆ, ದ ಪಾಮ್ ಆಯಿಲ್ ಟ್ರೀ ಇಸ್ ನೇಟಿವ್ ಟು ದ ಸೌತ್ ಈಸ್ಟ್ ಏಷ್ಯಾ. ಓಕೆ, ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಸೌತ್ ಈಸ್ಟ್ ಅಂದ್ರೆ ಏಷ್ಯಾ ಅಂದ್ರೆ ಆಸಿಯನ್ ಕಂಟ್ರೀಸ್ ಏನಿದೆ, ಈ ಕಡೆ ಇಂಡೋನೇಷಿಯಾ, ಈ ಕಡೆ ಮಲೇಷಿಯಾ, ಈ ಸೈಡ್. ಓಕೆ, ದ ಪಾಮ್ ಆಯಿಲ್ ಈಸ್ ರಾ ಮೆಟೀರಿಯಲ್ ಫಾರ್ ಸಮ್ ಇಂಡಸ್ಟ್ರೀಸ್ ಪ್ರೊಡ್ಯೂಸಿಂಗ್ ಲಿಪ್ಸ್ಟಿಕ್ಸ್ ಅಂಡ್ ಪರ್ಫ್ಯೂಮ್ಸ್ ಅಂತಿದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ದ ಪಾಮ್ ಆಯಿಲ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಬಯೋಡೀಸಲ್. ಎಸ್, ಕರೆಕ್ಟ್. ಹೌದು, ಇದು ಕರೆಕ್ಟ್. ಎಲ್ಲ ಕರೆಕ್ಟ್ ಆಪ್ಷನ್, ಎಲ್ಲ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, with reference to Indus river system of the following 4 rivers, 3 of them pour into the one of them which joins the Indus direct. Among the following, which one of such river is joins the Indus directly? Super question sir.
ನೀವು ಕರೆಕ್ಟ್ ಆಗಿ ಮ್ಯಾಪ್ ನ ಈ ಸಿಂಧು ನೀವು ನದಿ ಬಗ್ಗೆ ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಚೆನಾಬ್. ಇಲ್ಲಿ ನಿಮ್ಗೆ ಗೊತ್ತಿದೆ ಸಿಂಧು ನದಿ ಹರಿಯುತ್ತೆ, ಅದಕ್ಕೆ ಸಟ್ಲೇಜ್ ಬರುತ್ತೆ, ಓಕೆ, ಬಿಯಾಸ್ ಬರುತ್ತೆ, ಓಕೆ, ರಾವಿ ನದಿ ಬರುತ್ತೆ, ಓಕೆ, ಇಲ್ಲಿ ಚೆನಾಬ್ ಬರುತ್ತೆ, ಓಕೆ, ಜೇಲಂ ಬರುತ್ತೆ ಅಂತ ಗೊತ್ತಾದ್ರೆ ಉಪನದಿಗಳು. ಇಲ್ಲಿ ಸಿಂಧು ನದಿ ಹರಿತಾ ಇದೆಯಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ, ಜೇಲಂ ಬಂದು ಚಿನಾಬ್ಗೆ ಸೇರುತ್ತೆ, ಚಿನಾಬ್ ನದಿಗೆ. ನೋಡಿ ಚಿನಾಬ್ ನದಿ ಮುಂದಕ್ಕೆ ಹೋಗ್ತಾನೆ ಇದೆ. ಇಲ್ಲಿ ರಾವಿ ಬಂದು ಕೂಡ ಚಿನಾಬ್ ನದಿಗೆ ಸೇರುತ್ತೆ. ಇಲ್ಲಿ ಸಟ್ಲೇಜ್ಗೆ ಬಿಯಾಸ್ ಬಂದು ಇಲ್ಲಿ ನೋಡಿ, ಇಲ್ಲಿ ಸಟ್ಲೇಜ್ ನದಿಗೆ ಸೇರುತ್ತೆ. ಸೊ ಸಟ್ಲೇಜ್ ನದಿ ಕೂಡ ಚಿನಾಬ್ಗೆ ಬಂದು ಸೇರುತ್ತೆ. ಸೊ ಆಮೇಲೆ ಇದೆಲ್ಲ ಹೋಗಿ ಏನು ಪಂಜನಾಡ್ ಅನ್ನೋ ಒಂದು ಪ್ರದೇಶದಲ್ಲಿ ಸಿಂಧು ನದಿಗೆ ಸೇರುತ್ತೆ. ಸೊ ಎಲ್ಲ ಹೋಗಿ ಸೇರ್ತದೆ ಚಿನಾಬ್ ನದಿಗೆ. ನೋಡಿದ್ರಾ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಹೆಂಗ್ ಕ್ವಶನ್ ಕೇಳಿದ ನೋಡಿ, ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, UPSC ನ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬನ್ನಿ, ವಿತ್ ರೆಫರೆನ್ಸ್ ಟು ಇಂಡಿಯಾ, ದಿದ್ವಾನ, ಕುಚ್ಮಾನ್, ಸರ್ಗೋಲ್, ಖಾತು ಆರ್ ದ ನೇಮ್ಸ್ ಆಫ್, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಹೆಸರುಗಳು ಅಂತ. ಇದು ಸಲೈನ್ ಲೇಕ್ಸ್ ಸರ್, ಲೇಕ್ಸ್ ಅಂದ್ರೆ ಲವಣಯುಕ್ತ ಸರೋವರಗಳು. ಇದೆಲ್ಲ ನಮ್ಗೆ ರಾಜಸ್ಥಾನದಲ್ಲಿ ಇದೆ, ರಾಜಸ್ಥಾನದಲ್ಲಿ ಇದೆ. ಓಕೆ, 44. ನೆಕ್ಸ್ಟ್ ಬನ್ನಿ, ಕನ್ಸಿಡರ್ ದ ಫಾಲೋಯಿಂಗ್ ರಿವರ್ಸ್. 4 ಒಂದು ನದಿಗಳು ಕೊಟ್ಟಿದ್ದಾನೆ. ಬ್ರಹ್ಮಣಿ, ನಾಗವಲ್ಲಿ, ಸುಬರ್ಣರೇಖಾ, ವಂಶಾಧಾರ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರೈಸ್ ಫ್ರಮ್ ದ ಈಸ್ಟರ್ನ್ ಘಾಟ್ಸ್? ಓಕೆ, ಭಾರತದಲ್ಲಿ ನಮ್ಗೆ ಗೊತ್ತು ಇದು ವೆಸ್ಟರ್ನ್ ಘಾಟ್ಸ್, ಇದು ವೆಸ್ಟರ್ನ್ ಘಾಟ್ಸ್. ಇಲ್ಲಿ ನಮ್ಗೆ ಈಸ್ಟರ್ನ್ ಘಾಟ್ಸ್ ಇದೆ ಅಲ್ವಾ, ಇದು ಡಿಸ್ಕನ್ಯೂಟಿ, ಇದು ಈಸ್ಟರ್ನ್ ಘಾಟ್ಸ್. ಇಲ್ಲಿಂದ ನಮ್ಮ ಒಂದು ಪೂರ್ವ ಘಟ್ಟಗಳಿಂದ ಯಾವ ನದಿ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ 2 and 4. ಓಕೆ, ಅಂದ್ರೆ ನಾಗವಲ್ಲಿ ಅಂಡ್ ವಂಶಧಾರ ಇದೆರಡು ಪೂರ್ವ ಘಟ್ಟದಿಂದ ಬರುತ್ತೆ. ಇದೆರಡು ಪೂರ್ವ ಘಟ್ಟದಿಂದ ಅಲ್ಲ, ಒರಿಸ್ಸಾದಲ್ಲೇ ಬರುತ್ತೆ. ಎರಡು ಬೇರೆ ಬೇರೆ ಒಂದು ನದಿಗಳ ಒಂದು ಕೂಡುವಿಕೆಯಿಂದ, ಕಾನ್ಫ್ಲುಯೆನ್ಸ್ ಇಂದ ಬರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸರ್, ಇದನ್ನ ಎಕ್ಸ್ಪ್ಲೇನ್ ಮಾಡುವಂತ ನೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಒಂದು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಂಟ್ ಅಫೇರ್. The Global Ocean Commission grants license for seabed exploration and mining in the international waters. ಅಂದ್ರೆ ಈ ಗ್ಲೋಬಲ್ ಸಮುದ್ರದ ಒಂದು ಸಮಿತಿ ಏನಿದೆ, ಕಮಿಷನ್ ಏನಿದೆ, ಅದು ಸಮುದ್ರದಲ್ಲಿ ನಾವು ಈಗ ಇಂಡಿಯಾ ಇದೆ, ಇಲ್ಲಿ ನಾವು ಏನ್ ಮಾಡೋ ಗಣಿಗಾರಿಕೆಗೆ ಪರ್ಮಿಷನ್ ಕೊಡುತ್ತೆ ಅಂತ ಹೇಳಿದೆ. ಇಂಟರ್ನ್ಯಾಷನಲ್ ವಾಟರ್ ಅಲ್ಲಿ, ಇಂಟರ್ನ್ಯಾಷನಲ್ ವಾಟರ್ ಅಂದ್ರೆ ನಮ್ಮ 224 ನಾಟಿಕಲ್ ಮೈಲ್ಸ್ ಇಂದ ಮುಂದಕ್ಕೆ ಬರ್ತೀವಲ್ಲ ಅಲ್ಲಿ. ಓಕೆ, ಇಂಡಿಯಾ ಹ್ಯಾಸ್ ರಿಸೀವ್ಡ್ ಲೈಸೆನ್ಸ್ ಫಾರ್ seabed mineral exploration in international waters. Yes, this is correct. Rare earth minerals are present on the sea floor in the international water. Yes, this is correct. Okay, ಅದು ತಪ್ಪಾಗುತ್ತೆ. ಯಾವ್ದು ಕರೆಕ್ಟ್? ಆಪ್ಷನ್ 1 ತಪ್ಪು. ಯಾಕೆ ತಪ್ಪು? ಇದು ಗ್ಲೋಬಲ್ ಓಷನ್ ಕಮಿಷನ್ ಅಲ್ಲ ಪರ್ಮಿಷನ್ ಕೊಡೋದು, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತಕ್ಕಂಥದ್ದು ಪರ್ಮಿಷನ್ ಕೊಡೋದು. ಹಾಗಾಗಿ 1ನೇ ಆಪ್ಷನ್ ತಪ್ಪು, 2, 3 ಕರೆಕ್ಟ್. ಓಕೆ, ನೆಕ್ಸ್ಟ್ ಬನ್ನಿ, ಅಮಾಂಗ್ ದ ಫಾಲೋಯಿಂಗ್ ವಿಚ್ ಒನ್ ಈಸ್ ದ ಲೀಸ್ಟ್ ವಾಟರ್ ಸಫಿಶಿಯಂಟ್ ಕ್ರಾಪ್? ಅಂದ್ರೆ ಕಮ್ಮಿ ವಾಟರ್ ಇಂದ ಬೆಳೀತಕ್ಕಂತ ಒಂದು ಕ್ರಾಪ್ ಯಾವುದು ಅಂತ. ಶುಗರ್ ಕೇನ್, ಸನ್ಫ್ಲವರ್, ಪರ್ಲ್ ಮಿಲ್ಲೆಟ್, ರೆಡ್ ಗ್ರಾಮ್ ಅಂತಿದೆ. ರೆಡ್ ಗ್ರಾಮ್ ಅಂದ್ರೆ ಅದೇ ನಮ್ಗೆ ಕಾಳುಗಳು ಬರುತ್ತಲ್ಲ ಅದು. ಪರ್ಲ್ ಮಿಲ್ಲೆಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಅದು ಒಂದು ನಮ್ಮ ಕನ್ನಡದಲ್ಲಿ ಸಜ್ಜೆ ಅಂತ ಕರೀಬಹುದು, ಬಜರ ಅಂತ ಇಂಗ್ಲಿಷ್ ಹಿಂದಿಲಿ ಕರೀತಾರೆ. ಸನ್ಫ್ಲವರ್, ಶುಗರ್ ಕೇನ್. ಇಲ್ಲಿ ಶುಗರ್ ಕೇನ್ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇದ್ಲು ಕೂಡ ನನಗೆ ಕನ್ಫ್ಯೂಸ್ ಇದೆ. ಇದು ಒಂದು 8-10 ಇದಕ್ಕೆ ನಾನು ಆನ್ಸರ್ ಹುಡುಕಿದ್ರು ಕೂಡ ಸಿಕ್ಕಿಲ್ಲ. ನೋಡಿ, UPSC ಅಂದ್ರೆ ಹಂಗೇನೆ. UPSC ಹೆಂಗಂದ್ರೆ ನೀವು ಎಷ್ಟೇ ಹುಡುಕಿದ್ರು ನಿಮ್ಗೆ ಆನ್ಸರ್ಗಳು ಸಿಗಲ್ಲ. ನಮ್ಗೆ ಸಿಕ್ಕಿದ್ದು ಅದು ಒಂದ್ಸಲ ತಪ್ಪು ಅನ್ಸುತ್ತೆ. UPSC ಬಂದಾಗಲೇ ಗೊತ್ತಾಗುತ್ತೆ. ಓಕೆ, ಸೊ ಶುಗರ್ ಕೇನ್ ನಾನು ಇಲ್ಲಿ ಅನ್ಕೊಂಡಿದ್ದೀನಿ. ನೋಡೋಣ ನಿಮ್ಗೆ ಯಾವ್ದು ಅನ್ಸುತ್ತೆ, ನೀವು ಕಮೆಂಟ್ ಮಾಡ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇನ್ ದ ಟ್ರಾಪಿಕಲ್ ಝೋನ್, the western sections of the oceans are warmer than the eastern sections owing to the influence of trade winds. ಹೌದು ಸರ್, ನಮ್ಮ ಗೊತ್ತಿದೆ ನಮ್ಗೆ. ಇಲ್ಲಿ ಯಾವುದೇ ನಮ್ಮ ಭಾರತ ತಗೊಳ್ಳಿ, ಆಫ್ರಿಕಾ ತಗೊಳ್ಳಿ, ಇಲ್ಲ ಆಸ್ಟ್ರೇಲಿಯಾ ತಗೊಳ್ಳಿ, ನಮ್ಮ ವೆಸ್ಟರ್ನ್ ಅಂದ್ರೆ ಪಶ್ಚಿಮ ಭಾಗ ಅವಾಗ ಹೀಟ್ ಜಾಸ್ತಿ. ಯಾಕಂದ್ರೆ ಟ್ರೇಡ್ ವಿಂಡ್ ಬರುತ್ತೆ. ಟ್ರೇಡ್ ವಿಂಡ್ ಇಲ್ಲಿಂದ ಶೀತಗಳನ್ನ ತಗೊಂಡ್ಬರುತ್ತೆ, ಈ ಕೊನೆಗೆ ಬರಸಲಿ ಪಶ್ಚಿಮ ಭಾಗಕ್ಕೆ ಅದರ ಒಂದು ಶೀತನ ಕಳ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಅದರ ಒಂದು ವೆಟ್ನೆ ಕಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಈಗ ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿ ಆಗಿರ್ಬೋದು, ಸಹರಾ ಮರುಭೂಮಿ ಆಗಿರೋದು ಆಫ್ರಿಕಾದಲ್ಲಿ, ಮಹಾ ಮರುಭೂಮಿ ಆಗಿರೋದು ಆಸ್ಟ್ರೇಲಿಯಾದಲ್ಲಿ, ಇವೆಲ್ಲ ಪಶ್ಚಿಮ ಭಾಗಕ್ಕೆ ಸಿಗುತ್ತೆ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಇನ್ ದ ಟೆಂಪರೇಚರ್ ಝೋನ್, westerlies makes the eastern sections of the ocean warmer than the western section. Yes, this is also right. westerlies ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನಮ್ಗೆ ಈಸ್ಟರ್ಲೀಸ್ ಬರುತ್ತೆ, ಈಸ್ಟರ್ಲೀಸ್. ಇಲ್ಲಿ ನಮ್ಗೆ ವೆಸ್ಟರ್ಲೀಸ್ ಬರುತ್ತೆ, ಅಂದ್ರೆ ಪಶ್ಚಿಮ ಮಾರುತ. ಇದು ಪೂರ್ವ ಮಾರುತಗಳು ಅಂತ ಕರಿತೀವಿ. ಟ್ರೇಡ್ ವಿಂಡ್ಸ್ ನಿಮ್ಗೆ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್. ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂದ್ರೆ ಆಪ್ಷನ್ 1 ಓನ್ಲಿ ಕರೆಕ್ಟ್. ಆಪ್ಷನ್ 1 ಓನ್ಲಿ ಸರಿ. ಇದು ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್. ಯಾಕಂದ್ರೆ ವೆಸ್ಟರ್ಲೀಸ್ ಅಂದ್ರೆ ಇದು ಹಿಂಗ್ ಹೋಗೋದು ಅಲ್ವಾ. ಇದು ಏನಾಗುತ್ತೆ, ಓಷನ್ಸ್ ವಾರ್ಮರ್ ದನ್ ದ ವೆಸ್ಟರ್ನ್ ಸೆಕ್ಷನ್ಸ್ ಅಂತ ಅಲ್ವಾ. ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರ್
In the context of India's preparation for the climate smart agriculture, consider the following statement. Okay, ಇದು ಕರೆಂಟ್ ಅಫೇರ್. ಇದು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ ಸರ್, ಇದು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಆಪ್ಷನ್ ಕರೆಕ್ಟ್. ನಾನು ಇಲ್ಲಿ ಓದಕ್ ಹೋಗಲ್ಲ, ಸುಮ್ನೆ ಇದು ತಲೆ ಕೆಡುತ್ತೆ ಇದು ಓದ್ತಾ ಇದ್ರೆ. ಓಕೆ, ಫ್ರಾನ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಕರೆಂಟ್ ಅಫೇರ್ ರಿಲೇಟೆಡ್. ಸೊ ಹಾಗಾಗಿ ಇಲ್ಲಿ ಎಲ್ಲಾ ಆಪ್ಷನ್ ಕೂಡ ನಮ್ಗೆ ಕರೆಕ್ಟ್. ಆನ್ಸರ್ ಡಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ನಾನು ಕೊಡ್ತೀನಿ ಬೇಕಾದ್ರೆ ಇದನ್ನ ಓದ್ಕೋಬಹುದು. Next one, leaf litter decomposes faster than in any other biome, and as a result, the soil surface is often almost bare. Apart from trees, the vegetation is largely composed of plant forms that reach up into the canopy vigorously by climbing the trees or growing epiphytes rooted on the upper branches of the tree. This is the most likely descriptions of ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ಯಾವ ಕಾಡು ಅಂತ ಹೇಳ್ಬೇಕು ನಾವು. ಇಲ್ಲಿ ಲೀಫ್ ಲಿಟರ್ ಡಿಕಂಪೋಸಸ್ ಫಾಸ್ಟರ್ ಅಂದ್ರೆ ಎಲೆ ಉದುರಿರ್ತಕ್ಕಂಥದ್ದು ಬೇಗ ಕಂಪೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೇಗ ಕಂಪೋಸ್ ಆಗುತ್ತೆ. ಅಪಾರ್ಟ್ ಫ್ರಮ್ ಟ್ರೀಸ್, ವೆಜಿಟೇಷನ್ ಇಸ್ ಲಾರ್ಜ್ಲಿ ಕಂಪೋಸ್ಡ್ ಆಫ್ ಪ್ಲಾಂಟ್ಸ್ ದಟ್ ರೀಚ್ ಅಪ್ ಟು ಇಂಟು ದ ಕೆನೋಪಿ ವಿಕರಸ್ಲಿ, ಅಂದ್ರೆ ದೊಡ್ಡದಾಗಿ ಬೆಳೀತವೆ, ಕೆನೋಪಿಗಳು ಅದ್ರದ್ದು ದೊಡ್ಡದಾಗಿರ್ತವೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಅಂದ್ರೆ ಕೆನೋಪಿ ಅಂತಂದ್ರೆ ಅದು ಹರಡ್ಕೊಂಡಿರ್ತಕ್ಕಂಥದ್ದು ಮರ. ಓಕೆ, ಅಂಡ್ ಬೈ ಕ್ಲೈಮಿಂಗ್ ದ ಟ್ರೀಸ್ ಆರ್ ಗ್ರೋವಿಂಗ್ ಆಸ್ ಎಪಿಫೈಟ್ಸ್, ಅಂದ್ರೆ ಈ ದೊಡ್ಡ ದೊಡ್ಡ ಮರಗಳನ್ನ ಬಳ್ಳಿಗಳಿಂಗ್ ಹೋಗ್ತವೆ. ಯಾಕೆ ಹೇಳಿ, ಅದಕ್ಕೂ ಕೂಡ ಬೆಳಿಬೇಕು. ಮೇಲ್ಗಡೆ ಹೋದಾಗ ಅದಕ್ಕೂ ಕೂಡ ಸೂರ್ಯನ ಬೆಳಕು ಸಿಗುತ್ತೆ, ಇಲ್ಲಾಂದ್ರೆ ಕೆಳಗಡೆ ಎಷ್ಟೋ ಮರಗಳಿಗೆ ಸೂರ್ಯನ ಬೆಳಕೆ ಸಿಗಲ್ಲ. ಅದ್ರ ಬಗ್ಗೆ ಮಾತಾಡಿದ್ವಿ. ಇದು ಯಾವ ಕಾಡು ಸರ್? ಸಿಂಪಲ್ ಸರ್ ಆನ್ಸರ್, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ವಾ. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂದ್ರೆ ಉಷ್ಣವಲಯದ ಮಳೆಕಾಡುಗಳು. ಉಷ್ಣವಲಯದ ಮಳೆಕಾಡುಗಳು ಇದೆ. ಸೊ ಯಾವ ಕ್ಯಾರೆಕ್ಟರಿಸ್ಟಿಕ್ ಇದು? ಮಳೆಕಾಡುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರ್ ಏನ್ ಮಾಡೋಣ, ಇದು ತುಂಬಾ ಲೆಂತ್ ಇದೆ, ತುಂಬಾ ನಿಮ್ ಡೀಟೇಲ್ ಹೇಳ್ಬೇಕು ನಾವು ಸ್ವಲ್ಪ. ಹಾಗಾಗಿ ಈ 50 ಕ್ವಶನ್ ಇಲ್ಲಿಗೆ ಎಂಡ್ ಮಾಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ಮಾಡಿದ್ರೆ ನಾನು ಪಾರ್ಟ್ 2 ತರ್ತೀನಿ. ಪಾರ್ಟ್ 2 ಸೂಪರ್ ಆಗಿದೆ. ಯಾಕೆ ಸೂಪರ್ ಆಗಿದೆ ಅಂದ್ರೆ ಅಲ್ಲಿ ನಿಮಗೆ ಎಕಾನಮಿ ಚೆನ್ನಾಗಿದೆ, ಎಕಾನಮಿ ಕ್ವಶನ್ ಚೆನ್ನಾಗಿದೆ ಪಾರ್ಟ್ 2. ಸೊ 50 ಕ್ವಶನ್ ಪಾರ್ಟ್ 1 ಅಲ್ಲಿ ಮುಗಿಸಿದೀನಿ, ಇನ್ನು 50 ಕ್ವಶನ್ ಪಾರ್ಟ್ 2 ತರ್ತೀನಿ. ಪಾರ್ಟ್ 2 ಕೂಡ ಬೇಕು ನಿಮಗೆ, ಇವತ್ತೇ ಬೇಕು, ಇದು ಬೇಗ ಬೇಕು ಅಂದ್ರೆ ನನ್ ಕಮೆಂಟ್ ತಿಳಿಸಿ. ಸೊ ಪಾರ್ಟ್ 2 ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಪುನಃ ಸಿಗ್ತೀನಿ.